All right. So, welcome everybody to this beautiful evening. ಇಲ್ಲಿ ತನಕ ಇದು ಬ್ಯೂಟಿಫುಲ್ ಇದೆ. ಮುಂದೆ ಹೇಗಿರುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿನ ಟಾಪಿಕ್ ಏನಿದೆ ಅದೇನಂದ್ರೆ ತಂಗಾಳಿ ಆಗಿ ನಾನು ತೇಲಿ ಬಂದೆ. ಹ್ಮ್ ರಾರಾ. ಸೊ ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಸೊ ಹಂಗಾಗಿ ಕ್ಲಾಸ್ ಮುಗಿಯೋದ್ರ ಒಳಗಡೆ ನಿಮ್ಮ ಸ್ಥಿತಿ ಹೇಗಿರುತ್ತೆ ನನಗೆ ಗೊತ್ತಿಲ್ಲ. ಸೊ ಆಸ್ ಯೂಶುವಲ್ ಏನ್ ಮಾಡೋಣ ಅಂದ್ರೆ ಒಂದು 3 ಬಾರಿ ಓಂಕಾರದ ಉಚ್ಚಾರಣೆಯಿಂದ ಶುರು ಮಾಡೋಣ. ಆರಾಮ್ಸೆ ಕುತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಿಸಿ ಕಣ್ಗಳನ್ನು ಮುಚ್ಚೋಣ. ಕ್ಲೋಸ್ ಯುವರ್ ಐಸ್. ಒಂದೆರಡು ಆಳವಾದ ಉಸಿರಾಟಗಳನ್ನು ಮಾಡೋಣ. ಪ್ರತಿಯೊಂದು ಉಸಿರಾಟದಲ್ಲಿ ದೇಹ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ಕೋತಾ 3 ಬಾರಿ ಓಂಕಾರದ ಉಚ್ಚಾರಣೆ ಮಾಡೋಣ. ಇನ್ಹೇಲ್ ಮಾಡಿ. ಇನ್ಹೇಲ್. One more time. Inhale. Relax. Relax and feel the beautiful resonance of Omkara throughout your body for a while. ಸಂಪೂರ್ಣ ದೇಹದಲ್ಲಿ ಓಂಕಾರದ ಪ್ರತಿಧ್ವನಿಯನ್ನು ಫೀಲ್ ಮಾಡ್ಕೋತಾ ಸ್ಲೋಲಿ ಜಾಯಿನ್ your hands, rub your palms. 2 ಕೈಗಳನ್ನು ಕಣ್ಗಳ ಮೇಲಿಟ್ಟು ನಿಧಾನವಾಗಿ ಕಣ್ಣುಗಳನ್ನು ಉಸ್ತಾ ಮುಖವನ್ನು ಸ್ಪರ್ಶ ಮಾಡ್ತಾ ಫೀಲಿಂಗ್ ಫ್ರೆಶ್, ಹ್ಯಾಪಿ, ಹೆಲ್ದಿ, ಆಕ್ಟಿವ್, ಎನರ್ಜೆಟಿಕ್. ಸ್ಲೋಲಿ ಓಪನ್ your eyes, ಲುಕಿಂಗ್ at your palms. ಹಸ್ತಗಳಲ್ಲಿ ನೋಡ್ತಾ ಕಣ್ಗಳನ್ನು ತೆಗೀರಿ. Right. Great. So once again, welcome back everybody to this beautiful evening. As I told you, ಇವತ್ತಿನ ಟಾಪಿಕ್ ಯಾವುದು? ರರಾ ತಂಗಾಳಿ ಆಗಿ ನಾನು ತೇಲಿ ಬಂದೆ. ಎಲ್ಲ ಹಾಡುಗಳು ನೆನಪು ಬರ್ತೀವಿ ಇವತ್ತಲ್ವಾ? ಸ್ಪಿರಿಟ್ಸ್, ಪ್ರೇತಾತ್ಮಗಳು ಮತ್ತೆ ಅವುಗಳ ಇಂಪ್ಯಾಕ್ಟ್ ಆನ್ ಅವರ್ ಲೈಫ್, ನಮ್ಮ ಜೀವನದ ಮೇಲೆ ಯಾವ್ಯಾವ ರೀತಿ ಅದು ನಮಗೆ ಇಂಪ್ಯಾಕ್ಟ್ ಮಾಡ್ಬೋದು, ಈ ವಿಷಯವನ್ನು ಕುರಿತು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಇದರಲ್ಲಿರುವಂಥ ಮಿಸ್ಕನ್ಸೆಪ್ಷನ್ಸ್ಗಳೇನಿದ್ದಾವೆ, ತಪ್ಪು ಕಲ್ಪನೆಗಳೇನಿದ್ದಾವೆ, ಮತ್ತೆ ಸತ್ಯ ಅಸತ್ಯತೆ ಏನಿದೆ, ಇದನ್ನೆಲ್ಲ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಕ್ಲಿಯರ್? ಎಸ್ ಪ್ರಸಾದ್ ಜಿ, ಏನಾದ್ರು ಹೇಳಬೇಕು ಅಂತಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿದ್ದೀರಿ. ನೀವೇನಾದ್ರು ಹೇಳಬೇಕು ಅಂದರೆ ಯು ಕ್ಯಾನ್ ಪುಟ್ ಇಟ್ ಇನ್ ದ ಚಾಟ್ ಬಾಕ್ಸ್. ಶುಭ ಸಂಜೆ ಎಲ್ರಿಗೂ, ಶುಭ ಸಂಜೆ. ಸೊ ಇವತ್ತಿನ ಟಾಪಿಕ್ ಏನಿದೆ, ಅದ್ಭುತವಾದಂಥ ಟಾಪಿಕ್ ಇದೆ. ಇದರ ಬಗ್ಗೆ ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ಇದ್ದಾವೆ. ಸಾಕಷ್ಟು ಜನ ಇದನ್ನ ನಂಬ್ತಾರೆ, ಸಾಕಷ್ಟು ಜನ ಇದನ್ನು ನಂಬಲ್ಲ. ಸೊ ಬಿಫೋರ್ ಐ ಗೆಟ್ ಇನ್ ಟು ದಿಸ್ ಟಾಪಿಕ್, ಈ ಟಾಪಿಕ್ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ನಿಮಗೆ ಒಂದೆರಡು ಪ್ರಶ್ನೆಗಳು. ಮೊದಲನೇದು, ನಿಮ್ಮಲ್ಲಿ ಎಷ್ಟು ಜನ ಪ್ರೇತಾತ್ಮ, ಆತ್ಮ, ಭೂತ ಪ್ರೇತಗಳು ಇರ್ತವೆ? ಎಷ್ಟು ಜನ ನೀವು ನಂಬ್ತೀರಿ? ಜಸ್ಟ್ ಟೈಪ್ ನಂಬ್ತೀನಿ ಅಥವಾ ಬಿಲೀವ್ ಇನ್ ದ ಚಾಟ್ ಬಾಕ್ಸ್. ಯಾರ್ಯಾರು ನಂಬಲ್ಲ, ಜಸ್ಟ್ ಟೈಪ್ ನೋ ಇನ್ ದ ಚಾಟ್ ಬಾಕ್ಸ್. ಯಾರು ಈ ವಿಷಯವನ್ನು ನಂಬಲ್ಲ, ಸರ್ ಭೂತ ಪ್ರೇತ ಯಾವುದು ಇರಲ್ಲ ಸರ್ ಅಂತ, ಅವರು ಚಾಟ್ ಬಾಕ್ಸಲ್ಲಿ ನೋ ಅಂತ ಟೈಪ್ ಮಾಡಿ. ಐ ಹೋಪ್ ನಂಬಿಕೆ ಇರೋರೇ ಬಂದಿದ್ದೀರಿ. ಓ, ನೋನು ಇದೆಯಲ್ಲ. ಅನಂತ್ ಅವರು ನಂಬಲ್ಲ, ತೃಪ್ತಿ ಮೇಡಮ್ ನಂಬಲ್ಲ. ಓಕೆ, 50-50 ಇದೇ ಬೆಸ್ಟ್ ಆನ್ಸರ್ ಅಲ್ವಾ? ಆ ಕಡೆ ಇಲ್ಲ, ಈ ಕಡೆ ಇದ್ರೆ ಇದೆ, ಇಲ್ಲಾಂದ್ರೆ ಇಲ್ಲ ಅಷ್ಟೇ.
ಕನ್ಫ್ಯೂಷನ್ ಇದೆ. ಓಕೆ, ಡೋಂಟ್ ನೋ, ಗೊತ್ತಿಲ್ಲ. ಕನ್ಫ್ಯೂಷನ್. ರೈಟ್. ಅನುಭವ ಆಗಿದೆ. ಓ, ರಮಾದೇವಿ ಅನುಭವ ಕೂಡ ಆಗಿದೆ. ಜನರಿಗೆ ನೋ. ಎಸ್. ಸೊ ನಿಮ್ಮಲ್ಲಿ ಹೆಚ್ಚು ಜನರಿಗೆ ಈ ವಿಷಯದ ಮೇಲೆ ನಂಬಿಕೆ ಇದೆ ಕಿ ಭೂತ ಪ್ರೇತ ಅನ್ನೋದು ಇರುತ್ತೆ. ಕೆಲವ್ರಿಗೆ ಕನ್ಫ್ಯೂಷನ್ ಇದೆ, ಇನ್ ಕೆಲವ್ರು ಮಾತ್ರ ನೋ ಅಂತಲೂ ಕೂಡ ಹಾಕಿದ್ದೀರಿ. ಎರಡನೇ ಪ್ರಶ್ನೆ ನಿಮ್ಗೇನಂದ್ರೆ, ನಿಮ್ಮಲ್ಲಿ ಎಷ್ಟು ಜನ ನಿಮ್ಗಿರುವಂಥ ತೊಂದರೆಗಳಿಗೆ ಎಲ್ಲಾದ್ರೂ ಹೋದಾಗ, ಜ್ಯೋತಿಷ್ ಹತ್ರ ಆಗಲಿ ಅಥವಾ ಬೇರೆ ಕಡೆ ಆಗಲಿ, ಹೀಲರ್ಸ್ ಹತ್ರ ಆಗಲಿ ಹೋದಾಗ, ಯಾರಿಗಾದ್ರೂ ನಿಮಗೆ ಪ್ರೇತ ಬಾಧೆ ಇದೆ ಅಥವಾ ನಿಮ್ಗೆ ಈ ಥರ ಸ್ಪಿರಿಟ್ಸ್ ಕಾಟ ಇದೆ, ಆ ಥರ ಯಾರಾದರೂ ಹೇಳಿದಾರ? ಆ ಥರ ಯಾರಾದ್ರೂ ಇದ್ರೆ ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್. ಓ, ಓಕೆ. ಈಗಾಗಲೇ 2-3 ಜನ 4 ಜನ ಈ ಥರದ ವಿಷಯಗಳನ್ನು ಕೆಲವರು ಹೇಳಿದ್ದಾರೆ ಅಂತಲೂ ಹೇಳ್ತಾ ಇದ್ದೀರಿ. ರೈಟ್. ನಿಮ್ಮಲ್ಲಿ ಎಷ್ಟು ಜನರಿಗೆ ಭೂತ ಪ್ರೇತ ಅಂದರೆ ಭಯ ಇದೆ? ಯಾರ್ಯಾರಿಗೆ ಭಯ ಇದೆ, ಫಿಯರ್ ಇದೆ, ಅವರು, ಇದು ಕೊನೆ ಪ್ರಶ್ನೆ, ಅದಾದ ಟಾಪಿಕಲ್ಲಿ ಹೇಳೋಣ. ಜಸ್ಟ್ ಟೈಪ್ ಮೀ ಇನ್ ದ ಚಾಟ್ ಬಾಕ್ಸ್, ಯಾರ್ಯಾರಿಗೆ ಭಯ ಇದೆ. ನೋಡಿದ್ರಾ, ಈ ವಿಜೇಂದ್ರ ಅವರು ನಂಬ್ತೀರಾ ಅಂದರೆ ಇಲ್ಲ ನಂಬಲ್ಲ ಅಂತಾರೆ, ಭಯ ಇದೆ ಅಂದರೆ ಹ್ಞೂ ಇದೆ ಅಂತೀರಿ. ಇದೇನಿದು ಕಾಂಟ್ರಡಿಕ್ಷನ್? ನೋ. ಓಕೆ. ಸೊ ನಮ್ಮಲ್ಲಿ ನೋ, ನಾಟ್ ಅಟ್ ಆಲ್. ಓ, 50%? ಇದಂಗೆ ಅರ್ಧ ಭಯ ಇದೆ ಅರ್ಧ ಇರಲ್ಲ ಅಂತನಾ? ಅಂದ್ರೆ ನಾಟ್ ಫಿಯರ್ ಬಟ್ ಹೆಸ್ ಕನ್ಸರ್ನ್ಸ್. ಓಕೆ. ಐ ಬಿಲೀವ್. ಓಕೆ. ಸೊ 50% ಅಂದರೆ ಸ್ವಲ್ಪ ಭಯ ಬೀಳ್ತೀನಿ, ಸ್ವಲ್ಪ ಹಿಂಗೆ ಬೀಳ್ತೀನಿ, ಸ್ವಲ್ಪ ಹಿಂಗೆ, ಸ್ವಲ್ಪ ಹಿಂಗೆ, ಸ್ವಲ್ಪ ಹಿಂಗೆ, ಹಾಗ. ಆಲ್ ರೈಟ್. ಸೊ ಇವತ್ತು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ, ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ. ನಿಜ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ, ನಿಜ ಏನಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಜೊತೆಗೆ ಇದರಿಂದ ಯಾವ ಥರ, ಈ ಥರ ಏನಾದರೂ ಇದ್ರೆ ಅದನ್ನು ಯಾವ ಥರ ಹೀಲ್ ಮಾಡ್ತೀವಿ, ಈ ವಿಷಯದ ಬಗ್ಗೆ ಇವತ್ತು ಇಂಟ್ರೊಡಕ್ಷನ್ ಥರ ಅಥವಾ ತಿಳ್ಕೊಳ್ಳೋಣ ಇದೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂತ. ಮೊದಲನೇದಾಗಿ ಫಸ್ಟ್ ತಿಳ್ಕೊಂಬಿಡಿ, ನೀವು ಭೂತ ಪ್ರೇತಗಳ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನು ಕಲ್ಪನೆ ಇದೆಯೋ ಆ ಥರ ಭೂತ ಪ್ರೇತಗಳು ಇರೋದಿಲ್ಲ. ರೈಟ್. ಭೂತ ಪ್ರೇತ ಅಂದಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನು ಕಲ್ಪನೆ ಬರುತ್ತೆ ಅಂದರೆ ಒಂದು ವಿಯರ್ಡ್ ಆಗಿರುವಂಥ ಫೇಸು, ಕಣ್ಣಲ್ಲೆಲ್ಲ ಫುಲ್ ಕೆಂಪಗಾಗಿರುತ್ತೆ, ಇಲ್ಲೆಲ್ಲ ರಕ್ತ ಬರ್ತಾ ಇರತ್ತೆ, ಇಲ್ಲೆಲ್ಲ ಬರೆ ಬಿಟ್ಟಿರ್ತಾರೆ, ಕೂದಲೆಲ್ಲ ಕೆಟ್ಟೋಗಿರ್ಬೇಕು. ರೈಟ್. ಆಮೇಲೆ ಕೆಲವೊಂದು ಈ ಬಿಳಿ ಸೀರೆ ಉಟ್ಕೊಂಡೆ, ನನಗೊಂದೊಂದ್ಸತಿ ಆಶ್ಚರ್ಯ ಆಗತ್ತೆ, ಈ ಬಿಳಿ ಸೀರೆ ಭೂತ ಪ್ರೇತಗಳಿಗೆ ಯಾರು ಸಪ್ಲೈ ಮಾಡ್ತಾರಂತ? ನಿಮ್ಗೇನ ಗೊತ್ತಾದ್ರೆ ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನನಗೆ, ಒಳ್ಳೆ ಬಿಸ್ನೆಸ್ ಮಾಡ್ಬೋದು, ನಾವೇ ಸೀರೆಗಳನ್ನು ಸಪ್ಲೈ ಮಾಡೋಣ ಅವ್ರಿಗೆ. ಭೂತ ಪ್ರೇತಗಳಿಗೆ ಬಿಳಿ ಸೀರೆನೇ ಯಾಕೆ? ಎಸ್ಪೆಷಲಿ ಆ ಮೂವೀಸ್ಗಳಲ್ಲಿ ತೋರಿಸ್ಬಿಡ್ತಾರೆ, ತಂಗಾಳಿಯಾಗಿ ತೇಲ್ಕೊಂಡು ಬರ್ತಾನೆ ಅಂತ ಬಿಳಿ ಸೀರೆ ಉಟ್ಕೊಂಡೇ ಬರ್ತಾಳೆ ಆ ಹುಡುಗಿ. ಸೊ ಅಲ್ಲ, ಈ ಪ್ರಶ್ನೆ ಬರಲ್ವಾ, ಬಿಳಿ ಸೀರೆ? ಎಷ್ಟೋ ಸಮಯ ಈ ಕತೆ ಹೇಳೋರು ಕೂಡ, ನಾನು ರಾತ್ರಿ ಹೋಗ್ತಾ ಇದ್ದೆ ಕಾರ್ ತಗೊಂಡು, ಮಧ್ಯರಾತ್ರಿ ಫುಲ್ಲು ಕತ್ಲಿತ್ತು, ನಾನು ನನ್ನ ಫ್ರೆಂಡ್ ಇಬ್ಬರೇ ಇರೋದು, ಸಡನ್ ಆಗಿ ಅಲ್ಲಿ ಬಿಳಿ ಸೀರೆಯಲ್ಲಿ ಯಾರೋ ಹೋಗ್ತಾ ಇರೋದು ಕಾಣಿಸ್ತು, ಹೇಳಿದ ತಕ್ಷಣ ಏನೋ ಒಂಥರ ರೋಮಾಂಚನ, ಬಾಡಿಲೆಲ್ಲ ಒಂಥರ ಆಗತ್ತೆ. ಬಟ್ ನಾನು ಹೇಳೋದು, ಬಿಳಿ ಸೀರೆ ಯಾರು ಸಪ್ಲೈ ಮಾಡ್ತಾರೆ ಅವ್ರಿಗಿಂತ? ಬಿಳಿನೇ ಯಾಕೆ? ರೈಟ್. ಸೊ ಈ ಥರ ಏನು ಕಲ್ಪನೆಗಳು ಇದ್ದಾವೆ ಭೂತ ಪ್ರೇತಗಳ ಬಗ್ಗೆ ನಮ್ಮ ಮನಸ್ಸಲ್ಲಿ,
ನೈಟಲ್ಲಿ ಕನಸು ಬೇಕಲ್ವಾ ಸರ್? ಹಾ, ಕರೆಕ್ಟು. ನೈಟಲ್ಲಿ ಕಾಣಿಸ್ಬೇಕಲ್ಲ, ಬಿಳಿ ಸೀರೆ ಇದ್ರೆ ಕಾಣಿಸುತ್ತೆ ನೈಟಲ್ಲಿ, ಕರೆಕ್ಟು. ಓ, ಈ ಐಡಿಯಾ ನನ್ಗೆ ಹೊಳದೇ ಇಲ್ಲ ನೋಡಿ. ಅದಕ್ಕೆ ಭೂತ ಪ್ರೇತಗಳು ಬಿಳಿ ಸೀರೆ ಹಾಕೊಂಡು ಬರ್ತಾರೆ, ಯಾಕಂದ್ರೆ ರಾತ್ರಿ ಮಾತ್ರ ಬರೋದು. ರಾತ್ರಿ ಹೊತ್ತಲ್ಲಿ ಆ ಕತ್ಲಲ್ಲಿ ಕಾಣಿಸ್ಬೇಕಾಗಂದ್ರೆ ವೈಟ್ ಸೀರೆನೇ ಕಾಣಿಸ್ತದೆ ಸ್ಪಷ್ಟವಾಗಿ. ಬೇರೆ ಯಾವುದೋ ಕಲರ್ ಹಾಕ್ಬಿಟ್ರೆ ಅಷ್ಟು ಕಾಣಿಸೋದಿಲ್ವಲ್ಲ. ಕರೆಕ್ಟು. ಹ್ಮ್. ಹ್ಯಾವ್ ಬ್ರೇನ್ ಫಾರ್ ನೈಟ್ ಮ್ಯಾಚಿಂಗ್ ವೈಟ್. ಸೊ ನಮ್ಮ ಕಲ್ಪನೆಯಲ್ಲಿ ಏನೇನು ಭೂತ ಪ್ರೇತಗಳಿದ್ದಾವೆ, ಇವ್ಯಾವುದು ಸತ್ಯ ಅಲ್ಲ. ಇವೆಲ್ಲ ನಮ್ಗೆ ಯಾಕೆ ಅನ್ಸುತ್ತೆ ಗೊತ್ತಾ? ನಾವು ಯಾಕೆ ಆತರ ಅನ್ಕೊಳ್ತೀವಿ ಮತ್ತೆ ಯಾಕೆ ಭಯ ಬೀಳ್ತೀವಿ ಗೊತ್ತಾ? ಇದರ ಸತ್ಯ ಏನಂತ ಗೊತ್ತಿಲ್ಲ. ನಮಗ್ ಗೊತ್ತಿರೋದು ಭೂತ ಪ್ರೇತಗಳು ನಾವು ಎಲ್ಲಿ ನೋಡಿರ್ತೀವಿ? ಯಾವುದೋ ಒಂದು ಸೀರಿಯಲ್ ನೋಡಿರ್ತೀವಿ, ಯಾವುದೋ ಒಂದು ಮೂವೀಸಲ್ಲಿ ನೋಡಿರ್ತೀವಿ. ಅಂಡ್ ಈ ಮೂವೀಸ್ ಮತ್ತೆ ಸೀರಿಯಲ್ಗಳಲ್ಲಿ ನೋಡಿರುವಂತ ಅನುಭವಗಳ ಮಾತ್ರ ನಮ್ಮ ಮನಸ್ಸಿನ ಒಳಗಡೆ ತುಂಬಿಕೊಂಡಿದೆ. ಹಂಗಾಗಿ ನಮ್ಗೆ ಭಯ ಆಗತ್ತೆ. ಎರಡನೇದು, ಫಿಯರ್ ಆಫ್ ಅನ್ಸರ್ಟಿನಿಟಿ ಇರುತ್ತೆ. ಅನ್ಸರ್ಟನ್ ಆಗಿದ್ದಾಗ ಯಾವಾಗ್ಲೂ ಭಯ ಇರುತ್ತೆ. ನಮ್ ಎಲ್ರಿಗೂ ಅನ್ಸರ್ಟನಿಟಿ ಭಯ ಭಯ ಇರುತ್ತೆ. ಅಂದ್ರೆ ಬೆಳಕಲ್ಲಿ ಎಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಎಲ್ಲೆಲ್ಲಿ ಏನೇನಿದೆ ಗೊತ್ತಿದೆ. ಅದೇ ಕತ್ಲಲ್ಲಿ ಎಲ್ಲಿ ಏನ್ ಇಟ್ಟಿದೆ ಅಂತ ಗೊತ್ತಿಲ್ಲ. ಸೊ ಎಲ್ಲಿ ಏನ್ ಇಟ್ಟಿದೆ ಗೊತ್ತಿಲ್ಲ ಅಂತಂದಾಗ, ಏನು ಗೊತ್ತಿಲ್ಲ ಅದರ ಭಯ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಇವ್ ಎರಡು ಕಾರಣದಿಂದ ನಮ್ಮ ಮನಸ್ಸಿನ ಒಳಗಡೆ ಭೂತ ಪ್ರೇತಗಳ ಭಯ ಇದೆ. ಒಂದು, ಸಿನಿಮಾ ಸೀರಿಯಲ್ಗಳಲ್ಲಿ ನಾವು ಏನೇನು ನೋಡಿರ್ತೀವಿ, ಏನೇನು ಅನುಭವ ನೋಡಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವೋ ಅದು ನಮ್ಮ ಮನಸ್ಸಿನ ಒಳಗಡೆ ಇರುತ್ತೆ. ಎರಡನೇದು, ಫಿಯರ್ ಆಫ್ ಅನ್ಸರ್ಟನಿಟಿ ಇರುತ್ತೆ. ಅಂಡ್ ಮೂರನೇದು, ವೆರಿ ಇಂಪಾರ್ಟೆಂಟ್, ಚೈಲ್ಡ್ಹುಡ್ ಅಲ್ಲಿ ಬಾಲ್ಯದಿಂದ ನಮಗೆ ಸಾಕಷ್ಟು ಭಯ ಬೆಳೆಸಿರ್ತಾರೆ. ಒಂದು, ಮನೇಲಿ ಭಯ ಬೆಳೆಸಿರ್ತಾರೆ, ಅಲ್ಲಿ ಗುಮ್ಮ ಇದ್ದಾನೆ, ಇಲ್ಲಿದ್ದಿದೆ, ಅಲ್ಲಿ ಹಿಂಗೋದ್ರೆ ಯಾರೋ ಹಿಡ್ಕೊಂಡ್ಬಿಡ್ತಾರೆ, ಈ ತರದ ಭಯಗಳು ತುಂಬಿರ್ತಾರೆ. ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳಿರುವಾಗ ಅಲ್ಲಿ ಇಲ್ಲಿ ಕಥೆಗಳನ್ನು ಹೇಳ್ತಾ ಇರ್ತಾರೆ, ಯಾರೋ ಕಥೆ ಹೇಳ್ತಾರೆ, ಯಾರೋ ಏನೋ ಮಾತಾಡ್ತಾ ಇರ್ತಾರೆ, ಅದನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಸೊ ಅದರ ಭಯ ನಮ್ಮ ಒಳ ಮನಸ್ಸಲ್ಲಿ ಕೂತ್ಕೊಂಡಿರುತ್ತೆ. ಆ ಕಾರಣಕ್ಕೆ ನಮಗೆ ಭೂತ ಪ್ರೇತ ಅಂದ್ರೆ ಭಯ ಇರುತ್ತೆ. ಅದರ್ವೈಸ್ ಭೂತ ಪ್ರೇತ ಅಂದ್ರೆ ಭಯ ಬೀಳುವಂತ ಅವಶ್ಯಕತೆ ಏನಿಲ್ಲ. ರೈಟ್. ಸೊ ಇವತ್ತಿಂದ ನಿಮ್ಗೆ ಯಾರಿಗೆ ಈ ವಿಷಯದ ಬಗ್ಗೆ ಭಯ ಇದೆ, ಸ್ವಲ್ಪ ಅವೇರ್ ಆಗ್ಬಿಡಿ. ಅದರಲ್ಲಿ ಅದ್ರ ಬಗ್ಗೆ ಭಯ ಬೀಳುವಂತದ್ದೇನಿಲ್ಲ. ನಿಜ ಇದೆಯೋ ಇಲ್ಲ ಅದನ್ನ ಮುಂದೆ ವಿಚಾರಿಸೋಣ, ಬಟ್ ಅದರಲ್ಲಿ ಭಯ ಬೀಳುವಂತದ್ದು ಏನೂ ಇಲ್ಲ. ಯಾಕಂದ್ರೆ ಈಗ ನೋಡಿ, ನಾನು ಇಲ್ಲಿ ಕೂತಿದ್ದೀನಿ, ನನ್ನ ನೋಡಿ ನಿಮ್ಗೇನ ಭಯ ಆಗ್ತಿದ್ಯಾ? ಆಗ್ತಾ ಇಲ್ಲ. ರೈಟ್. ಅದೇ ತರ ನಿಮ್ಮ ನೋಡಿ ನನ್ಗೆ ಭಯ ಆಗ್ತಿಲ್ಲ. ಅದೇ ನಾನು ಅಥವಾ ನೀವು ಈ ದೇಹ ಬಿಟ್ಟು ಬಂದಾಗ ನನ್ನಿಂದ ಯಾಕೆ ಭಯ ಆಗ್ಬೇಕು? ನನ್ನ ವ್ಯಕ್ತಿ ಅದೇನೆ, ದೇಹ ಬಿಟ್ಬಿಟ್ಟಿದ್ದೀನಿ ಈಗ ಅಷ್ಟೇ. ರೈಟ್. ದೇಹ ಬಿಟ್ಟು ಬಂದಾಗ ನನ್ನಿಂದ ಇವಾಗ ಭಯ ಆಗ್ತಾ ಇಲ್ಲ. ಅಟ್ಲೀಸ್ಟ್ ದೇಹ ಇದೆ ಅಂದ್ರೆ ನಾನು ಏನಾದ್ರೂ ಹಾಮ್ ಮಾಡ್ಬೋದು, ನಿಮ್ಗೆ ಹೊಡಿಬಹುದು, ನಿಮ್ಗೆ ಏನೋ ಒಂದು ಕೆಟ್ಟದ್ದು ಮಾಡ್ಬೇಕಂದ್ರೆ ಮಾಡ್ಬೋದು. ಬಟ್ ದೇಹನೇ ಇಲ್ಲ ಅಂತಂದಾಗ ನಾನು ಏನು ಮಾಡೋಕ್ಕಾಗೋದಿಲ್ಲ. ರೈಟ್. ಸೊ ದೇಹನೇ ಇಲ್ಲ ಅಂತಂದಾಗ ನನ್ನಿಂದ ಯಾಕೆ ಭಯ ಬೀಳ್ಬೇಕು? ರೈಟ್. ಅವಾಗ ಎಕ್ಸ್ಟ್ರಾ ಪವರ್ ಬಂದಿರುತ್ತೆ ಸರ್. ಈ ಎಕ್ಸ್ಟ್ರಾ ಪವರ್ ಎಲ್ಲ ಸಿನಿಮಾಗಳಲ್ಲಿ ಸೀರಿಯಲ್ಸ್ಗಳಲ್ಲಿ ತೋರಿಸಿರುವಂಥದ್ದು ಎಕ್ಸ್ಟ್ರಾ ಪವರ್. ಆ ಪವರ್ ನಮ್ಮ ಒಳಗಡೆನೂ ಇದೆ. ರೈಟ್. ಸೊ ಎಕ್ಸ್ಟ್ರಾ ಪವರ್ ಏನು ಬಂದಿರಲ್ಲ, ಅದು ಎಕ್ಸ್ಟ್ರಾ ಪವರ್ ಅಂತ ಅನ್ಸುತ್ತೆ. ಅಂಡ್ ಎಕ್ಸ್ಟ್ರಾ ಪವರ್ ಯಾಕೆ ಯಾಕೆ ಅಗೇನ್ ಈ ಒಂದು ಥಾಟ್ ಯಾಕಿದೆ ಅಂದ್ರೆ, ಇದೆಲ್ಲ ನಾವು ಎಲ್ಲಿ ನೋಡಿದ್ದೀವಿ ಎಕ್ಸ್ಟ್ರಾ ಪವರ್ ಬಂದಿದೆ ಅಂತ? ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ. ಅದ್ ಬಿಟ್ರೆ ನನಗೆ ನಿಜವಾಗ್ಲೂ ಯಾರಾದ್ರೂ ಒಬ್ರಾದ್ರೂ ಹೇಳಿ ನಿಜವಾಗ್ಲೂ ನನಗೆ ಈ ತರ ನಾನು ರಿಯಲ್ ಆಗಿ ಫೇಸ್ ಟು ಫೇಸ್ ಮಾಡಿದ್ದೀನಿ, ಅದ್ರ ಜೊತೆಗೆ ಫೈಟ್ ಮಾಡಿದ್ದೀನಿ. ಅಂಡ್ ನಾನು ಒಂದ್ ಪಂಚ್ ಕೊಟ್ಟೆ, ಅದು ಒಂದ್ ಪಂಚ್ ಕೊಟ್ಟಾಗ ನನಗೆ ತುಂಬಾ ಜೋರಾಗಿ ಬಿತ್ತು. ಆ ಥರ ಹೇಳೋರು ಯಾರಾದರೂ ನಿಜ ಅನುಭವ ಪಡೆದವರಿದ್ರೆ ಹೇಳಿ. ದೀಸ್ ಆರ್ ಆಲ್ ಅವರ್ ಯುನೋ ಇಮ್ಯಾಜಿನೇಷನ್ಸು ವಿಚ್ ಆರ್ ಕಮಿಂಗ್ ಫ್ರಮ್ ಮೂವೀಸ್ ಆ್ಯಂಡ್ ಸೀರಿಯಲ್ಸ್. ಸತ್ಯ ಅಲ್ಲ. ಹಾಗಾದ್ರೆ ಸತ್ಯ ಇಲ್ವಲ್ಲ? ಸತ್ಯ ಇದೆ. ಆತ್ಮ ಅನ್ನೋದಿದೆ, ಡೆಫಿನೆಟ್ಲಿ ಆತ್ಮ ಅನ್ನೋದಿದೆ. ಅದು ಹೇಗಿದೆ, ಏನಿದೆ, ಅದು ಯಾವ ಥರ ಇರುತ್ತೆ, ಅದು ಯಾವ ಥರ ನಮಗೆ ಇನ್ಫ್ಲುಯೆನ್ಸ್ ಮಾಡುತ್ತೆ, ಅದೇ ಇವತ್ತಿನ ಟಾಪಿಕ್. ರೈಟ್. ಸೊ ಫಸ್ಟ್ ಪಾಯಿಂಟು, ನಿಮ್ಗೆ ಯಾರಿಗಾದ್ರೂ ಭೂತ ಪ್ರೇತಗಳ ಭಯ ಇತ್ತು ಅಂತಿದ್ರೆ ಆ ಭಯನ ಫಸ್ಟು ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಹ್ಮ್. ಯಾವುದೇ ರೀತಿ ಭಯ ಬೀಳುವಂತ, ಹಾಗಂದ್ರೆ ಇನ್ಸ್ಟೆಂಟ್ ಆಗಿ ಭಯ ಹೋಗ್ಬಿಡತ್ತ? ಹೋಗದೆ ಇರ್ಬೋದು. ಬಟ್ ಸ್ವಲ್ಪ ಅವೇರ್ನೆಸ್ ಬಂತು, ಅದು ಈ ತರ ಇರಲ್ಲ ಅಂತ ರಿಯಲೈಸ್ ಆಯ್ತು ಅಂತಂದಾಗ ನಿಧಾನಕ್ಕೆ ಗ್ರ್ಯಾಜುಯಲ್ ಆಗಿ ಆ ಭಯ ಕಮ್ಮಿ ಆಗ್ತಾ ಹೋಗುತ್ತೆ. ಧೈರ್ಯ ಸ್ವಲ್ಪ ಜಾಸ್ತಿ ಆಗತ್ತೆ ಈ ವಿಷಯಗಳ ಬಗ್ಗೆ. ರೈಟ್. ಹಾಗಾದ್ರೆ ವಾಟ್ ಈಸ್ ಸ್ಪಿರಿಟ್ ಅಥವಾ ವಾಟ್ ಈಸ್ ಪ್ರೇತಾತ್ಮ ಅಥವಾ ಆತ್ಮ ಅಂದ್ರೆ ಏನು? ಫಸ್ಟ್ ನಮ್ಮಿಂದ ಶುರು ಮಾಡೋಣ, ಇಲ್ಲಿಂದಾನೇ ಶುರು ಮಾಡೋಣ.
ನನ್ನ ಹಿಂದಿನ ಏನು ಅನುಭವ ಇದೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಅಪ್ ಟು ದ ಏಜ್ ಆಫ್ 32, ನನಗೆ 32 ವರ್ಷ ವಯಸ್ಸು ಇರೋ ತನಕನೂ ಬರೋ ತನಕನೂ ಕೂಡ ನಾನಾ ರೀತಿಯ ಭಯಗಳಿತ್ತು. ಮುಂದಿನ ಇದರಲ್ಲಿ ನಾನು ನನ್ನ ಅನುಭವಗಳನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಈ ಈ ಈ ಫೀಲ್ಡ್ ಬಂದಮೇಲೂ ಕೂಡ ಸುಮಾರು ದಿನಗಳ ತನಕ ನನಗೆ ಈ ಸ್ಪಿರಿಟ್ಸು ಅಂದರೆ ಇವೆಲ್ಲ ಭಯ ತುಂಬ ಇತ್ತು. ರೈಟ್. ಸೊ ಕೆಲವೊಂದು ಕೇಸ್ ಸ್ಟಡೀಸ್ಗಳನ್ನು ಮುಂದೆ ನಿಮ್ಮ ಮುಂದೆ ಇಡ್ತೀನಿ. ಬಟ್ ಇವನ್ ಅದರ್ವೈಸ್ ಜನರಲ್ ಆಗಿ ಅಪ್ ಟು ದ ಏಜ್ ಆಫ್ 32 ನನಗೆ ನಾನಾ ರೀತಿಯ ಭಯ. ನನಗೆ ಕತ್ಲು ಅಂದರೆ ಭಯ ಇತ್ತು, ಭೂತ ಪ್ರೇತಗಳ ಭಯ ಇತ್ತು, ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ರೀತಿಯ ಭಯಗಳಿತ್ತು. ಇವತ್ತು ನೀವು ನನಗೆ ಅಮಾವಾಸ್ಯೆ ಮಧ್ಯರಾತ್ರಿಯಲ್ಲಿ ಯಾವುದೋ ಒಂದು ಸುಡುಗಾಡಕ್ಕೆ ಹೋಗಿ ಯಾವುದೋ ಒಂದು ಗ್ರೇವ್ ಯಾರ್ಡ್ಗೆ ಹೋಗಿ ಅಲ್ಲಿ ಧ್ಯಾನ ಮಾಡ್ಕೊಂಡು ಬಂದೆ ಅಂದರೆ ನಾನು ಆರಾಮ್ಸೆ ಒಬ್ಬನೇ ಹೋಗ್ತೀನಿ, ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಬೆಳಿಗ್ಗೆ ಆರಾಮ್ಸೆ ಎದ್ದು ಬರ್ತೀನಿ. ಐ ಕ್ಯಾನ್ ಗೋ ಈಸಿ. ನನಗೆ ಯಾವುದೇ ರೀತಿ ಭಯ, ಈ ಥರದ ಅನ್ಸರ್ಟನಿಟಿ ಭಯಗಳು ಇವಾಗಿಲ್ಲ. ಯಾಕಿಲ್ಲ ಅಂದರೆ ಅನುಭವ ಅಷ್ಟೇ, ಇನ್ನೇನಿಲ್ಲ. ರೈಟ್. ಸೊ ಎಸ್, ಆಶ್ಚರ್ಯಪಡುವಂಥದ್ದೇನಿಲ್ಲ. ಒಂದು ದಿವಸ ನಿಮಗೂ ಕರ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಬನ್ನಿ. ಈ ಸತಿ ನೆಕ್ಸ್ಟ್ ಅಮಾವಾಸ್ಯೆಗೆ ಬೇಕಾದ್ರೆ ಪ್ಲ್ಯಾನ್ ಮಾಡೋಣ. ಬಟ್ ಅನ್ಫಾರ್ಚುನೇಟ್ಲಿ ಏನಂದರೆ ಇತ್ತೀಚೆಗೆ ಅಮಾವಾಸ್ಯೆ ರಾತ್ರಿಯಲ್ಲಿ ಯಾವುದೇ ಒಂದು ಗ್ರೇವ್ ಯಾರ್ಡ್ಗೆ ಹೋಗ್ತೀವಿ ಅಂದರೆ ಹೋಗಕ್ಕೆ ಬಿಡಲ್ಲ. ಮೂಢನಂಬಿಕೆ ಅಪನಂಬಿಕೆ ಅಂತ ಓಡಿಸ್ಬಿಡ್ತಾರೆ. ಸೊ ಹಂಗಾಗಿ ಎಲ್ಲಾದರೂ ಈ ಗ್ರೇವ್ ಯಾರ್ಡ್ ಪರಿಚಯದವ್ರು ಯಾರು ಇದ್ದರೆ ಪತ್ತೆ ಹಚ್ಕೊಳ್ಳಿ, ಎಲ್ಲರೂ ಸೇರಿ ಹೋಗೋಣ ಒಂದಿನ. ಅಮಾವಾಸ್ಯೆ ದಿನನೇ ಹೋಗೋಣ, ಅಲ್ಲಿ ಧ್ಯಾನ ಮಾಡ್ಕೊಂಡು ಬರೋಣ. ಇರಲಿ. ಸೊ ಆತ್ಮ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ಫಸ್ಟು. ಆತ್ಮ ಅನ್ನುವಂಥ ಪದನು ಕೂಡ ತುಂಬ ಮಿಸ್ಅಂಡರ್ಸ್ಟುಡ್ ಪದ ಆಗಿದೆ. ಸೊ ಫಸ್ಟ್ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ನಾವು ಅಂತಂದಾಗ ಪಂಚಕೋಶಗಳ ಬಗ್ಗೆ ನೀವು ಕೇಳಿರ್ತೀರಿ. ತುಂಬ ಡಿಟೇಲ್ಡಾಗಿ ಹೋಗಲ್ಲ, ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ. ಪಂಚಕೋಶಗಳು ನಮ್ಮ 5 ದೇಹಗಳಿದಾವಂತ ನಮ್ಮ ಅಧ್ಯಾತ್ಮ, ನಮ್ಮ ಯೋಗ ಹೇಳುತ್ತೆ. ಆ 5 ದೇಹಗಳು ಏನು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ರೈಟ್. ಇವು 5 ಲೇಯರ್ಸ್, ನಮ್ಮದು 5 ಲೇಯರ್ಸ್ಗಳು ಅಥವಾ 5 ದೇಹಗಳಿದಾವಂತ ಯೋಗ ಹೇಳುತ್ತೆ. ಈ 5 ದೇಹಗಳು ಏನು? ಅನ್ನಮಯ ಕೋಶ ಅಂದರೆ ಫಿಸಿಕಲ್ ಬಾಡಿ, ಅನ್ನದಿಂದ ಮಾಡಲ್ಪಟ್ಟ ಈ ಪೂರ್ತಿ ಬಾಡಿ ಈಸ್ ಮೇಡ್ ಅಪ್ ಆಫ್ ಫುಡ್. ರೈಟ್. ಎರಡನೇದು ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೇನು? ಈ ದೇಹದಲ್ಲಿ ಪ್ರಾಣ ಇದೆ, ಈ ದೇಹದಲ್ಲಿ ಒಂದು ಎನರ್ಜಿ ಇದೆ, ಆ ಎನರ್ಜಿಯಿಂದ ಈ ದೇಹ ಕೆಲಸ ಮಾಡ್ತಾ ಇದೆ. ನಾವು ಏನು ಉಸಿರಾಡ್ತಾ ಇದ್ದೀವಿ, ಉಸಿರಾಟದ ಮುಖಾಂತರ ಒಂದು ಎನರ್ಜಿನ ಒಳಗಡೆ ಕಳಿಸ್ತಾ ಇದ್ದೀವಿ. ಒಳಗಡೆ ಹೋಗಿ ಒಳಗಡೆ ಏನೋ ಒಂದು ಪ್ರಾಸೆಸ್ ಆಗ್ತಾ ಇದೆ, ಪ್ರಾಸೆಸ್ ಆಗಿ ಒಂದು ಎನರ್ಜಿ ರಿಲೀಸ್ ಆಗ್ತಾ ಇದೆ. ಆ ಎನರ್ಜಿ ಏನು ರಿಲೀಸ್ ಆಗ್ತಾ ಇದೆ, ದಟ್ ಈಸ್ ಪ್ರಾಣ. ಆಕ್ಸಿಜನ್ ಇನ್ ಇಟ್ ಸೆಲ್ಫ್ ಇಸ್ ನಾಟ್ ಪ್ರಾಣ. ಸುಮಾರು ಕ್ಲಾಸಸ್ಗಳಲ್ಲಿ ನಾನು ಹೇಳಿದ್ದೀನಿ. ಲೆಟ್ ಅಸ್ ನಾಟ್ ಗೋ ಇನ್ ದಟ್ ಡಿಟೇಲ್ ಆಲ್ಸೋ. ರೈಟ್. ಸೊ ಎರಡನೇ ಬಾಡಿ, ಎರಡನೇ ದೇಹ ಅಥವಾ ಎರಡನೇ ಲೇಯರ್ ಏನು, ಅದನ್ನು ನಾವು ಪ್ರಾಣಮಯ ಕೋಶ ಅಂತ ಹೇಳ್ತೀವಿ. ಅದಾದ್ಮೇಲೆ ಮೂರನೇ ಲೇಯರ್ ಏನು? ಮೂರನೇ ಲೇಯರ್ ಮನೋಮಯ ಕೋಶ. ಮನೋಮಯ ಕೋಶ ಅಂದರೆ ಮೈಂಡ್ ಬಾಡಿ ಅಂತ, ಮನಸ್ಸು ಅಂತ. ನಮ್ಮೆಲ್ಲರಿಗೂ ಮನಸ್ಸಿದೆ. ರೈಟ್. ನಮ್ಮೆಲ್ಲರಲ್ಲೂ ಮೆಮರಿ ಇದೆ, ನಮ್ಮ ಎಲ್ಲರಲ್ಲಿ ಒಂದು ನಮ್ಮ ಐಡೆಂಟಿಟಿ ಇದೆ, ನಮ್ಮ ಎಲ್ಲರಲ್ಲೂ ಬುದ್ಧಿವಂತಿಕೆ ಇದೆ. ಸೊ ಇವೆಲ್ಲವೂ ಪಾರ್ಟ್ ಆಫ್ ಮೈಂಡ್, ಮನೋಶರೀರ. ಅದರ ನೆಕ್ಸ್ಟ್ ಲೇಯರ್ ಬಂದು ವಿಜ್ಞಾನಮಯ ಕೋಶ ಅಂತ ಹೇಳ್ತೀವಿ. ವಿಜ್ಞಾನಮಯ ಕೋಶ ಇಸ್ ವಾಟ್? ಇಂಟೆಲೆಕ್ಟ್ ಬಾಡಿ. ವಿಜ್ಞಾನನ ಇಂಟೆಲೆಕ್ಟ್ ಅಲ್ಲ, ಒಂದು ವೇಗವಾಗಿ ನಾವು ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಇಂಟೆಲೆಕ್ಟ್ ಬಾಡಿ ಅಂತ ಹೇಳ್ತೀವಿ. ವಿಜ್ಞಾನ ಅಂದರೆ ವಿಶೇಷವಾದಂಥ ಜ್ಞಾನ. ನಮ್ಮ ಎಲ್ಲರ ಒಳಗಡೆನೂ ಕೂಡ ಈ ಬುದ್ಧಿವಂತಿಕೆ ಇದೆಯಲ್ಲ, ಇಂಟೆಲಿಜೆನ್ಸ್ ಈಸ್ ಇಂಟೆಲೆಕ್ಟ್ ಬಾಡಿ ಅಂತ ಹೇಳ್ಬೇಕು ಆ್ಯಕ್ಚುಲಿ. ಬಟ್ ಬುದ್ಧಿ ಈಸ್ ಪಾರ್ಟ್ ಆಫ್ ಮೈಂಡ್, ಮನೋಶರೀರ. ವಿಜ್ಞಾನಮಯ ಕೋಶ ಇಸ್ ಸಮಥಿಂಗ್ ಡಿಫ್ರೆಂಟ್. ಇಟ್ ಈಸ್ ಬಿಯಾಂಡ್ ಇಂಟೆಲೆಕ್ಟ್. ಬಟ್ ವೇಗವಾಗಿ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಇಂಟೆಲೆಕ್ಟ್ ಬಾಡಿ ಅಂತ ಹೇಳ್ಬಿಡ್ತೀವಿ. ವಿಜ್ಞಾನ ಅಂದರೆ ವಿಶೇಷವಾದಂಥ ಜ್ಞಾನ. ವಿಶೇಷವಾದಂಥ ಜ್ಞಾನ ಅಂದರೆ ಏನು? ಸಹಜ ನಾರ್ಮಲ್ ಜ್ಞಾನ ನಮ್ಗೇನಿದೆ ಅದಕ್ಕೆ ಹೊರತುಪಡಿಸಿರುವಂಥ ಜ್ಞಾನ. ಅಂದರೆ ನಮ್ಮ ಈ ಪಂಚೇಂದ್ರಿಯಗಳಿಂದನೂ ಕೂಡ ಅನುಭವ ಮಾಡಕ್ಕೆ ಆಗದೇ ಇರುವಂಥ ಒಂದು ಜ್ಞಾನವನ್ನು ಯಾವುದು ನಾವು ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಸೈಂಟಿಫಿಕ್ ಆಗಿ ಯಾವುದನ್ನ ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಅಂಥ ವಿಶೇಷವಾದಂಥ ಜ್ಞಾನವನ್ನು ನಾವು ವಿಜ್ಞಾನ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಬಾಡಿ, ಆ ಥರ ಒಂದು ಲೇಯರ್, ಆ ಥರ ಒಂದು ಅಂಶ ನಮ್ಮ ಒಳಗಡೆನಿದೆ. ಅದನ್ನು ಯೋಗ ವಿಜ್ಞಾನಮಯ ಕೋಶ ಅಂತ ಹೇಳುತ್ತೆ. ಆ್ಯಂಡ್ ಕೊನೆ ಲೇಯರ್ ಬಂದು ಆನಂದಮಯ ಕೋಶ. ಆನಂದಮಯ ಕೋಶ ಅಂದರೆ ದ ಬ್ಲಿಸ್ ಬಾಡಿ. ಯಾವಾಗ ನೀವು ಯಾವುದೋ ಒಂದು ಗಳಿಗೆಯಲ್ಲಿ, ಯಾವುದೋ ಒಂದು ಕ್ಷಣದಲ್ಲಿ ಸಂಪೂರ್ಣ ಆನಂದದ ಸ್ಥಿತಿಯಲ್ಲಿ ಇರ್ತೀರಿ. ಸಂಪೂರ್ಣ ಆನಂದ ಅಂದ್ರೆ ಯು ಬಿಕಮ್ ಒನ್ ವಿತ್ ದ ಹೋಲ್. ನೀವು ಬೇರೆ ಮತ್ತೆ ಈ ಜಗತ್ ಬೇರೆ ಅನ್ನುವಂಥ ಆ ಒಂದು ಡಿಫ್ರೆನ್ಷಿಯೇಷನ್ ಇದೆಯಲ್ಲ, ಆ ಡಿಫ್ರೆನ್ಷಿಯೇಷನ್ ಕಂಪ್ಲೀಟ್ ಆಗಿ ಡಿಮಿನಿಷ್ ಆಗಿಬಿಡುತ್ತೆ ಅಥವಾ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ಆ ಸ್ಥಿತಿಗೆ ನಾವು ಆನಂದಮಯ ಕೋಶ ಅಂತ ಹೇಳ್ತೀವಿ. ಆ ಆನಂದಮಯ ಕೋಶನು ಕೂಡ ನಮ್ಮ ದೇಹದ ಪ್ರತಿಯೊಂದು ಅಣುವು ಕೂಡ ಆ ಆನಂದಮಯ ಕೋಶವನ್ನು ಅಥವಾ ಆ ಒಂದು ಆನಂದವನ್ನು
ಯಾವುದೋ ಒಂದು ಗಳಿಗೆಯಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಅದನ್ನು ನಾವು ಆನಂದಮಯ ಕೋಶ ಅಂತ ಹೇಳ್ತೀವಿ. ಸೊ ಈ ಥರ ನಮಗೆ 5 ದೇಹಗಳಿದ್ದಾವೆ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ. ಈ 5 ದೇಹಗಳನ್ನು ನಾವು ಅಗೇನ್ 3 ದೇಹವಾಗಿ, 5 ಲೇಯರ್ಸ್ನ 3 ದೇಹವಾಗಿ ಡಿವೈಡ್ ಮಾಡ್ತೀವಿ. ಮೊದಲನೇದು ಸ್ಥೂಲ ಶರೀರ ಅಂತ ಹೇಳ್ತೀವಿ, ಎರಡನೇದು ಸೂಕ್ಷ್ಮ ಶರೀರ, ಮೂರನೇದು ಕಾರಣ ಶರೀರ ಅಂತ. ಸ್ಥೂಲ ಶರೀರ ಅಂದ್ರೆ ಅನ್ನಮಯ ಕೋಶ ಮತ್ತೆ ಪ್ರಾಣಮಯ ಕೋಶ, ಇವು ಎರಡೂ ದೇಹ ಸೇರಿ, ಈ ಎರಡು ಲೇಯರ್ ಸೇರಿ ಸ್ಥೂಲ ಶರೀರ ಆಗತ್ತೆ. ಸ್ಥೂಲ ಶರೀರ ಅಂದ್ರೆ ಫಿಸಿಕಲ್ ಬಾಡಿ. ಎರಡನೇದು ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅನ್ನೋದು ನಮ್ಮ ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ, ಈ ಎರಡೂ ಕೋಶಗಳು ಸೇರಿ ನಮ್ಮ ಸೂಕ್ಷ್ಮ ಶರೀರ ಆಗತ್ತೆ. ಅಂಡ್ ಮೂರನೇದು ಆನಂದಮಯ ಕೋಶವನ್ನು ನಾವು ಕಾರಣ ಶರೀರ ಅಂತ ಹೇಳ್ತೀವಿ. ಅದಕ್ಕೆ ಬಿಯಾಂಡ್ ಆಗಿರುವಂತಹದನ್ನ ಮಹಾಕಾರಣ ಶರೀರ ಅಂತ ಹೇಳ್ತೀವಿ. ರೈಟ್. ಸೊ ಈ 3 ದೇಹಗಳಿದೆಯಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ ಸ್ಥೂಲ ಶರೀರ ಇದೆಯಲ್ಲ, ಇದಕ್ಕೆ ಒಂದು ಲಿಮಿಟ್ ಇದೆ. ಇದು 0 ಡೇದಿಂದ ಹುಟ್ಟು ಒಂದು 100 ವರ್ಷ ಬದುಕ್ತೀವಿ ಅಂದ್ರೆ 100 ಇಯರ್ಸ್, ಇದಕ್ಕೆ ಒಂದು ಟೈಮ್ ಲಿಮಿಟ್ ಇದೆ. ರೈಟ್. ಅದೇ ತರ ಸೂಕ್ಷ್ಮ ಶರೀರಕ್ಕೂ ಕೂಡ ಟೈಮ್ ಲಿಮಿಟ್ ಇದೆ. ಅದರ ಬಿಯಾಂಡ್ ಆಗಿರುವಂತ ಕಾರಣ ಶರೀರ ಏನಿದೆಯಲ್ಲ, ಅದಕ್ಕೂ ಟೈಮ್ ಲಿಮಿಟ್ ಇದೆ. ಅದಕ್ಕೆ ಬಿಯಾಂಡ್ ಆಗಿರುವಂತಹ ಮಹಾಕಾರಣ ಶರೀರ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇರೋದಿಲ್ಲ. ಆ ಮಹಾಕಾರಣ ಶರೀರ ಅಂತ ನಾವು ಏನ್ ಹೇಳ್ತೀವಿ, ದಟ್ ಈಸ್ ದ ಹೋಲ್ ಯೂನಿವರ್ಸಲ್ ಎನರ್ಜಿ. ಆ ಯೂನಿವರ್ಸಲ್ ಎನರ್ಜಿ ಎಲ್ಲಾನು ಒಂದೇನೆ. ದಟ್ ಈಸ್ ರಿಯಲ್ ಮೀ, ದಟ್ ಈಸ್ ರಿಯಲ್ ಆತ್ಮ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಆತ್ಮ ಅಂತ ಅಂದಾಗ ನಾವು ಯಾವ್ದಕ್ಕೆ ಆತ್ಮ ಹೇಳ್ತೀವಿ ಮುಂದೆ ಬರ್ತೀನಿ, ಬಟ್ ರಿಯಲ್ ಆಗಿ ಆತ್ಮ ಅಂತ ಅಂದಾಗ ಆ ಮಹಾಕಾರಣ ಶರೀರ ಅಂತ ಯೋಗದಲ್ಲಿ ಅಥವಾ ಅಧ್ಯಾತ್ಮದಲ್ಲಿ ಏನ್ ಹೇಳ್ತೀವಿ, ಆ ಮಹಾಕಾರಣ ಶರೀರಕ್ಕೆ ನಾವು ಜಸ್ಟ್ ಅ ಸೆಕೆಂಡ್, ಒಂದೇ ಒಂದು ನಿಮಿಷ. ಆಲ್ರೈಟ್, ಸಾರಿ. ಸೊ ಆ ಮಹಾಕಾರಣ ಶರೀರ ಇದೆಯಲ್ಲ, ಅದನ್ನ ನಾವು ಸಾಮಾನ್ಯವಾಗಿ ಆತ್ಮ ಅಂದ್ರೆ ದಟ್ ಈಸ್ ದ ಹೋಲ್ ಎವ್ರಿಥಿಂಗ್, ಅದನ್ನ ನಾವು ಪರಮಾತ್ಮ ಅಂತಾನೂ ಕೂಡ ಹೇಳ್ತೀವಿ. ಪರಮಾತ್ಮ, ಆತ್ಮ, ಆತ್ಮದಿಂದ ಜೀವಾತ್ಮ ಅಂಡ್ ಫಿಸಿಕಲ್ ಬಾಡಿ. ಸೊ ಈ ಪರಮಾತ್ಮ, ಈಗ ಶಾಸ್ತ್ರಗಳಲ್ಲಿ ನೀವು ಎಷ್ಟೋ ಕೇಳಿರ್ತೀರಿ ಆತ್ಮನೇ ಪರಮಾತ್ಮ ಆಗತ್ತೆ ಅಂತ, ಅಥವಾ ಆತ್ಮ ಪರಮಾತ್ಮದ ಒಂದು ಅಂಶ, ರೈಟ್. ಸೊ ಈ ಆತ್ಮ ಅಥವಾ ಪರಮಾತ್ಮ ಏನಿದೆ, ಪರಮಾತ್ಮ ಇಸ್ ದ ಹೋಲ್ ಯೂನಿವರ್ಸ್. ಪೂರ್ತಿ ಯೂನಿವರ್ಸ್ ಅಲ್ಲಿ ಏನೊಂದು ಸಿಂಗಲ್ ಎನರ್ಜಿ ಇದೆ, ಇವತ್ತು ಸೈನ್ಸ್ ಕೂಡ ಹೇಳುತ್ತೆ ಕಿ ಹೋಲ್ ಯೂನಿವರ್ಸ್ ಇಸ್ ಒನ್ ಸಿಂಗಲ್ ಎನರ್ಜಿ ಅಂತ. ಎಲ್ಲಾನು ಎನರ್ಜಿಯಿಂದ ಮಾಡಲ್ಪಟ್ಟಿದೆ. ಎವ್ರಿಥಿಂಗ್ ಇಸ್ ಎನರ್ಜಿ, ರೈಟ್. ಸೊ ಆ ಎನರ್ಜಿಯನ್ನು ನಾವು ಪರಮಾತ್ಮ ಅಂತ ಹೇಳ್ಬೋದು. ಆ ಪರಮಾತ್ಮದಿಂದ ಒಂದು ಭಾಗ ಡಿವೈಡ್ ಆಗಿ ಅದರಿಂದ ಹೊರಗಡೆ ಬರುತ್ತೆ, ಅದನ್ನ ನಾವು ಆತ್ಮ ಅಂತ ಹೇಳ್ತೀವಿ. ಅದನ್ನ ಕಾರಣ ಶರೀರ, ಮಹಾಕಾರಣ ಶರೀರ, ಕಾರಣ ಶರೀರ. ಕಾರಣ ಶರೀರ ಅಂದ್ರೆ ಅದರ ಕಾರಣದಿಂದ ಈ ಶರೀರದ ಉತ್ಪತ್ತಿ ಆಗಿರುತ್ತೆ, ರೈಟ್. ಸೊ ಅದನ್ನ ನಾವು ಆನಂದಮಯ ಕೋಶ ಅಂತ ನಾವು ಏನ್ ಹೇಳ್ತೀವಿ, ದಟ್ ಆನಂದಮಯ ಕೋಶ ಇಸ್ ಕಾರಣ ಶರೀರ. ದಟ್ ಈಸ್ ನಮ್ಮ ಆತ್ಮ, ಇಂಡಿವಿಜುವಲ್ ಆತ್ಮ. ಒನ್ ಇಸ್ ದ ಹೋಲ್ ಆತ್ಮ, ಅದನ್ನ ನಾವು ಪರಮಾತ್ಮ ಅಂತ ಹೇಳ್ತೀವಿ. ನೆಕ್ಸ್ಟ್ ಈ ಆನಂದಮಯ ಕೋಶ ಅಂತಂದಾಗ ಅದನ್ನ ನಮ್ಮ ಕಾರಣ ಶರೀರ ಅಂತ ಹೇಳ್ತೀವಿ. ದಟ್ ಈಸ್ ಮೈ ಸೋಲ್ ಅಂತ ಹೇಳ್ಬೋದು. ಅಗೇನ್ ದ ಮೂಮೆಂಟ್ ಯು ಸೇ ಮೈ ಸೋಲ್, ಇಟ್ ಈಸ್ ನಾಟ್ ಯು. ನಾನು ಎಷ್ಟೋ ಸತಿ ಇದನ್ನು ಹೇಳಿದ್ದೀನಿ. ನಂದು ಅಂತ ಯಾವಾಗ ನೀವು ಹೇಳ್ತೀರಿ, ಅದು ನೀವಲ್ಲ. ಈ ಬಟ್ಟೆ ನಂದು, ಈ ಬಟ್ಟೆ ನಾನಲ್ಲ, ರೈಟ್. ಈ ಮೊಬೈಲ್ ನಂದು, ಹಾಗಾದ್ರೆ ಈ ಮೊಬೈಲ್ ಈ ಮೊಬೈಲ್ ನಾನಲ್ಲ. ಅದೇ ತರ ಈ ದೇಹ ನಂದು ಅಂತಂದಾಗ ಈ ದೇಹ ನಾನಲ್ಲ. ಈ ಮನಸ್ಸು ನಂದಂತಂದಾಗ ಈ ಮನಸ್ಸು ನಾನಲ್ಲ. ಈ ಆತ್ಮ ನಂದಂತಂದಾಗ ಆ ಆತ್ಮನು ಕೂಡ ನಾನಲ್ಲ. ಅದು ಗೆಟಿಂಗ್. ಹಾಗಾದ್ರೆ ನಾನು ಅನ್ನೋದು ಯಾರು? ದಟ್ ಈಸ್ ದ ಪರಮಾತ್ಮ. ಅದನ್ನೇ ನಾವು ಪರಮಾತ್ಮ ಈಸ್ ಆತ್ಮದ ಒಂದು ಅಂಶ, ಅಥವಾ ಆತ್ಮ ಪರಮಾತ್ಮ ಎರಡು ಒಂದಂತ ಏನ್ ಹೇಳ್ತೀವಿ, ದಟ್ ಈಸ್ ನಾನು.
ರೈಟ್. ಸೊ ಆನಂದಮಯ ಕೋಶ ಈಸ್ ಅ ಇಂಡಿವಿಜುವಲ್. ಅಗೇನ್ ಇಟ್ ಈಸ್ ಅ ಕಾರಣ ಶರೀರ, ಅದರಿಂದ ದೇಹದ ಉತ್ಪತ್ತಿ ಆಗ್ತಾ ಇದೆ, ಬಟ್ ಅದರ ಅಸ್ತಿತ್ವ ಇಲ್ಲ, ಅಂದ್ರೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅದಕ್ಕೆ ಏನೂ ಇಲ್ಲ. ಅದರ ನೆಕ್ಸ್ಟ್ ಬರುವಂಥದ್ದು ಇದೆಯಲ್ಲ, ಈ ಮನೋಮಯ ಕೋಶ ಮತ್ತೆ ವಿಜ್ಞಾನಮಯ ಕೋಶ, ಇದನ್ನ ನಾವು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಇದು ಫಿಸಿಕಲ್ ಬಾಡಿ. ಸೊ ಫಿಸಿಕಲ್ ಬಾಡಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಮತ್ತೆ ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಇಸ್ ಫಿಸಿಕಲ್ ಬಾಡಿ. ಸೂಕ್ಷ್ಮ ಶರೀರವನ್ನೇ ನಾವು ಆತ್ಮ, ಸಾಮಾನ್ಯವಾಗಿ ನಮ್ಮ ಏನು ಅರ್ಥ ಮಾಡ್ಕೊಂಡಿದೀವಿ ಅಥವಾ ಏನು ಮಾತಾಡ್ತೀವಿ, ಸಾಮಾನ್ಯ ಆಡು ಭಾಷೆಯಲ್ಲಿ ಏನು ಮಾತಾಡ್ತೀವಿ, ಅದನ್ನು ನಾವು ಆತ್ಮ ಅಂತ ಹೇಳ್ತೀವಿ. ಆಕ್ಚುಲಿ ಅದಕ್ಕೆ ನಾವು ಜೀವಾತ್ಮ ಅಂತ ಹೇಳಬೇಕು. ಇಟ್ ಇಸ್ ಅ ಜೀವಾತ್ಮ, ರೈಟ್. ಸೊ ಈ ಜೀವಾತ್ಮ ಇದೆಯಲ್ಲ, ಈ ಜೀವಾತ್ಮ ಅಥವಾ ಇದು ಸೂಕ್ಷ್ಮ ಶರೀರ ಅಥವಾ ಮನೋ ಶರೀರ ಅಥವಾ ಆಸ್ಟ್ರಲ್ ಬಾಡಿ ಅಂತ ಏನು ಹೇಳ್ತೀವಿ, ದಟ್ ಈಸ್ ದ ಸ್ಪಿರಿಟ್, ಆರ್ ದಟ್ ಈಸ್ ದ ಆತ್ಮ. ನಮ್ಮ ಸಾಮಾನ್ಯ ಭಾಷೆಯಲ್ಲಿ ನಾವು ಮಾತಾಡುವಂಥದ್ದು. ಆಕ್ಚುಲಿ ಅದು ಆತ್ಮ ಅಲ್ಲ, ಅದು ಜೀವಾತ್ಮ. ಅಂಡ್ ಈ ಜೀವಾತ್ಮ ಇದೆಯಲ್ಲ, ಈ ಜೀವಾತ್ಮ ಟ್ರಾವೆಲ್ ಆಗುತ್ತೆ ಫ್ರಮ್ ಪಾಸ್ಟ್ ಲೈಫ್ ಟು ದಿಸ್ ಲೈಫ್ ಅಂಡ್ ಫ್ರಮ್ ದಿಸ್ ಲೈಫ್ ಟು ದ ನೆಕ್ಸ್ಟ್ ಲೈಫ್. ಸೊ ಹಿಂದಿನ ಸುಮಾರು ಜನ್ಮಗಳು ನಾವು ಏನು ಪಡೆದಿರ್ತೀವಿ, ಆ ಜನ್ಮಗಳಲ್ಲಿ ಪ್ರತಿ ಜನ್ಮದಲ್ಲೂ ಕೂಡ ಈ ಜೀವಾತ್ಮ ಏನಿದೆ ಅಥವಾ ಈ ಸೂಕ್ಷ್ಮ ಶರೀರ ಏನಿದೆ, ಇದು ಟ್ರಾವೆಲ್ ಮಾಡುತ್ತೆ. ಇದಕ್ಕೆ ಸಾವಿಲ್ಲ, ಅಂದ್ರೆ ಇದಕ್ಕೂ ಸಾವಿದೆ, ಬಟ್ ಇದು ಸಾವು ಯಾವಾಗ ಆಗತ್ತೆ ಅಂದ್ರೆ ಯಾವಾಗ ನಿಮಗೆ ನಿರ್ವಾಣ ಸಿಗತ್ತೆ, ಯಾವಾಗ ನೀವು ಕಂಪ್ಲೀಟ್ ಆಗಿ ಎನ್ಲೈಟನ್ಡ್ ಆಗ್ತೀರಿ, ಯಾವಾಗ ನೀವು ಮೋಕ್ಷದ ಒಂದು ಸ್ಥಿತಿಯನ್ನ ಅನುಭವಿಸ್ತೀರಿ, ಅದನ್ನ ನಾವು ಇದರ ಈ ಒಂದು ಜೀವಾತ್ಮದ ಅಂತ್ಯ ಅಂತ ಹೇಳ್ತೀವಿ. ಬಟ್ ಅಲ್ಲಿ ತನಕ ಇದು ಸಾವಿರಾರು ಜನ್ಮಗಳನ್ನು ಪಡಿತಾ ಹೋಗುತ್ತೆ. ಸೊ ಸಾವಿರಾರು ಜನ್ಮಗಳನ್ನು ಪಡೆಯುವಂತ ಒಂದು ಸಿಸ್ಟಮ್ ಅಥವಾ ಒಂದು ಪದ, ಒಂದು ಪಾರ್ಟ್ಗೆ ನಾವು ಜೀ ಜೀವಾತ್ಮ ಅಥವಾ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ. ಕ್ಲಿಯರ್? ಇಲ್ಲಿ ತನಕ ನನ್ನ ಜೊತೆಗಿದ್ದೀರಾ? ಆರ್ ಯು ವಿತ್ ಮೀ ಸೋ ಫಾರ್? ಇಫ್ ಎಸ್, ಜಸ್ಟ್ ಟೈಪ್ WY ಇನ್ ದ ಚಾಟ್ ಬಾಕ್ಸ್. ಇಲ್ಲಾಂದ್ರೆ ನನ್ನ ಕೆಲವ್ರು, ನಿಮ್ಮಲ್ಲೇ ಕೆಲವ್ರು ಹೇಳ್ತೀರಿ ಕಿ ನನ್ನ ವಾಯ್ಸ್ ತುಂಬಾ ಸೂದಿಂಗ್ ಇರುತ್ತೆ, ಇಲ್ಲಿ ನೀವು ನಿದ್ದೆ ಮಾಡ್ಬಿಡ್ತೀರಿ ಅಂತ ಭಯ ನನಗೆ. ಸೂದಿಂಗ್ ವಾಯ್ಸ್ ಅಂದಿದ ತಕ್ಷಣ ನಿದ್ದೆ ಮಾಡ್ಬಿಡ್ತೀವಿ. ಬರೀ WH ಟೈಪ್ ಮಾಡಿ, WHY ಬೇಡ, WY ಟೈಪ್ ಮಾಡಿ. WHY ಟೈಪ್ ಮಾಡಿದ್ರೆ ವೈ ಅಂತ ಆಗ್ಬಿಡುತ್ತೆ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಲ್ ರೈಟ್. ಸೊ ದೇಹ ಫಿಸಿಕಲ್ ಬಾಡಿ, ಇದಕ್ಕೊಂದು ಲಿಮಿಟ್ ಇದೆ. ತಾಯಿ ಗರ್ಭದಿಂದ ಹುಟ್ಟಿ ಬರ್ತೀವಿ ಆ್ಯಂಡ್ ಒಂದು 100 ವರ್ಷ ಬದುಕ್ತೀವಿ ಅಂತ ಅನ್ಕೊಳ್ಳೋಣ. 100 ವರ್ಷ ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಸಾಮಾನ್ಯವಾಗಿ ನಾವು ಬರೋದು 60, 70, 80, 90. 100 ವರ್ಷ ಬದುಕಿದ್ರೆ 100 ಇಯರ್ಸ್ ಶತಾಯು ಅಂತ. ಸತಾಯು ಅಂತ, ಸತಾಯು ಅಂದ್ರೆ ಸತಾಯಿಸ್ಕೊಂಡು ಹೋಗೋದು ಎಲ್ರಿಗೂ ಅಲ್ವಾ. ಜಾಸ್ತಿ ಯಾರು ಸತಾಯಿಸ್ತಾರೋ ಅವರು ಶತಾಯು ಆಗ್ತಾರೆ ಅಂತ. ಇರಲಿ, ತಮಾಷೆಗಷ್ಟೇ. ಸೊ 100 ವರ್ಷ ಸಾಮಾನ್ಯವಾಗಿ ನಾವು ಆರೋಗ್ಯವಾಗಿ ಆನಂದದಿಂದ ಬದುಕಲಿಕ್ಕೆ ನಮಗೆ ಈ ದೇಹ ಭಗವಂತ ಕೊಟ್ಟಿದ್ದಾನೆ. ಅನ್ಫಾರ್ಚುನೇಟ್ಲಿ ನಮ್ಮ ತಪ್ಪುಗಳಿಂದ ನಾವು ಈ ದೇಹವನ್ನು 100 ವರ್ಷ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ಜೊತೆಗೆ ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಇಟ್ ಇಸ್ ಬಿಕಾಸ್ ಆಫ್ ಅವರ್ ಓನ್ ಮಿಸ್ಟೇಕ್ಸ್. ಇರಲಿ. ಸೊ ಫಿಸಿಕಲ್ ಬಾಡಿಗೆ ಒಂದು ಲಿಮಿಟ್ ಇದೆ. ಆ್ಯಂಡ್ ಈ ಆತ್ಮ ಅಂತ ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಅದನ್ನು ಜೀವಾತ್ಮ ಅಂತ ನಾನು ಹೇಳ್ತೀನಿ. ಈ ಜೀವಾತ್ಮ, ಎಕ್ಸಾಂಪಲ್ಗೆ ಹಿಂದಿನ ದೇಹ ಇತ್ತು, 100 ವರ್ಷ ಬದುಕಿದ್ರಿ, ಬದುಕಿದ್ಮೇಲೆ ಆ ದೇಹ ಬಿದ್ದೋಯ್ತು. ದೇಹ ಬಿದ್ದ ಮೇಲೆ ನಿಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೆ. ಅಲ್ಲೆಲ್ಲ ಅದರೊಂದು ಪ್ರಾಸೆಸ್ ಇರುತ್ತೆ, ಮೇಲಿನ ಲೋಕಕ್ಕೆ ಹೋಗುತ್ತೆ. ಮೇಲಿನ ಲೋಕಕ್ಕೆ ಹೋಗಿ ಅದು ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದಿರಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಯಾವ ಥರ ಜನ್ಮ, ಮುಂದಿನ ಜನ್ಮ ಪಡಿಬೇಕು, ಯಾವ್ಯಾವ ಥರದ ಅನುಭವಗಳನ್ನು ಪಡಿಬೇಕು, ಅದೆಲ್ಲವೂ ತನ್ನ ಬತ್ತಳಿಕೆಯಲ್ಲಿ ಹಾಕ್ಕೊಂಡು ಮತ್ತೆ ಮುಂದಿನ ಜನ್ಮದಲ್ಲಿ ಬರೋವಾಗ ಯಾವ ಸೆಟ್ ಆಫ್ ಪೇರೆಂಟ್ಸ್ ನನಗೆ ನನ್ನ ಈ ಜನ್ಮದಲ್ಲಿ ನಾನೇನೇನು ಮಾಡಬೇಕು ಅಂತ ಅಥವಾ ಏನೇನು ಅನುಭವಗಳನ್ನು ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಅನುಗುಣವಾಗಿ ಐ ಚೂಸ್ ಮೈ ಪೇರೆಂಟ್ಸ್. ನಾನು ನನ್ನ ಪೇರೆಂಟ್ಸ್ನ ಚೂಸ್ ಮಾಡ್ತೀನಿ. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಕಂಪ್ಲೇಂಟ್ಸ್ ಇತ್ತು ನಿಮ್ಮ ತಂದೆ ತಾಯಿಯಿಂದ, ನನ್ನ ತಂದೆ ಹಿಂಗೆ ಮಾಡಲಿಲ್ಲ, ನನ್ನ ತಾಯಿ ಹಿಂಗೆ ಮಾಡಲಿಲ್ಲ, ನನ್ನ ತಂದೆ ತಾಯಿ ಹಿಂಗಿದ್ರು, ನನ್ನ ತಂದೆ ತಾಯಿ ನನ್ನ ಬಾಲ್ಯದಲ್ಲಿ ಹಿಂಗೆ ಮಾಡಿದ್ರು, ಹಂಗೆ ಮಾಡಿದ್ರು, ಆ ಥರ ಏನಾದ್ರು ಇದ್ದರೆ ತಿಳ್ಕೊಂಬಿಡಿ, ನೀವೇ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀರಿ ಅವ್ರನ್ನ. ಅವ್ರ ತಪ್ಪಲ್ಲ. ಅವ್ರ ಪಾಪ ಏನು ಮಾಡ್ಬೇಕು ಅದನ್ನು ಮಾಡಿದ್ರು, ನೀವು ಇದೇ ಸರಿಯಾದ ಟೈಮ್ ಅಂತ ಅವ್ರ ದೇಹಕ್ಕೆ ಬಂದ್ಬಿಟ್ರಿ ಗರ್ಭಕ್ಕೆ. ರೈಟ್. ಸೊ ವಿ ಚೂಸ್ ಅವರ್ ಪೇರೆಂಟ್ಸ್. ಹಿಂದೆ ಎಷ್ಟು ಜನ್ಮಗಳಾಗಿರುತ್ತೆ, ಹಿಂದಿನ ಜನ್ಮ ಮುಗೀತು,
ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಜನ್ಮ ಮುಗಿದು ಹೈಯರ್ ಲೆವೆಲಲ್ಲಿ ಹೈಯರ್ ಪ್ಲೇನಲ್ಲಿ ಎಲ್ಲೋ ಇದ್ದೀರಿ. ಈ ಪ್ಲೇನಲ್ಲಿ ಇರುವಾಗ ಆ ಜೀವಾತ್ಮ ಏನಿದೆ, ಆ ಜೀವಾತ್ಮ ಹಿಂದಿನ ಎಲ್ಲ ಜನ್ಮಗಳನ್ನು ನೋಡುತ್ತೆ. ಆ ಹಿಂದಿನ ಎಲ್ಲ ಜನ್ಮಗಳಲ್ಲಿ ಏನೇನು ಅನುಭವಗಳನ್ನು ಆ ಜನ್ಮಗಳಲ್ಲಿ ಪೂರ್ತಿ ಕಂಪ್ಲೀಟ್ ಮಾಡಿದೆ, ಆ ಅನುಭವಗಳು ಇರೇಸ್ ಆಗಿಬಿಡತ್ತೆ, ಹೋಗ್ಬಿಡತ್ತೆ. ಯಾವ ಅನುಭವ ಇನ್ಕಂಪ್ಲೀಟ್ ಆಗಿದೆ, ಜೊತೆಗೆ ಯಾವ ಅನುಭವ ಪಡೆದೇ ಇಲ್ಲ, ಆ ಎಲ್ಲ ಅನುಭವಗಳನ್ನ ಈ ಜನ್ಮ ಎಷ್ಟು ವರ್ಷ ಬದುಕಬೇಕು, ಅದಕ್ಕೆ ತಕ್ಕಂತೆ ಏನೇನು ಎಕ್ಸ್ಪೀರಿಯನ್ಸ್ಗಳನ್ನು ಮಾಡಬಹುದು, ಆ ಎಕ್ಸ್ಪೀರಿಯನ್ಸ್ಗಳನ್ನು ಎಲ್ಲ ಅದರ ಒಂದು ಬ್ಲೂ ಪ್ರಿಂಟಲ್ಲಿ ಹಾಕ್ಕೊಂಡು ಆಮೇಲೆ ಆ ಒಂದು ಜೀವನ ಅಂದರೆ ಈ ಜನ್ಮದಲ್ಲಿ ನಾನು ಈ ಸಮಯದಲ್ಲಿ ಹುಟ್ಟಬೇಕು, ಈ ಥರ ಎಜುಕೇಷನ್ ಪಡಿಬೇಕು, ಈ ಥರ ಗಂಡ ಅಥವಾ ಹೆಂಡತಿ ಪಡಿಬೇಕು, ಈ ಥರ ಬಿಸ್ನೆಸ್ ಅಥವಾ ಜಾಬ್ ಮಾಡಬೇಕು, ಈ ಥರ ಸುಖ ದುಃಖಗಳನ್ನು ಅನುಭವಿಸ್ಬೇಕು, ಈ ಥರ ಕಾಯಿಲೆಗಳನ್ನು ಅನುಭವಿಸ್ಬೇಕು, ಅದೆಲ್ಲನೂ ಆ, ನಮ್ಮ ಬ್ಲೂ ಪ್ರಿಂಟಲ್ಲಿ ಹಾಕೊಂಡು ಅದನ್ನು ಅನುಭವಿಸ್ಲಿಕ್ಕೆ ಯಾವ ಸೆಟ್ ಆಫ್ ಪೇರೆಂಟ್ಸ್ ನನಗೆ ಹೆಲ್ಪ್ ಮಾಡ್ತಾರೆ ಅಥವಾ ಸಹಾಯಕ ಆಗಿರ್ತಾರೆ ಅಂತ ಸೆಟ್ ಆಫ್ ಪೇರೆಂಟ್ಸ್ ನಾವು ಸೆಲೆಕ್ಟ್ ಮಾಡಿ ಆ ಸೆಟ್ ಆಫ್ ಪೇರೆಂಟ್ಸಿಂದ ನಾವು ಈ ಜನ್ಮಕ್ಕೆ ಅಥವಾ ಈ ಲೋಕಕ್ಕೆ ಬರ್ತೀವಿ. ಸೊ ದಿಸ್ ಇಸ್ ಹೌ ದ ಜರ್ನಿ ಆಫ್ ಸೋಲ್ ಟೇಕ್ಸ್ ಪ್ಲೇಸ್. ಸೊ ಈ ಜನ್ಮಕ್ಕೆ ಬಂದ ಮೇಲೆ ನಾವೇ ಎಲ್ಲ ನಮ್ಮ ಬ್ಲೂ ಪ್ರಿಂಟಲ್ಲಿ ಹಾಕೊಂಡ್ಬಿಟ್ಟಿರ್ತೀವಿ, ಅದಕ್ಕೆ ತಕ್ಕಂತೆ ನಮ್ಮ ಜೀವನ ನಡೀತಾ ಇರುತ್ತೆ. ಬಟ್ ಇಲ್ಲಿ ಬಂದ ಮೇಲೆ ನಮ್ಗೆ ಅದೆಲ್ಲ ಮರ್ತು ಹೋಗಿರುತ್ತೆ. ಅದು ಮರ್ತು ಹೋಗೋದ್ರಿಂದ ನಾವು ಅದನ್ನೆಲ್ಲ ಸಫರ್ ಮಾಡ್ತಾ ಇರ್ತೀವಿ. ದೋ ಇಟ್ ಈಸ್ ಆಲ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ಗಳನ್ನು ನಾವು ಸಫರಿಂಗ್ ಥರ ತಗೋತೀವಿ. ಕ್ಲಿಯರ್? ಸೊ ಹಿಂದಿನ ಜನ್ಮ ಆಯಿತು, ಈ ಜನ್ಮ ಆಯಿತು, ಈ ದೇಹ ಬಿಟ್ಟ ಮೇಲೆ ಮುಂದಿನ ಜನ್ಮಕ್ಕೆ ಹೋಗ್ತೀವಿ. ಸೊ ಮುಂದಿನ ಜನ್ಮಕ್ಕೆ ಹೋಗ್ತಾ ಇರೋದು ನಮ್ಮ ಜೀವಾತ್ಮ. ಸೊ ಅದರದ್ದು ಸಾಮಾನ್ಯ ಪ್ರಾಸೆಸ್ ಏನಿರುತ್ತೆ ಅಂದರೆ, ದೇಹ ಬಿಡ್ತು, ಮೇಲಕ್ಕೆ ಹೋಯ್ತು, ಮೇಲಕ್ಕೆ ಹೋಗಿ ಹಿಂದಿನ ಎಲ್ಲ ಜನ್ಮಗಳನ್ನು ನೋಡಿ ಏನು ಅನುಭವ ಪಡೀತು, ಏನು ಪಡೆದಿಲ್ಲ ಅದೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮುಂದಿನ ಜನ್ಮ ಆ್ಯಂಡ್ ಈ ಥರ ಹೋಗ್ತಾನೆ ಇರುತ್ತೆ. ಹಾಗಾದರೆ ಪ್ರೇತಾತ್ಮ ಅಂದ್ರೇನು? ಅದನ್ನು ನಾವು ಜೀವಾತ್ಮ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಆತ್ಮ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತೀವಿ. ಹಾಗಾದರೆ ಪ್ರೇತಾತ್ಮ ಅಂದ್ರೆ ಏನು? ಪ್ರೇತಾತ್ಮ ಈಸ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಪ್ರೇತಾತ್ಮ. ನಾವು ನಮ್ಮ ಎಲ್ಲರಲ್ಲೂ ಆತ್ಮ ಇದೆ, ನಮ್ಮ ಎಲ್ಲರಲ್ಲೂ ಜೀವಾತ್ಮ ಇದೆ. ಆ್ಯಂಡ್ ಈ ಜೀವಾತ್ಮ ಟ್ರಾವೆಲ್ ಮಾಡ್ತಾ ಇದೆ. ನಮ್ಮ ಹಿಂದಿನ ಜನ್ಮನೂ ಇತ್ತು, ಈ ಜನ್ಮನೂ ಇದೆ, ಮುಂದಿನ ಜನ್ಮನೂ ಇರುತ್ತೆ. ಆ್ಯಂಡ್ ಈ ಜನ್ಮಾಂತರದ ಯಾತ್ರೆ ಏನಿದೆ ನಡೀತಾನೆ ಇರುತ್ತೆ. ಸೊ ಇದರ ಪ್ರಾಸೆಸ್, ದೇಹ ಬಿಟ್ಟಿದ ತಕ್ಷಣ ಅದರ ಒಂದು ದಾರಿ ಇರುತ್ತೆ. ಆ ದಾರಿಯಲ್ಲಿ ಉನ್ನತ ಲೋಕಕ್ಕೆ, ಉನ್ನತ ಲೋಕ ಅಂತ ನಾವು ಹೇಳ್ತೀವಿ, ಅಥವಾ ಹೈಯರ್ ಎಲಮ್ ಅಂತ ಏನು ಹೇಳ್ತೀವಿ, ಅಥವಾ ಒಂದು ಯಾವುದೋ ಒಂದು ಸ್ಪಿರಿಟ್ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಆ ಒಂದು ಲೋಕಕ್ಕೆ ಹೋಗಿ ಮತ್ತೆ ಪುನರ್ಜನ್ಮ ಹಾದಿಯಿಂದ ಈ ಲೋಕಕ್ಕೆ ಬಂದು ಈ ಥರ ಯಾತ್ರೆ ನಡೀತಾ ಇರುತ್ತೆ. ಬಟ್ ಕೆಲವೊಂದ್ಸತಿ ಕಾರಣಾಂತರದಿಂದ ಯಾವಾಗ ಈ ದೇಹ ಬಿಟ್ಟು ಹೋಯಿತು, ದೇಹ ಬಿಟ್ಟ ಮೇಲೆ ಯಾವಾಗ ಆ ಜೀವಾತ್ಮ ಯಾವ ದಾರಿಯಲ್ಲಿ ಅದು ಉನ್ನತ ಲೋಕಕ್ಕೆ ಅಥವಾ ಮೇಲಿನ ಲೋಕಕ್ಕೆ ಹೋಗಬೇಕು, ಆ ಮೇಲಿನ ಲೋಕಕ್ಕೆ ಹೋಗದೆ ಇದ್ದಾಗ ಅದು ಇದೇ ಭೂಮಿಗೆ ಬಾಂಡ್ ಆಗಿ ಅಟ್ಯಾಚ್ ಆಗಿ ಉಳ್ಕೊಂಡ್ಬಿಡುತ್ತೆ. ಯಾವುದು ಅಟ್ಯಾಚ್ ಆಗಿ ಭೂಮಿ ಈ ಅರ್ತ್ ಪ್ಲೇನ್ಗೆ ಅಟ್ಯಾಚ್ ಆಗಿ ಉಟ್ಕೊಂಡ್ಬಿಡುತ್ತೆ, ಅದನ್ನು ನಾವು ಅರ್ತ್ ಬಾಂಡ್ ಎಂಟಿಟೀಸ್ ಅಂತ ಹೇಳ್ತೀವಿ. ದಟ್ ಅರ್ತ್ ಬಾಂಡ್ ಎಂಟಿಟೀಸ್ ಬಿಕಮ್ಸ್ ಪ್ರೇತಾತ್ಮ. ಅಂದರೆ ದೇಹ ಬಿಟ್ಟು ಹೋಗಿದೆ, ದೇಹ ಬಿಟ್ಟು ಹೋದ್ಮೇಲೆ ಉನ್ನತ ಲೋಕಕ್ಕೆ ಹೋಗಬೇಕು, ಹೋಗಿ ಅದರದ್ದು ಪ್ರಾಸೆಸ್ ಏನೇ ಅದಕ್ಕೆ ತಕ್ಕಂತೆ ವಾಪಸ್ ಪುನರ್ಜನ್ಮದ ಲೋಕಕ್ಕೆ ಬರಬೇಕು. ಆ್ಯಂಡ್ ಈ ಪ್ರಾಸೆಸ್ ಟು ಗೋ ಲೈಕ್ ದ್ಯಾಟ್. ಬಟ್ ಕಾರಣಾಂತರದಿಂದ ಯಾವಾಗ ಈ ಒಂದು ಜೀವಾತ್ಮ ದೇಹ ಬಿಟ್ಟ ಮೇಲೆ ಉನ್ನತ ಲೋಕಕ್ಕೆ ಅಥವಾ ಹೈಯರ್ ಪ್ಲಾನ್ಗೆ ಹೋಗೋಕ್ಕಾಗಲಿಲ್ಲ, ಅವಾಗ ಏನಾಗುತ್ತೆ, ಇದು ಇಲ್ಲೇ ಸ್ಟಕ್ ಆಗಿಬಿಡುತ್ತೆ. ಇಲ್ಲೇ ಸ್ಟಕ್ ಆದಾಗ ಇದು ಮತ್ತೆ ಮರುಜನ್ಮ ಪಡೆಯೋಕ್ಕಾಗೋದಿಲ್ಲ. ಯಾವಾಗ ಮರುಜನ್ಮ ಪಡೆಯೋಕ್ಕಾಗೋದಿಲ್ಲ, ಇಲ್ಲೇ ಸ್ಟಕ್ ಆಗಿರುತ್ತೆ, ದಟ್ ಸ್ಟಕ್ ಎಂಟಿಟಿ, ದಟ್ ಸ್ಟಕ್ ಆತ್ಮ, ಜೀವಾತ್ಮ ಬಿಕಮ್ಸ್ ಪ್ರೇತಾತ್ಮ. ಅಂಡ್ ಆ ಪ್ರೇತಾತ್ಮ ಇದೆಯಲ್ಲ, ಆ ಪ್ರೇತಾತ್ಮ ಜನರಿಗೆ ತೊಂದರೆ ಕೊಡುವಂತ ಸಾಧ್ಯತೆ ಇರುತ್ತೆ. ಕ್ಲಿಯರ್? ಸೊ ಈ ಪ್ರೇತಾತ್ಮ ಹೇಗಾಗ್ತವೆ ಅಥವಾ ಯಾರು ಪ್ರೇತಾತ್ಮ ಆಗ್ತಾರೆ, ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಆಸ್ ಐ ಟೋಲ್ಡ್ ಯು, ಪ್ರಾಸೆಸ್ ದೇಹ ಬಿಟ್ಟ ಮೇಲೆ ಹೋಗಬೇಕು, ಪುನರ್ಜನ್ಮದ ಹಾದಿಯಿಂದ ಬರಬೇಕು. ಬಟ್ ಕಾರಣಾಂತರದಿಂದ ಈ ಕಾರಣಗಳು ಏನೇನಾಗುತ್ತೆ, ಯಾರ್ಯಾರ ಪ್ರೇತಾತ್ಮಗಳು ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ. ಮೊದಲನೇದು, ಯಾರು ಸುಸೈಡ್ ಕಮಿಟ್ ಮಾಡ್ತಾರೆ, ತನ್ನ ಜೀವನ ತಾವೇ ಆತ್ಮಹತ್ಯೆ ಮಾಡ್ಕೋತಾರೋ ಅಂಥ ಆತ್ಮಗಳು, ಅಗೇನ್ ನಾಟ್ ಇನ್ ಆಲ್ ದ ಕೇಸಸ್, ಎಲ್ಲ ಕೇಸಸಲ್ಲಿ ಎಲ್ಲ ಆತ್ಮಗಳು, ಎಲ್ಲ ಜನರು ಯಾರ್ಯಾರು ಆತ್ಮಹತ್ಯೆ ಮಾಡ್ತಿದ್ದಾರೆ ಅವರೆಲ್ಲರೂ ಪ್ರೇತಾತ್ಮ ಬೇಕು ಅಂತೇನಿಲ್ಲ. ಅವರ ಸೋಲ್ ಎಜೆಂಡಾದಲ್ಲಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡೇ ಸಾಯ್ಬೇಕು ಅಂತಿದ್ರೆ ಅವ್ರು ಮುಕ್ತಿ ಪಡೆದು ಬಿಡ್ತಾರೆ. ಅಥವಾ ಆತ್ಮಹತ್ಯೆ ಆದ್ಮೇಲೆ ಅವ್ರಿಗೆ ರೈಟ್ ಗೈಡೆನ್ಸ್ ಥ್ರೂ ದ ಏಂಜಲ್ಸ್ ರೈಟ್ ಗೈಡೆನ್ಸ್ ಸಿಕ್ತು ಅಂದ್ರೂ ಕೂಡ ಅವ್ರು ಮುಕ್ತಿ ಪಡಿತಾರೆ. ಬಟ್ ಸಾಮಾನ್ಯವಾಗಿ ಆತ್ಮಹತ್ಯೆ ಮಾಡಿದವರು, ಆತ್ಮಹತ್ಯೆ ಅಂದ್ರೆ ಏನು,
ಇನ್ನೂ ಟೈಮ್ ಬಂದಿಲ್ಲ, ಸಾಯೋ ಟೈಮ್ ಬಂದಿಲ್ಲ ಅಂದಾಗ ಅದೇನು ಪ್ರಾಸೆಸ್ ಆಗಬೇಕು ಮುಂದಕ್ಕೆ ಹೋಗುವಂಥದ್ದು, ಆ ಪ್ರಾಸೆಸ್ ಆಗೋದಕ್ಕೆ ಏನೇನು ರೆಡಿ ಆಗಬೇಕು ಅಲ್ಲಿ ರೆಡಿ ಇರೋದಿಲ್ಲ. ಆ್ಯಂಡ್ ಬಲವಂತವಾಗಿ ಈ ದೇಹದಿಂದ ಆ ಪ್ರಾಣವನ್ನು ತೆಗೆದುಬಿಟ್ಟಾಗ ಮತ್ತೆ ಆ ದೇಹಕ್ಕೆ ಪ್ರಾಣ ಸೇರಕ್ಕೆ ಆಗೋದಿಲ್ಲ. ಅವಾಗ ಏನು ಮಾಡುತ್ತೆ, ಈ ಈ ಒಂದು ನೋವಲ್ಲಿ ತುಂಬಿರುವಂಥ ಆತ್ಮ ಪ್ರೇತಾತ್ಮಾಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ಅಗೇನ್ ಆತ್ಮಹತ್ಯೆ ಯಾರಾದರೂ ಒಬ್ರು ಮಾಡ್ತಾ ಇದ್ದಾರೆ ಅಂದರೆ, ಸುಸೈಡ್ ಮಾಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಏನಂದರೆ ಅವರು ಎಷ್ಟು ನೋವಲ್ಲಿದ್ದಾರೆ ಅಂತ. ದೇ ಆರ್ ಇನ್ ಹೈ ಲೆವೆಲ್ ಆಫ್ ಪೇನ್, ರೈಟ್? ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿಮ್ಗೆ ಯಾವತ್ತಾದ್ರೂ ಮಾಡ್ಬೇಕಂತ ಅನ್ಸಿದ್ರೆ ಸ್ವಲ್ಪ ಟ್ರೈ ಮಾಡಿ. ಸದ್ಗುರು ವಿಡಿಯೋದಲ್ಲಿ ಹೇಳಿದರು, ಜಸ್ಟ್ ಕ್ಲೋಸ್ ಯುವರ್ ನೌಸ್, ಬಾಯ್ನ ಮುಚ್ಬೇಡಿ ಆ್ಯಂಡ್ ಒಂದು ಫ್ಯೂ ಸೆಕೆಂಡ್ಸ್ ಟ್ರೈ ಮಾಡಿ, ರೈಟ್? ಸತ್ತು ಹೋಗ್ತೀನಿ, ಹೊಡ್ಕೊಳ್ಳಿ, ಸ್ಟಾಪ್, ಬಾಯಿ ಮೂಗು ಮುಚ್ಚಿಬಿಡಿ, ಫ್ಯೂ ಸೆಕೆಂಡ್ಸ್ ಮ್ಯಾಕ್ಸಿಮಮ್. ಯಾರಾದರೂ ಯೋಗ ವಗರ ಮಾಡೋ ಅಭ್ಯಾಸ ಇದ್ದರೆ 1 ಮಿನಿಟ್ 2 ಮಿನಿಟ್ಸ್ ನಿಲ್ಲಿಸ್ಬೋದು. ಅದಾದಮೇಲೆ ಟು ಹೆಲ್ ವಿತ್ ಎವ್ರಿಥಿಂಗ್, ನಾನು ಬದುಕಬೇಕು ಅಂತ ಬಿಟ್ಬಿಡ್ತೀರಿ, ರೈಟ್? ಒಂದು ಸುಮ್ಮನೆ ಚಾಕು ತಗೊಂಡು ಇಲ್ಲಿ ಚುಚ್ಚಿ ನೋಡೋಣ. ಅಲ್ಲ, ಹಾಗಂತ ತಮಾಷೆಗೆ ಹೇಳ್ತಾ ಇದ್ದೀನಿ, ಮಾಡಿಬಿಟ್ಟಿರೋ, ಓ ಗುರುಗಳು ಹೇಳಿದ್ರು ಅದಕ್ಕೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಚಮಿಸ್ಬೇಕು, ಅದನ್ನು ಹೇಳ್ತಾ ಇಲ್ಲ ನಾನು. ಐ ಆಮ್ ನಾಟ್ ರೆಕಮೆಂಡಿಂಗ್, ಐ ಆಮ್ ನಾಟ್ ಪ್ರಮೋಟಿಂಗ್ ದಟ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಐ ಆಮ್ ಟೆಲಿಂಗ್ ಯು ಟು ಚೆಕ್. ಎಷ್ಟು ನೋವಾಗತ್ತೆ ನಿಮ್ಗೆ ಗೊತ್ತಿದೆ. ತನ್ನನ್ನು ತಾನು ಕಂಪ್ಲೀಟಾಗಿ ತನ್ನ ಜೀವ ತಗೊಂಡ್ಬಿಡ್ಬೇಕು. ಎಷ್ಟು ನರಳಾಡ್ತಿದೆ, ಎಷ್ಟು ನರಳಾಡ್ತಿರಬಹುದು. ತನ್ನನ್ನು ತಾನು ಸುಟ್ಕೊಂಡ್ಬಿಡೋದಾಗ್ಲಿ, ನೀರಲ್ಲಿ ಮುಳುಗ್ಬಿಡೋದಾಗ್ಲಿ, ಸ್ವಲ್ಪ ಹೊತ್ತು ನೀರು ಒಳಗಡೆ ಬಾಯಿ ಮುಖನ ಇದನ್ನು ಮಾಡಿ ನೋಡಿ, ಡಿಪ್ ಮಾಡಿ ನೋಡಿ, ಸ್ವಲ್ಪ ಹೊತ್ತಲ್ಲೇ ವಾಪಸ್ ಹೊರಗಡೆ ಬರಬೇಕು ಅಂತ ಅನ್ಸುತ್ತೆ, ರೈಟ್? ಸೊ ನೀರಲ್ಲಿ ಮುಳುಗಿ ನೇಣು ಹಾಕ್ಕೊಂಡು ವಾಟ್ ಎವರ್, ಎಷ್ಟು ನೋವು ಅವ್ರಿಗೆ ಜೀವನದಲ್ಲಿ ಇರ್ಬೋದು ಅಂತ. ಆ ನೋವಿದೆಯಲ್ಲ, ಮನಸ್ಸಿನ ನೋವು, ನೋವಿಲ್ಲಿರುತ್ತೆ, ನೋವು ಮನಸ್ಸಲ್ಲೇ ಇರುತ್ತೆ. ಮನಸ್ಸೇನು ನಿಮ್ಮ ಸೂಕ್ಷ್ಮ ಶರೀರ. ಸೊ ಯಾವಾಗ ನೋವಿರುತ್ತೆ, ದಟ್ ಪೇನ್ ಈಸ್ ವೆರಿ ಹೆವಿ, ದಟ್ ಪೇನ್ ಈಸ್ ವೆರಿ ಡೆನ್ಸ್. ಆ್ಯಂಡ್ ಯಾವಾಗ ಆ ಡೆನ್ಸಿಟಿ ಜಾಸ್ತಿ ಇರುತ್ತೋ ಅವಾಗಲೂ ಕೂಡ ಆತ್ಮಗಳು ಅರ್ತ್ ಬಾಂಡ್, ಭೂಮಿ ರೆಲ್ಮ್ಗೆ ಅಟ್ಯಾಚ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಆ ಭಾರ ನಿಮ್ಮನ್ನು ಲಿಬ್ರೇಟ್ ಆಗ್ಲಿಕ್ಕೆ ಬಿಡಲ್ಲ. ಆತ್ಮ ಸಹಜವಾಗಿ ದೇಹವನ್ನು ಬಿಟ್ಟಾಗ ಏನಾಗುತ್ತೆ, ಅದು ಲಿಬ್ರೇಟ್ ಆಗುತ್ತೆ, ಗಾಳಿ ಥರ ಒಂಥರ ಹಗುರ ಆಗಿಬಿಡತ್ತೆ. ಬಟ್ ಆ ನೋವು ತುಂಬ ಭಾರ. ನೋವು ಭಾರ ಹೇಗೆ ಹೇಳ್ತೀರಿ ಸರ್? ನೋವಿಗೇನಾದ್ರು ವೇಟ್ ಇದೆಯಾ? ನೀವೇ ಎಷ್ಟೋ ಸತಿ ನಿಮ್ಮ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಯಾವಾಗ ನೀವು ಖುಷಿಯಾಗಿರ್ತೀರಿ, ಸಾಮಾನ್ಯವಾಗಿ ಕುಣಿತೀರಿ, ಜಂಪ್ ಮಾಡ್ತೀರಲ್ವಾ? ಐದರ್ ಯು ವಿಲ್ ಜಂಪ್ ಆರ್ ಯು ವಿಲ್ ಡಾನ್ಸ್ ಆರ್ ಯು ವಿಲ್ ಫೀಲ್ ಲೈಟ್, ವಾವ್, ಹಿಂಗಾಗೋಯ್ತು ಹಂಗಾಗೋಯ್ತು ಈ ಥರ ಹೇಳ್ತೀರಿ. ಅದೇ ಯಾವಾಗ ನೀವು ನೋವಲ್ಲಿರ್ತೀರಿ, ಯಾವುದೋ ಒಂದು ನೋವು, ಓ ಹಿಂಗಾಗೋಯ್ತು ಹಂಗಾಗೋಯ್ತು, ಯು ಕ್ಯಾನ್ ಲಿಟ್ರಲಿ ಎಕ್ಸ್ಪೀರಿಯನ್ಸ್ ಕಿ ನೀವು ಕೆಳಗಡೆ ಕುಸಿತಾ ಇದ್ದೀರಿ, ಕೆಳಗಡೆ ಹೋಗ್ತಾ ಇದ್ದೀರಿ ಅಂತ. ಬಿಕಾಸ್ ದಟ್ ಪೇನ್ ಈಸ್ ವೆರಿ ಡೆನ್ಸ್, ತುಂಬ ಭಾರ ಇರುತ್ತೆ. ಆ ಭಾರ ಇರೋದನ್ನು ನಮ್ಮ ಭೂಮಿ ಕಡೆ ಎಳೆಯುತ್ತೆ. ಖುಷಿ, ಹ್ಯಾಪಿಯಾಗಿದ್ದಾಗ ಅದು ಲೈಟ್ ಆಗಿರುತ್ತೆ, ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಸೇಮ್ ವೇ. ಸೊ ಈ ಥರ ಆದಾಗ ಆ ಆತ್ಮಗಳು ಪ್ರೇತಾತ್ಮಗಳಾಗಿ ಇಲ್ಲೇ ಉಳ್ಕೊಂಡ್ಬಿಡುತ್ತೆ. ಎರಡನೇದು, ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಯಾರು ತೀರ್ಕೊಂಡಿರ್ತಾರೋ, ಆ ಆಕ್ಸಿಡೆಂಟಲ್ಲಿ ತೀರ್ಕೊಂಡಾಗ ಏನಾಗುತ್ತೆ ಅಂದರೆ ಇಟ್ಸ್ ಅ ಸಡನ್ ಶಾಕ್. ಹೋಗ್ಬೇಕು ಅಂತಿರಲ್ಲ, ಬಟ್ ಸಡನ್ ಆಗಿ ದೇಹ ಟಕ್ ಅಂತ ಸಪ್ರೇಟ್ ಆಗಿಬಿಡಿದೆ ಆತ್ಮದಿಂದ. ಸೊ ಯಾವಾಗ ದೇಹ ಆತ್ಮ ಟಕ್ ಅಂತ ಸಪ್ರೇಟ್ ಆಗಿಬಿಡುತ್ತೆ, ಅವಾಗಲೂ ಕೂಡ ಆತ್ಮಕ್ಕೆ ಅರಿವೇ ಆಗೋದಿಲ್ಲ ನಾನು ಸತ್ತೋಗಿದ್ದೀನಿ ಅಂತ. ಎಷ್ಟೋ ದಿನ ತನಕ ಅವ್ರಿಗೆ ಗೊತ್ತೇ ಆಗಲ್ಲ ನಾನು ಸತ್ತೋಗಿದ್ದೀನಿ ಅಂತ, ದೇಹ ಬಿಟ್ಟೋಗಿದ್ದೀನಿ ಗೊತ್ತೇ ಆಗಲ್ಲ. ಸೊ ಅಂಥ ಆತ್ಮಗಳು ಕೂಡ ಪ್ರೇತಾತ್ಮಗಳಾಗಿ ಉಳಿತವೆ. ಇನ್ನು ಮೂರನೇದು, ತುಂಬ ಅಟ್ಯಾಚ್ಮೆಂಟ್ಗಳು. ಕೆಲವ್ರು ನೋಡಿ, ಜೀವನ ಪರ್ಯಂತ ಸ್ವಲ್ಪ ಸ್ವಲ್ಪ ದುಡ್ಡು ಸೇರಿಸ್ಕೊಂಡು ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ಡ್ರೀಮ್ ಇರುತ್ತೆ. ಜೀವನ ಪರ್ಯಂತ ಸ್ವಲ್ಪ ಸ್ವಲ್ಪ ಸೇರಿಸ್ತಾರೆ. ಫಸ್ಟು ಸೈಟ್ ತಗೋತಾರೆ, ಅದ್ರ ಮೇಲೆ ಲೋನ್ ತಗೋತಾರೆ, ಆ ಲೋನ ತೀರಿಸ್ತಾರೆ. ಆಮೇಲೆ ಹೆಂಗೋ ಲೋನ್ ಮಾಡಿ ಹೆಂಗೋ ದುಡ್ಡು ಸೇರಿಸ್ಕೊಂಡು ಮನೆ ಕಟ್ತಾರೆ. ಮನೆ ಕಟ್ಟಿದ ಮೇಲೆ ತುಂಬ ಇಷ್ಟಪಟ್ಟು ಎಷ್ಟೋ ವರ್ಷಗಳ ಶ್ರಮದಿಂದ ಮನೆ ಕಟ್ಟಿ ಆ ಗೃಹ ಪ್ರವೇಶ ಮಾಡಿ ಸ್ವಲ್ಪ ದಿನಕ್ಕೆ ಕಾರಣಾಂತರದಿಂದ ಅವ್ರೇನ ತೀರ್ಕೊಂಡ್ಬಿಟ್ರೆ, ಅವ್ರೇನು ಮಾಡ್ತಾರೆ, ಆ ಮನೆ ಜೊತೆಗೆ ಅವ್ರಿಗೆ ತುಂಬ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಇರುತ್ತೆ. ನಾನು ಕಟ್ಟಿರುವಂಥ ಮನೆ, ಇಷ್ಟು ವರ್ಷದಿಂದ ಶ್ರಮಪಟ್ಟು ಕಟ್ಟಿರುವಂಥ ಮನೆ. ಸೊ ಆ ಮನೆ ಜೊತೆಗೆ ಅಟ್ಯಾಚ್ಮೆಂಟ್ ಏನಾದರೂ ಇತ್ತು ಅಂತಿದ್ರೆ ಆ ಮನೇಲಿ ಆತ್ಮ ಉಳ್ಕೊಂಡ್ಬಿಡುತ್ತೆ. ಅದೇ ಥರ ಮನೆ ಅಟ್ಯಾಚ್ಮೆಂಟ್ ಅಷ್ಟೇ ಅಲ್ಲ, ಗಂಡ ಹೆಂಡತಿ ಅಟ್ಯಾಚ್ಮೆಂಟು, ಮಕ್ಕಳ ಅಟ್ಯಾಚ್ಮೆಂಟ್, ಅತಿಯಾದ ಮೋಹ ಏನಿದೆ, ದಟ್ ಅಟ್ಯಾಚ್ಮೆಂಟು ಕೂಡ ಎಷ್ಟೋ ಸಲ ಆ ತುಂಬ ಅಟ್ಯಾಚ್ಡ್ ಆಗಿದ್ದಾಗ ತನ್ನ ಮನೆಯವ್ರಿಗಿರ್ಬೋದು,
ಮಕ್ಕಳ ಜೊತೆಗಿರ್ಬೋದು, ಮನೆ ಜೊತೆಗಿರ್ಬೋದು, ಸಂಪತ್ತಿನ ಜೊತೆಗಿರ್ಬೋದು, ತಮ್ಮ ಸ್ಟೇಟಸ್ ಜೊತೆಗಿರ್ಬೋದು, ಯಾವಾಗ ಅತಿಯಾದ ಅಟ್ಯಾಚ್ಮೆಂಟ್ ಇರುತ್ತೋ ಅವರು ಕೂಡ ಪ್ರೇತಾತ್ಮಾಗಿ ಉಳಿಯುವಂತ ಸಾಧ್ಯತೆ ಇರುತ್ತೆ. ರೈಟ್. ಸೊ ಈ ತರ ನಾನಾ ಕಾರಣಗಳಿಂದ ಯಾವಾಗ ಆ ದೇಹ ಜೀವಾತ್ಮ ಬಿಟ್ಟು ಹೋಯಿತು, ಆ ಬಿಟ್ಟು ಹೋಗುವ ಸಮಯದಲ್ಲಿ ಈ ತರದ ಘಟನೆಗಳು ಏನಾದ್ರು ಆಯಿತು ಅಂತಂದಾಗ ಅದು ಹೈಯರ್ ಎಲ್ಮಲ್ಲಿ ಅದ್ರದ್ದು ಏನ್ ಸಹಜ ಒಂದು ಪ್ರಕೃತಿ ಇದೆ, ಅದಕ್ಕೆ ತಕ್ಕಂತೆ ಹೋಗಕ್ ಆಗದೆ ಇದ್ದಾಗ ಅದು ನಮ್ಮ ಭೂಮಿಗೆನೆ ಅಟ್ಯಾಚ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಭೂಮಿಗೆ ಅಟ್ಯಾಚ್ ಆಗಿ ಉಳ್ಕೊಂಡಿರುವಂತ ಎಲ್ಲ ಆತ್ಮಗಳಿಗೆ ನಾವು ಪ್ರೇತಾತ್ಮ ಅಥವಾ ಅರ್ತ್ ಬಾಂಡ್ ಎಂಟಿಟೀಸ್ ಅಂತ ಹೇಳ್ತೀವಿ. ಕ್ಲಿಯರ್? ಆರ್ ಯು ವಿತ್ ಮೀ ಸೋ ಫಾರ್? Just type yes in the chat box. ಸೊ ನಾವು ಹಾಗಾದ್ರೆ ಈ ಪ್ರೇತಾತ್ಮಗಳು ನಮಗೆ ತೊಂದರೆ ಯಾಕೆ ಕೊಡ್ತವೆ ಸರ್? ಸುಮ್ಮನೆ ಯಾರ್ಯಾರಿಗೂ ಯಾವ್ಯಾವುದೋ ಪ್ರೇತಾತ್ಮ ತೊಂದರೆ ಕೊಡೋದಿಲ್ಲ. ಪ್ರೇತಾತ್ಮಗಳು ತೊಂದರೆ ಕೊಡಬೇಕು ಅಂದ್ರೆ ಅದಕ್ಕೆ ಒಂದು ಕಾರಣ ಇರಬೇಕು. ಎಷ್ಟೋ ಸಲ ಪ್ರೇತಾತ್ಮಗಳು ತೊಂದರೆ ಕೊಡಬೇಕು ಅಂತ ಇರೋದಿಲ್ಲ, ಬಟ್ ಅವರ ಪ್ರೆಸೆನ್ಸ್ ಇಂದ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ನೋಡಿ, ಯಾರು ಎಕ್ಸ್ಟೆಂಡಲ್ ತೀರ್ಕೊಂಡಿದ್ದಾರೋ, ಯಾರು ಸುಸೈಡ್ ಮಾಡಿ ತೀರ್ಕೊಂಡಿದ್ದಾರೋ, ಅಥವಾ ಯಾರಿಗೆ ತುಂಬಾ ಜಾಸ್ತಿ ಅಟ್ಯಾಚ್ಮೆಂಟ್ ಇದ್ದು ಅವರು ತೀರ್ಕೊಂಡು ಅಲ್ಲೇ ಉಳ್ಕೊಂಡಿದ್ದಾರೋ, ಈಗ ನನಗೆ ಹೇಳಿ, ಅಂತ ಜನ ಮೇಲೆ ನಿಮಗೆ ಕರುಣೆ ಬರುತ್ತಾ ಅಥವಾ ಅವರಿಂದ ನಾವು ಭಯ ಬೀಳ್ಬೇಕಾ? ಯಾಕೆ ನಮ್ಗೆ ಅವ್ರ ಮೇಲೆ ಕರುಣೆ ಬರುತ್ತೆ, ರೈಟ್? ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಅವರಿಂದ ಭಯ ಆಗೋದಾಗ್ಲಿ ಅಥವಾ ಅವ್ರ ಮೇಲೆ ಕೋಪ ಬರೋದಾಗ್ಲಿ ಸಾಧ್ಯತೆ ಇಲ್ಲ. ಸಾಮಾನ್ಯವಾಗಿ ಕರುಣೆ ಬರುತ್ತೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ದಾರಿ ಗೊತ್ತಾಗಲ್ಲ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ದಾರಿ ಹೇಗೆ ಹೋಗಬೇಕು ಮುಂದಿನ ಲೋಕಕ್ಕೆ ಅಂತ ಗೊತ್ತಾಗ್ದೇನೆ ಅವರು ಸ್ಟಕ್ ಆಗಿಬಿಟ್ಟಿರ್ತಾರೆ. ಸೊ ವಾಟ್ ವಿ ಡೂ, ಹಿಪ್ನಾಸಿಸಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ದಾರಿನ ತೋರಿಸ್ಕೊಟ್ಟು ಅದನ್ನು ರಿಲೀಸ್ ಮಾಡ್ತೀವಿ, ಅಥವಾ ಅವ್ರಿಗೆ ಮುಕ್ತಿನ ಕೊಡಿಸಿ ಪುನರ್ಜನ್ಮದ ಹಾದಿಯನ್ನು ತೋರಿಸ್ತೀವಿ ಥ್ರೂ ಹಿಪ್ನಾಸಿಸ್. ರೈಟ್. ಸೊ ಇವೆಲ್ಲ ತೊಂದರೆ ಹೇಗೆ ಆಗತ್ತೆ, ಇವ್ರುಗಳಿಂದ ಯಾವ ಥರ ತೊಂದರೆ ಆಗತ್ತೆ ಅದನ್ನು ಇವಾಗ ಅರ್ಥ ಮಾಡ್ಕೊ. ಆ್ಯಂಡ್ ಕೆಲವೊಂದು ಸಿಂಪ್ಟಮ್ಸ್ ಏನಿದೆ ಅದನ್ನು ಕೂಡ ಮುಂದೆ ಅರ್ಥ ಮಾಡ್ಕೊಳ್ಳೋಣ. ತೊಂದರೆ ಹೇಗಾಗತ್ತೆ ಅಂದರೆ, ಅಥವಾ ಇವುಗಳು ಅಟ್ಯಾಚ್ ಹೇಗಾಗ್ತವೆ, ಅದರಲ್ಲಿ ಅಗೇನ್ ಬೇರೆ ಬೇರೆ ಕಾರಣಗಳಿರುತ್ತೆ. ಎಷ್ಟೋ ಸತಿ ಅವು ತೊಂದರೆ ಕೊಡಬೇಕು ಅಂತ ಇರೋದಿಲ್ಲ, ಬಟ್ ಬೇರೆಯವರು ಅವರಿಂದ ತೊಂದರೆ ಕೊಡೋ ಥರ ಮಾಡುವಂಥ ಸಾಧ್ಯತೆನೂ ಕೂಡ ಇರುತ್ತೆ. ಸೊ ಸಾಮಾನ್ಯವಾಗಿ ಇವೆಲ್ಲ ಅಟ್ಯಾಚ್ ಆಗಿದೆ ನಿಮ್ಗೆ ಅಂದರೆ ಆ ಅಟ್ಯಾಚ್ ಆಗೋದಕ್ಕೂ ಕೂಡ ಬೇರೆ ಬೇರೆ ಕಾರಣ ಇರುತ್ತೆ. ಕೆಲವೊಂದ್ಸಲ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರದಿಂದನೂ ಕೂಡ ಅವರು ವಶಪಡಿಸಿ ಅದನ್ನು ಕಳಿಸಿರ್ತಾರೆ. ಸೊ ಅದು ಕೂಡ ನಮಗೆ ತೊಂದರೆ ಕೊಡುತ್ತೆ. ಕೆಲವೊಂದ್ಸತಿ ಹಾಗೆ ಪಾಸಿಂಗ್ ಬೈ ಹೋಗ್ತಾ ಇರತ್ತೆ, ಏನೋ ನೋಡಿದೆ ಚೆನ್ನಾಗಿದ್ದಾನೆ ಚೆನ್ನಾಗಿದ್ದಾಳೆ ಸೇರ್ಕೊಂಡ್ಬಿಟ್ಟೆ ಅಂತಲೂ ಬರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸುತ್ತಮುತ್ತ ಇರ್ತವೆ, ಆ ಜಾಗದಲ್ಲಿ ಇರ್ತವೆ, ನಾವು ಆ ಜಾಗಕ್ಕೆ ಹೋದಕ್ಕೆ ನಮಗೆ ಅದರ ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಸಾಮಾನ್ಯವಾಗಿ ಅವ್ರು ತೊಂದರೆ ಕೊಡಬೇಕು ಅಂತ ಇರೋದಿಲ್ಲ, ಬಟ್ ಕಾರಣಾಂತರದಿಂದ ಅವರು ತೊಂದರೆ ಕೊಡ್ತಾರೆ ಅಥವಾ ತೊಂದರೆ ನಮಗೆ ಅವರಿಂದ ತೊಂದರೆ ಆಗುತ್ತೆ. ಮೊದಲನೇದು ಹೇಗೆ ತೊಂದರೆ ಆಗುತ್ತೆ, ಇದನ್ನ ಬೇರೆ ಬೇರೆ ಕಾರಣಗಳಿರುತ್ತೆ. ಅಗೇನ್ ಸಾಕಷ್ಟು ವಿಧಾನಗಳಿದಾವೆ ಅಥವಾ ಸಾಕಷ್ಟು ವಿಧಾನಗಳಲ್ಲಿ ಇವುಗಳಿಂದ ತೊಂದರೆ ಆಗತ್ತೆ. ಕೆಲವೊಂದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಸಾಮಾನ್ಯವಾಗಿ ಯಾವುದೋ ಒಂದು ಜಾಗದಲ್ಲಿ ಪ್ರೇತಾತ್ಮ ಇದೆ ಅಂತಿದ್ರೆ ಅದರಿಂದ ನಾವು ಇನ್ಫ್ಲುಯೆನ್ಸ್ ಆಗ್ತೀವಿ. ನಮ್ಮ ಎನರ್ಜಿ ಅದರ ಎನರ್ಜಿಯಿಂದ ಇನ್ಫ್ಲುಯೆನ್ಸ್ ಆಗುತ್ತೆ. ಎಕ್ಸಾಂಪಲ್ಗೆ, ಈಗ ನೀವು ಯಾವುದೋ ಒಂದು ಮೋರಿ ಎದುರುಗಡೆಯಿಂದ ಪಾಸ್ ಆಗ್ತಾ ಇದ್ದೀರಿ, ಗಲೀಜ್ ಮೋರಿ ಇದೆ, ಗಬ್ಬು ವಾಸನೆ ಬರ್ತಾ ಇದೆ. ಆ ಮೋರಿ ಎದುರುಗಡೆಯಿಂದ ಪಾಸ್ ಆದ್ರೆ ಆ ವಾಸನೆ ನಿಮ್ಗೆ ಬಂದೇ ಬರುತ್ತೆ ಅಲ್ಲ, ಅದರಿಂದ ನಿಮ್ಗೆ ತೊಂದರೆ ಆಗತ್ತೆ. ಬಟ್ ಆ ವಾಸನೆ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಇತ್ತ? ಇಲ್ಲ, ಅದು ತೊಂದರೆ ಕೊಡ್ಬೇಕು ಅಂತ ಇರಲಿಲ್ಲ. ಅದು ಅಲ್ಲಿ ಇರೋದ್ರಿಂದ ನೀವು ಆ ಕಡೆಯಿಂದ ಪಾಸ್ ಆಗಿದ್ದಕ್ಕೆ ಆ ವಾಸನೆ ನಿಮ್ಗೆ ಬಂತು, ಅದರಿಂದ ನಿಮ್ಗೆ ತೊಂದರೆ ಆಯ್ತು. ಆ ಮೋರಿ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತಿಲ್ಲ, ಬಟ್ ಆ ಮೋರಿಲಿರುವಂತ ಗಲೀಜ್ ವಾಸನೆಯಿಂದ ನಿಮ್ಗೆ ತೊಂದರೆ ಆಯ್ತು. ಅದೇ ತರ ನಮ್ಮ ಸುತ್ತಮುತ್ತ ಏನಾದರೂ ತುಂಬಾ ನೋವಲ್ಲಿ, ಸಾಮಾನ್ಯವಾಗಿ ನೋಡಿ, ನಿಮ್ಮ ಫ್ರೆಂಡು ನಿಮ್ಮ ಕ್ಲೋಸ್ ಯಾರಾದರೂ ತುಂಬಾ ನೋವು ತುಂಬಾ ದುಃಖದಲ್ಲಿ ಇದ್ರು ಅಂದ್ರೆ ಅವ್ರ ಜೊತೆಗೆ ನೀವು ಕೂತಿದ್ದೀರಂದ್ರೆ ಅವ್ರ ನೋವು ನಿಮಗೆ ಫೀಲ್ ಆಗೋದಿಲ್ವಾ? ಸರಿಯಾಗಿ ನೀವು ಯಾವುದೋ ಒಂದು ಖುಷಿಯಿಂದ ಎಲ್ಲೋ ನಿಮ್ಮ ಫ್ರೆಂಡ್ನ ನೋಡಕ್ ಹೋಗ್ತೀರಿ, ಮನೆಗೆ ರೀಚ್ ಆಗಿದ ತಕ್ಷಣ ಗೊತ್ತಾಗ್ತಾ ಇದೆ ನಿಮ್ಮ ಫ್ರೆಂಡ್ ಯಾವುದೋ ಒಂದು ದುಃಖದಲ್ಲಿ ಇದ್ದಾನಂತ. ಅವನ ಹತ್ರ ಹೋಗಿ ನೀವು ನಿಮ್ಮ ಖುಷಿನ ಹಂಚ್ಕೊಳಕ್ ಆಗತ್ತ ಅವ್ರ ಜೊತೆಗೆ? ಅಥವಾ ಫಸ್ಟ್ ನೀವು ದುಃಖಿತರಾಗ್ತೀರಿ, ಅಯ್ಯೋ ಪಾಪ ಅಷ್ಟು ದುಃಖ ಇದೆಯಲ್ಲ, ಹಿಂಗಾಯ್ತು ಏನಾಯ್ತು ಅಂತ ಕೇಳ್ತಿರೋ, ನೀವು ದುಃಖಿತರಾಗ್ತಿರೋ, ನಿಮ್ಮ ಖುಷಿನ ಮರ್ತೋಗ್ತಿರೋ, ಅಥವಾ ನಿಮ್ಮ ಖುಷಿನ ಹಂಚ್ಕೊಳ್ತಿರೋ?
ನೋಡಿ, ದಟ್ ಪರ್ಸನ್ ಈಸ್ ಇನ್ ಪೇನ್. ಸೊ ಅವರ ಪೇನು ನಮ್ಗೆ ಇನ್ಫ್ಲುಯೆನ್ಸ್ ಆಗ್ತದೆ. ಈಗ ಅವ್ರು ನಿಮ್ಗೆ ಏನಾರು ನೋವು ಕೊಡ್ಬೇಕು ಅಂತಿದ್ದಾರೆ, ನಿಮ್ಮ ಫ್ರೆಂಡ್ ನಿಮ್ಗೆ ನೋವು ಕೊಡ್ಬೇಕು ಅಂತಿಲ್ಲ, ಬಟ್ ನಿಮ್ಮ ಫ್ರೆಂಡ್ ನೋವಲ್ಲಿ ಇರೋದ್ರಿಂದ ಅವರ ಪಕ್ಕದಲ್ಲಿ ನೀವು ಇದ್ದಾಗ ನಿಮಗೂ ಕೂಡ ಆ ನೋವು ಫೀಲ್ ಆಗುತ್ತೆ. ಅದೇ ತರ ಮೈ ಡಿಯರ್ ಫ್ರೆಂಡ್ಸ್, ನಮ್ಮ ಸುತ್ತಮುತ್ತ ಏನಾದರೂ ಆ ಥರದ ಆತ್ಮಗಳು ಇತ್ತಂತಂದಾಗ, ಆಸ್ ಐ ಟೋಲ್ಡ್ ಯು, ಸುಸೈಡ್ ಮಾಡ್ಕೊಂಡು ತುಂಬಾ ನೋವಲ್ಲಿ ಇರುವಂತ ಆತ್ಮ, ಆ ನೋವು ಅನ್ಫಾರ್ಚುನೇಟ್ಲಿ ನೋಡಿ, ಅದಕ್ಕೆ ನಾನು ಎಷ್ಟೋ ಸತಿ ಸಾಮಾನ್ಯವಾಗಿ ಹೇಳ್ತೀನಿ, ನೀವು ಎಷ್ಟೇ ದುಃಖದಲ್ಲಿ ಇದ್ರೂ ಕೂಡ ದಯವಿಟ್ಟು ಈ ತರದ ಪಾತಕ ಮಾಡಬೇಡಿ. ತುಂಬಾ ದೊಡ್ಡ ಪಾತಕ, ತುಂಬಾ ದೊಡ್ಡ ಪಾಪ ಅಂತ ಯಾಕೆ ಹೇಳ್ತೀವಿ ಈ ಶಾಸ್ತ್ರಗಳೆಲ್ಲ ಅಂದ್ರೆ, ಸೂಸೈಡ್ ಮಾಡ್ಕೊಂಡಾಗ ದೇಹ ಇದ್ರೆ ಅಟ್ಲೀಸ್ಟ್ ಅನುಭವಿಸ್ಬೋದು ನೋವುಗಳನ್ನ. ದೇಹ ಇಲ್ಲದೆ ಏನಾದ್ರೂ ಅನುಭವಿಸ್ಬೇಕು ಅಂದ್ರೆ ನಮ್ಮ ಪೇನ್ ಇದೆ 1000 ಟೈಮ್ಸ್ ಜಾಸ್ತಿ ಆಗತ್ತೆ, 1000 ಪಟ್ಟು ಜಾಸ್ತಿ ಆಗತ್ತೆ ಆ ನೋವು. ಯಾಕಂದ್ರೆ ದೇಹ ಇಲ್ಲದೆ ಅದನ್ನ ಅನುಭವಿಸಕ್ಕಾಗಲ್ಲ. ಸೊ ತುಂಬಾ ತಳಮಳ ಇರುತ್ತೆ ಅಲ್ಲಿ. ಸೊ ತುಂಬಾ ನೋವಲ್ಲಿ ಇದ್ದಾಗ, ಆ ನೋವಿನ ಒಂದು ಎನರ್ಜಿ ಏನಿದೆ ನಿಮ್ಮ ಸುತ್ತ ಇದ್ದಾಗ, ಅದು ನಿಮ್ಮ ಎನರ್ಜಿನ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದಕ್ಕಿರುವಂಥ ಇಶ್ಯೂಸು, ಅದಕ್ಕಿರುವಂಥ ತೊಂದರೆಗಳು ನಿಮಗೆ ಆಗುವಂಥ ಅಥವಾ ನಿಮಗೆ ಫೀಲ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಎಷ್ಟೋ ಸತಿ ನೋಡಿ, ಆ ಥರ ಒಂದು ಯಾವುದೋ ಹಾಂಟೆಡ್ ಪ್ಲೇಸು ಅಥವಾ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ಇರುವಂಥ ಪ್ಲೇಸಿಗೆ ನೀವು ಹೋಗ್ಬಿಟ್ರೆ, ನೀವು ಕೂಡ ಒಂಥರ ಡಿಪ್ರೆಷನ್ ಫೀಲ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ. ಏನೋ ಒಂಥರ ನೋವು, ಏನೋ ಒಂಥರ ಡಿಪ್ರೆಷನ್ನು. ಕೆಲವ್ರು ಏನೋ ಅಳಬೇಕು ಅಂತ ಅನ್ಸುತ್ತೆ, ಅವ್ರಿಗೆ ಅಳಬೇಕು ಅಂತ ಕಾರಣ ಇರೋದಿಲ್ಲ, ಬಟ್ ಅಳಬೇಕು ಅಂತ ಅನ್ಸುತ್ತೆ. ರೈಟ್. ಸೊ ಕೆಲವೊಂದ್ಸತಿ ಸುತ್ತಮುತ್ತ ಇತ್ತು ಅಂತಂದಾಗ ಆ ಥರ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಎರಡನೇದು, ಕೆಲವೊಂದ್ಸತಿ ಈ ಅಗೇನ್ ಆ ಒಂದು ಟಾಪಿಕ್ ಅಲ್ಲಿ ಜಾಸ್ತಿ ಇವತ್ತು ಇಳಿಯೋದು ಬೇಡ, ಬಟ್ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಮಾಡೋರು ಕೆಲವೊಂದು ಆತ್ಮಗಳನ್ನ ವಶಪಡಿಸ್ತಾರೆ. ಆ ವಶಪಡಿಸ್ಕೊಂಡು ಆ ಆತ್ಮಗಳನ್ನ ಪ್ರಯೋಗ ಮಾಡ್ತಾರೆ, ಪ್ರಯೋಗ ಮಾಡಿ ಬೇರೆಯವ್ರ ಮೇಲೆ ಕಳಿಸ್ತಾರೆ. ಅವಾಗ ಏನಾಗುತ್ತಂದ್ರೆ, ಆ ಆತ್ಮ ನಿಮ್ಗೆ ತೊಂದರೆ ಕೊಡ್ಬೇಕು ಅಂತ ಇರೋದಿಲ್ಲ, ಆದರೆ ಬೇರೆಯವರು ಅವ್ರನ್ನ ಅದನ್ನ ಪ್ರೋಗ್ರಾಮ್ ಮಾಡಿ ಕಳ್ಸೋದ್ರಿಂದ, ಏನ್ ಪ್ರೋಗ್ರಾಮ್ ಮಾಡಿ ಅದನ್ನ ಕಳ್ಸಿರ್ತಾರೋ ಅದಕ್ಕೆ ತಕ್ಕಂತೆ ಅದು ನಿಮ್ಮ ಲೈಫ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಆ ಥರ ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ಮೂರನೇದು, ಸಾಮಾನ್ಯವಾಗಿ ನಿಮ್ಮ ಒಂದು ಸುತ್ತಮುತ್ತ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ನಿಮ್ಮಿಂದ ತೊಂದರೆ ಆಗಿದೆ, ಅವರು ಕೂಡ ಏನಾದ್ರೂ ಈ ತರ ಪ್ರೇತಾತ್ಮ ಆಗಿ ಉಳ್ಕೊಂಡ್ಬಿಟ್ರೆ ಅವರು ನಿಮ್ಗೆ ತೊಂದರೆ ಮಾಡುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಅವರು ನಿಮ್ಮ ಸುತ್ತಮುತ್ತ ಇದ್ದು ಆ ಒಂದು ಎನರ್ಜಿಯಿಂದ ನಿಮ್ಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತಾರೆ, ಅಂಡ್ ಅದರಿಂದ ನಿಮ್ಗೆ ತೊಂದರೆ ಆಗುತ್ತೆ. ನಾಲ್ಕನೇದು, ಎಷ್ಟೋ ಸತಿ ತುಂಬ ಅಟ್ಯಾಚ್ಡ್, ಫಾರ್ ಎಕ್ಸಾಂಪಲ್ ನನ್ನ ಮಕ್ಕಳು, ಅಯ್ಯೋ ನನ್ನ ಮಕ್ಕಳು ಚಿಕ್ಕವರು ಅಂತ ನಾನೇನಾದ್ರು ದೇಹ ಬಿಟ್ಟು ಹೋಗ್ಬಿಟ್ಟಾಗ ನನ್ನ ಮಕ್ಕಳ ಮೇಲೆ ಇರುವಂಥ ನನ್ನ ವ್ಯಾಮೋಹ ಇದೆ, ಅದು ನನ್ನನ್ನು ಅವ್ರ ಜೊತೆಗೇನೆ ಅಟ್ಯಾಚ್ ಮಾಡಿ ಇಟ್ಕೊಂಡ್ಬಿಡುತ್ತೆ. ಅವಾಗೇನಾಗುತ್ತೆ, ನಾನು ಅವ್ರಿಗೆ ತೊಂದರೆ ಕೊಡಬೇಕು ಅಂತಿಲ್ಲ, ಬಟ್ ನಾನು ಅವ್ರ ಜೊತೆಗಿರೋದ್ರಿಂದ ಅವರು ಅವರ ಜೀವನ ಜೀವ್ಸಕ್ಕಾಗೋದಿಲ್ಲ, ಅವಾಗಲೂ ಕೂಡ ಅವ್ರಿಗೆ ತೊಂದರೆಗಳಾಗುತ್ತೆ. ರೈಟ್. ಸೊ ಈ ತರ ನಾನಾ ರೀತಿಯಲ್ಲಿ ಈ ಆತ್ಮಗಳು ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಜೊತೆಗೆ ಅಟ್ಯಾಚ್ ಆಗ್ಬೋದು. ನಮ್ಮ ಜೊತೆಗೆ ಅಟ್ಯಾಚ್ ಆದಾಗ ನಮಗೆ ನಾನಾ ರೀತಿಯ ತೊಂದರೆಗಳು ಆಗುವಂತ ಸಾಧ್ಯತೆ ಇರುತ್ತೆ. ಏನೇನು ತೊಂದರೆಗಳು ಆಗ್ಬೋದು ಕೆಲವೊಂದನ್ನ ಇಲ್ಲಿ ನೋಟ್ ಮಾಡೋಣ. ಆಮೇಲೆ ಕೆಲವೊಂದು ಕೇಸ್ ಸ್ಟಡೀಸ್ ನಾನು ನಿಮಗೆ ಹೇಳ್ತೀನಿ. ಜೊತೆಗೆ ನನ್ನ ಅನುಭವ, ಒಂದೆರಡು ಅನುಭವಗಳು ನನಗೂ ಆಗಿತ್ತು. ಸೊ ಆ ಅನುಭವಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಏನ್ ಸಿಂಪ್ಟಮ್ಸ್ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಅಗೇನ್ ಇವೆಲ್ಲ ಸಿಂಪ್ಟಮ್ಸ್ಗಳು ಇದ್ರೆ ಪ್ರೇತ ಬಾಧೆ ಅಥವಾ ಪ್ರೇತಾತ್ಮ ಇದೆ ಅಂತಾನೆ ಅರ್ಥ ಅಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು, ಬಟ್ ಸಾಮಾನ್ಯವಾಗಿ ಒಂದು ಕಾರಣ ಪ್ರೇತಾತ್ಮ ಇರುವಂತ ಸಾಧ್ಯತೆ ಇರುತ್ತೆ. ಸಿಂಪ್ಟಮ್ಸ್ ಆಫ್ ಸ್ಪಿರಿಟ್ಸ್ ಅಂದ್ರೆ ಯಾರಿಗೆ ಸ್ಪಿರಿಟ್ಸ್ ಇದೆ ಅವ್ರಿಗೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ ಕೆಲವೊಂದನ್ನು ಲಿಸ್ಟ್ ಮಾಡಿದ್ದೀನಿ. ಅನ್ಸೀನ್ ಇನ್ಫ್ಲುಯೆನ್ಸಸ್ ಕ್ಯಾನ್ ಅಫೆಕ್ಟ್ ಅವರ್ ಥಾಟ್ಸ್, ಇಮೋಷನ್ಸ್ ಅಂಡ್ ಬಿಹೇವಿಯರ್. ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ಹೀಲಿಂಗ್. ಸೊ ಕೆಲವ್ರಿಗೆ ಅನ್ಕಂಟ್ರೋಲ್ಡ್ ಹೆಂಗರ್ ಬರುತ್ತೆ, ಅತಿಯಾದ ಕೋಪ, ಅಂದ್ರೆ ಕೋಪ ಬಂದಾಗ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ, ಕೈಗೆ ಸಿಕ್ಕಿದೆಲ್ಲ ಬಿಸಾಕೋದು. ಸೊ ಅಂತದಿದ್ರೆ ಅವ್ರಿಗೆ ಸ್ಪಿರಿಟ್ಸ್ ಇರುವಂತ ಸಾಧ್ಯತೆ ಇದೆ. ಅಗೇನ್ ಅಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಇದೆಲ್ಲ ಏನ್ ಸಿಂಪ್ಟಮ್ಸ್ ಇದಾವೆ, ಈ ಎಲ್ಲ ಸಿಂಪ್ಟಮ್ಸ್ ಇದೆ ಅಂದ್ರೆ ಪ್ರೇತಾತ್ಮ ಇದೆ ಅಂತಾನೆ ಹೇಳಕ್ ಆಗೋದಿಲ್ಲ, ಬೇರೆ ಬೇರೆ ಕಾರಣಗಳು ಕೂಡ ಇರ್ಬೋದು, ಬಟ್ ಅದರ ಜೊತೆಗೆ ಈ ಕಾರಣ ಇರುವಂತ ಸಾಧ್ಯತೆ ಇರುತ್ತೆ. ಅಥವಾ ಇದ್ದಾಗ ಯಾವ ತರ ಸಿಂಪ್ಟಮ್ಸ್ ಇರಬಹುದು ಅದನ್ನ ಲಿಸ್ಟ್ ಮಾಡಿದ್ದೀನಿ. ಓಕೆ. ಸೊ ಅನ್ಕಂಟ್ರೋಲ್ಡ್ ಆಂಗರ್, ಟೂ ಮಚ್ ಸಸ್ಪಿಸಿಯಸ್ನೆಸ್, ಎಲ್ಲಾನು ಡೌಟ್ ಪಡೋದು, ಎಲ್ಲರ ಮೇಲೂ ಡೌಟು. ನೋ ಐ ಕಾಂಟ್ಯಾಕ್ಟ್, ಯಾರಿಗೆ ಸ್ಪಿರಿಟ್ ಅಟ್ಯಾಚ್ ಆಗಿರುತ್ತೆ ಅವು ಐ ಟು ಐ ಕಾಂಟ್ಯಾಕ್ಟ್ ಮಾಡಿ ಮಾತಾಡಲ್ಲ ನೋಡಿ. ನೀವು ಎದುರುಗಡೆ ಕಿತ್ಕೊಂಡು ಮಾತಾಡ್ತೀರಂದ್ರೆ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಿಲ್ಲ ಅವರು, ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ತಾರೆ. ಲೂಸ್ ಇಂಟ್ರೆಸ್ಟ್ ಇನ್ ವರ್ಷಿಪಿಂಗ್, ಗೋಯಿಂಗ್ ಟು ಟೆಂಪಲ್, ದೇವಸ್ಥಾನಗಳಿಗೆ ಹೋಗೋದು, ದೇವರನ್ನು ಪೂಜೆ ಮಾಡೋದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್, ಆಸಕ್ತಿ ಕಡಿಮೆ ಆಗ್ಬಿಡತ್ತೆ. ಎಕ್ಸ್ಟ್ರೀಮ್ ಸೆಕ್ಸ್ ಡಿಸೈರ್ಸ್ ಅಂಡ್ ಅಬ್ನಾರ್ಮಲ್ ಸೆಕ್ಸ್.
ಕೆಲವ್ರಿಗೆ ಎಕ್ಸ್ಟ್ರೀಮ್ ಸೆಕ್ಸ್ ಡಿಸೈರ್ ಶುರು ಆಗತ್ತೆ, ಅಬ್ನಾರ್ಮಲ್ ಸೆಕ್ಸ್ ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸಡನ್ ಆಗಿ ಹಸ್ಬೆಂಡ್ ಅಂಡ್ ವೈಫ್ ಮಧ್ಯದಲ್ಲಿ ನಾರ್ಮಲ್ ಆಗಿರ್ತಾರೆ, ಇವಾಗ ಏನು ಸಡನ್ ಆಗಿ ಯಾಕ್ರಿ ಹಿಂಗಾಯ್ತು, ಯಾಕ್ರಿ ಹಿಂಗ್ ಆಡ್ತಾ ಇದ್ದೀರಿ, ಯಾಕೆ ಹಿಂಗ್ ಆಡ್ತಿದ್ಯಾ ಅಂತಾರೆ. ಸೊ ಈ ತರ ಕೆಲವೊಂದು ಸತೆ ಆಯ್ತು ಅಂತಂದಾಗ ಇಟ್ ಈಸ್ ಸಮಥಿಂಗ್ ಎಲ್ಸ್ ಇರುವಂತ ಸಾಧ್ಯತೆ. ಸಡನ್ ಚೇಂಜ್ ಇನ್ ಬಿಹೇವಿಯರ್, ಸಡನ್ ಆಗಿ ಬಿಹೇವಿಯರ್ ಚೇಂಜ್ ಆಗುತ್ತೆ. ಟೂ ಮಚ್ ಈಟಿಂಗ್, ಅತಿಯಾಗಿ ತಿನ್ನಕ್ ಶುರು ಮಾಡ್ತಾರೆ. ಇನ್ನೇನ್ ತಿಂದ್ರು ಅರ್ಧ ಅವರಲ್ಲಿ ಮತ್ತೆ ಪೂರ್ತಿ ಹಸಿವಾಗ್ತಾ ಇದೆ, ಹಸಿವಾಗ್ತಾ ಏನೋ ಬೇಕು ಅಂತಾರೆ. ಐ ಗೋಯಿಂಗ್ ಇನ್, ಕಣ್ಗಳು ಒಳಗಡೆ ಹೋಗುತ್ತೆ, ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಇದು ಕೂಡ ಎಷ್ಟೋ ಸತೆ ಸ್ಪಿರಿಟ್ಸ್ ಇರುವಂತ ಸಾಧ್ಯತೆ. ಅಂಡ್ ನೋ ಕಾನ್ಸಂಟ್ರೇಷನ್, ನೋ ಫೋಕಸ್, ಯಾವುದೇ ರೀತಿ ಫೋಕಸ್ ಕಾನ್ಸಂಟ್ರೇಷನ್ ಇರೋದೇ ಇಲ್ಲ. ಡು ನಾಟ್ ಬಿಲೀವ್ ಎನಿ ಒನ್, ಯಾರನ್ನೂ ನಂಬೋದಿಲ್ಲ ಅವರು. ವಾಯ್ಸ್ ಚೇಂಜ್ ಆಗುತ್ತೆ, ಎಷ್ಟೋ ಸಲ ಅವ್ರ ವಾಯ್ಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಲ್ಯುನಾಟಿಕ್ ಎಫೆಕ್ಟ್ಸ್ ಅಂದ್ರೆ ಫುಲ್ ಮೂನ್ ಮತ್ತೆ ನ್ಯೂ ಮೂನ್ ಸಮಯದಲ್ಲಿ ಅವ್ರ ವರ್ತನೆ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ. ಹ್ಯಾಬಿಟ್ಸ್ ಚೇಂಜ್ ಆಗುತ್ತೆ. ಎಷ್ಟೋ ಸತಿ ಕುಡಿಯೋದಿಲ್ಲ, ಯಾವತ್ತೂ ಕುಡಿಯಲ್ಲ, ಕುಡಿತಾ ಅಂದ್ರೇನೆ ಹೇಟ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಸ್ಮೋಕಿಂಗ್ ಅಂದ್ರೆ ಇಷ್ಟಪಡೋದಿಲ್ಲ, ಸಡನ್ ಆಗಿ ಸ್ಮೋಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ್ಯಾವ ವಸ್ತುಗಳು ಅವ್ರು ಇಷ್ಟ ಇರಲಿಲ್ವೋ ಅದೆಲ್ಲ ವಸ್ತುಗಳನ್ನು ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಹ್ಯಾಬಿಟ್ಸ್ಗಳು ಚೇಂಜ್ ಆಗುತ್ತೆ. ಬಾಡಿ ಲೂಸ್ ಸ್ಟೆಬಿಲಿಟಿ, ದೇಹದ ಸ್ಟೆಬಿಲಿಟಿ ಹೋಗ್ಬಿಡುತ್ತೆ. ಅತಿಯಾಗಿ ಮಲಗ್ತಾರೆ, ಕೆಲವ್ರು ನಿದ್ದೆನೇ ಬರಲ್ಲ, ಕೆಲವ್ರು ತುಂಬಾ ಜಾಸ್ತಿ ನಿದ್ದೆ ಮಾಡ್ಬೋದು. ಮೆಮೊರಿ ಲಾಸ್, ಏನು ನೆನಪಿರೋದಿಲ್ಲ ಅಥವಾ ಮರಿತಾ ಹೋಗ್ತಾರೆ. ಸೊ ಈ ತರ ಕೆಲವೊಂದು ಸಿಂಪ್ಟಮ್ಸ್ ಇತ್ತು ಅಂತಿದ್ರೆ, ಕೆಲವೊಂದನ್ನು ಮಾತ್ರ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ, ನಾಟ್ ಆಲ್. ಇವೆಲ್ಲ ಸಿಂಪ್ಟಮ್ಸ್ ಅಥವಾ ಇದರಲ್ಲಿ ಯಾವುದೋ ಕೆಲವೊಂದು ಸಿಂಪ್ಟಮ್ಸ್ ಇತ್ತು ಅಂದ್ರೆ ಪ್ರೇತಾತ್ಮದ ಕಾಟ ಇರುವಂತ ಸಾಧ್ಯತೆ ಇದೆ. ಆದರೆ ಇವೆಲ್ಲಾನು ಇದ್ದು ಕೂಡ ಸ್ಪಿರಿಟ್ ಇಲ್ದೇನೆ ಇರ್ಬೋದು. ಇಟ್ ಟೋಟಲಿ ಡಿಪೆಂಡ್ಸ್. ಕೆಲವೊಂದ್ಸತಿ ಇದು ಸೈಕಲಾಜಿಕಲ್ ಇರುತ್ತೆ, ಕೆಲವೊಂದ್ಸತಿ ಸೈಕ್ಯಾಟ್ರಿಕ್ ಕಂಡೀಷನ್ಸ್ ಇರುತ್ತೆ, ಕೆಲವೊಂದ್ಸತಿ ಸತ್ಯ ಇರುತ್ತೆ. ಸರ್ ಇದು ಹೇಗೆ ಗೊತ್ತಾಗತ್ತೆ? ಇದು ನಿಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ. ಯಾರಿಗೆ ಇದರ ಅನುಭವ ಇದೆ, ಯಾರು ಇದನ್ನ ರೆಗ್ಯುಲರ್ ಆಗಿ ಡೀಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಇದರ ಅರಿವಾಗುತ್ತೆ. ಕ್ಲಿಯರ್? ಸೊ ಇದನ್ನ ನೀವು ಕೂಡ ತಿಳ್ಕೋಬೇಕು ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಯ ಕೋರ್ಸ್ ಶುರು ಆಗ್ತಾ ಇದೆ. ಆ ಕೋರ್ಸ್ನ ಜಾಯಿನ್ ಆದರೆ ಅದರಲ್ಲಿ ಇನ್ ಡಿಟೇಲ್ ಹೇಳ್ಕೊಡ್ತೀನಿ, ಹೇಗೆ ನೀವು ಇದನ್ನ ಫೈಂಡ್ ಔಟ್ ಮಾಡ್ಬೋದು, ಯಾವುದು ರಿಯಲ್ ಇದೆ, ಯಾವುದು ರಿಯಲ್ ಇಲ್ಲ ಅಂತ. ಎಷ್ಟೋ ಸತೆ ಪ್ರೇತಾತ್ಮ ಇದೆ ಅಂತ ಹೊರನೋಟಕ್ಕೆ ಅನಿಸ್ತಾ ಇದ್ರು ಕೂಡ, ಎಷ್ಟೋ ಥೆರಪಿಸ್ಟ್ಗಳಿಗೂ ಕೂಡ, ಎಷ್ಟೋ ಈ ತರದ ವಿಷಯಗಳಲ್ಲಿ ಯಾರು ಡೀಲ್ ಮಾಡ್ತೆ ಅವ್ರಿಗೂ ಕೂಡ ಇದು ನಿಜ ಅಲ್ಲ, ಇದು ಸೈಕಲಾಜಿಕಲ್ ಇದೆ ಅಥವಾ ಇದು ಬೇರೆ ಕಾರಣದಿಂದ ಇದೆ ಅಂತ ಅವ್ರಿಗೆ ರಿಯಲೈಸ್ ಆಗೋದಿಲ್ಲ. ನಾನು ಎಷ್ಟೋ ಕೇಸಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀನಿ ಫ್ರೆಂಡ್ಸ್, ವೇರ್ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೊರಗಡೆ ಅಲ್ಲಿ ಇಲ್ಲಿ ಹೋಗಿ ಕೆಲವೊಂದು ದೇವಸ್ಥಾನಗಳಿಗೆ, ಕೆಲವೊಂದು ಈ ಮಸೀದಿಗಳಿಗೆ ಮತ್ತೆ ಅಲ್ಲಿ ಇಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿರ್ತಾರೆ ಆ್ಯಂಡ್ ಪರಿಹಾರ ಸಿಕ್ಕಿರೋದಿಲ್ಲ. ಅಂಥವರೆಲ್ಲ ನನ್ನ ಹತ್ರ ಬಂದಾಗ 1, 2, 3, 5 ಸೆಷನ್ಗಳಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗಿರುವಂಥವ್ರು ಇದ್ದಾರೆ. ರೈಟ್? ಸೊ ಕೆಲವೊಂದ್ಸತಿ ಏನು ನಾವು ಅನ್ಕೊಂಡಿದೀವಿ ಅದು ಇಲ್ದೇನೂ ಇರ್ಬೋದು. ಕೆಲವೊಂದ್ಸತಿ ಏನ್ ಇದೆ, ಈಗ ಇಲ್ಲಿ ಏನಾಗುತ್ತೆ, ಎಷ್ಟೋ ಸತೆ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ನಾನು ಅವ್ರಿಗೆ ಹೇಳಿದ್ದೀನಿ ನೋಡಿ ನಿಮ್ಮ ಕಂಡೀಷನ್ನು ಸೈಕಾಟ್ರಿಕ್ ಕಂಡೀಷನ್ ಇದೆ, ನೀವು ಡಾಕ್ಟರ್ ತೋರಿಸಿ ಅಂದ್ರೆ ಅವ್ರು ಡಾಕ್ಟರ್ ನಂಬೋದೇ ಇಲ್ಲ. ಇಲ್ಲ ಇಲ್ಲ ಗುರುಗಳೇ ನೀವೇ ಮಾಡಿ, ಡಾಕ್ಟರ್ ಹತ್ರ ಡಾಕ್ಟರ್ ಗೊತ್ತಾಗಲ್ಲ ಅಂತಾರೆ. ಅಲ್ಲಪ್ಪ ನಿಂದು ಮಾನಸಿಕ ಕಾಯಿಲೆ ಇದೆ, ನೀನ್ ಡಾಕ್ಟರ್ಗೆ ಹೋಗಿ ತೋರಿಸು ಅಂದ್ರೆ ಅವ್ರು ಡಾಕ್ಟರ್ ಹತ್ರ ಹೋಗಕ್ಕೆ ಇಷ್ಟಪಡೋದಿಲ್ಲ. ಇನ್ ಕೆಲವ್ರಿಗೆ ಮನೆಯವ್ರು ಬರ್ತಾರೆ, ಅವ್ರು ನಂಬೋದಿಲ್ಲ, ಅವ್ರ ಕಂಡೀಷನ್ಸ್ ಗಳನ್ನ ಹೇಳ್ತಾ ಇದ್ರೆ ನಮ್ಗೆ ರಿಯಲೈಸ್ ಆಗ್ತಾ ಇರುತ್ತೆ ಅವ್ರಿಗೆ ಬೇರೇನೋ ಕಾರಣ ಇದೆ. ಬಟ್ ಅವ್ರು ಹೇಳ್ತಾರೆ ಇವೆಲ್ಲ ನಾನು ನಂಬೋದಿಲ್ಲ, ನಾನು ಡಾಕ್ಟರ್ ಹತ್ರನೇ ಹೋಗ್ತೀನಿ. ಅವರು ಎಷ್ಟೋ ವರ್ಷಗಳಂತ ತನಕ ಡಾಕ್ಟರ್ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ, ಬಟ್ ಯಾವುದೇ ರೀತಿ ಪರಿಣಾಮ ಬರೋದಿಲ್ಲ ಅವ್ರಿಗೆ. ಸೊ ವಾಟ್ ಐ ಮೀನ್ ಟು ಸೇ ಕಿ, ಎಷ್ಟೋ ಕೇಸಸ್ ಅಲ್ಲಿ ನಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ, ಸೈಕಾಲಜಿಕಲ್ ಅಥವಾ ಬ್ರೈನ್ಗೆ ಸಂಬಂಧಪಟ್ಟ ಇಶ್ಯೂಸ್ ಇತ್ತು ಅಂತಂದಾಗ ನಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೂಡ ಬೇಕಾಗುತ್ತೆ. ಬಟ್ ಎಷ್ಟೋ ಸತೆ ಆ ಮೆಡಿಕಲ್ ಕಂಡೀಷನ್ಸ್ ಇಲ್ಲದೆ ಇದ್ದಾಗ ನಮಗೆ ಈ ಒಂದು ಥೆರಪಿಯಿಂದ, ಹಿಪ್ನೋಸಿಸ್ ಇಂದ ನಾವು ಅದನ್ನ ಸರಿ ಮಾಡಬಹುದು. ಒಂದು ಎಕ್ಸಾಂಪಲ್, ಕೆಲವೊಂದು ಎಕ್ಸಾಂಪಲ್ಸ್ ಇಂದ ತಗೊಳ್ಳೋಣ. ಇವಾಗ ಫಸ್ಟ್ ಎಕ್ಸಾಂಪಲ್, ನನ್ನ ಹತ್ರ ಒಬ್ಬ ಸೈಕ್ಯಾಟಿಕ್ ಡಾಕ್ಟರೇ ಒಬ್ಬರಿಗೆ ನನ್ನ ಹತ್ರ ಕಳಿಸಿದ್ರು. ಸೊ ಫೈನಲಿ ದೆವ್ವ ಇದೆ ಅಂತ ಆಯ್ತು. ದೆವ್ವ ಇದೆ, ಎಸ್, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ, ಯಾವುದು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಬಟ್ ನಾವು ಏನು ಅನ್ಕೊಂಡಿದೀವಿ ಆ ಥರ ಇಲ್ಲ. ರೈಟ್?
ಆ್ಯಂಡ್ ಎಷ್ಟೋ ಕೇಸ್ ನಾನು ಅದನ್ನೇ ಹೇಳಿದೆ, ಎಷ್ಟೋ ಕೇಸಸಲ್ಲಿ ನಮಗೆ ಪ್ರೇತಾತ್ಮ ಇದೆ ಅಂತ ಅನ್ನಿಸ್ತಿರ್ಬೋದು ಹೊರನೋಟಕ್ಕೆ, ಬಟ್ ಅವ್ರಿಗೆ ಪ್ರೇತಾತ್ಮ ಇಲ್ದೇನೂ ಇರ್ಬೋದು. ರೈಟ್. ಸೊ ಒಂದು ಕೇಸ್, ಕೆಲವೊಂದು ಕೇಸ್ ಸ್ಟಡೀಸ್ ಅರ್ಥ ಮಾಡ್ಕೊಳ್ಳೋಣ, ಹೇಗೆ ಹೇಗೆ ಈ ಥರ ಕೇಸಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿದ್ದೀನಿ. ಸಾವಿರಾರು ಕೇಸಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ, ಅದರಲ್ಲಿ ಕೆಲವೊಂದನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೊದಲನೇದು, ಒಂದು 17-18 ವರ್ಷದ ಹುಡುಗ. ಒಬ್ರು ಸೈಕ್ಯಾಟ್ರಿಕ್ ಡಾಕ್ಟರು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಸುಮಾರು ಐ ಥಿಂಕ್ 9 ಮಂತ್ಸ್ 10 ಮಂತ್ಸ್ ಅವ್ರು 1 ಇಯರ್ ಇಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ನೋ ವಿಡಿಯೋ ಆಫ್ ಯೋರ್ಸ್ ಈಸ್ ವಿಸಿಬಲ್, ಇಸ್ ಇಟ್ ಸೊ? ನನ್ನ ವಿಡಿಯೋ ಕಾಣಿಸ್ತಾ ಇಲ್ವಾ? ಕೆನ್ ಯು ಆಲ್ ಸಿ ಮೀ? ವಿಸಿಬಲ್ ಅಲ್ವಾ? ಎಸ್ ಸರ್. ಶಿವರಾಮ್ಜಿ, ಹಾಗಾದ್ರೆ ನಿಮ್ಮ ನೆಟ್ವರ್ಕ್ ಏನೋ ಇಶ್ಯೂ ಇರ್ಬೇಕು ನೋಡಿ. ಶಿವರಾಮ್, ನಿಮ್ಮ ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು, ಸೊ ಚೆಕ್ ಮಾಡಿಪ್ಪ. ಎಸ್, ಬೇರೆಯವ್ರು ಕಾಣಿಸ್ತಾ ಇದೆ ಅಂದರೆ ಎಸ್, ನನ್ನ ಕಡೆಯಿಂದ ಕ್ಲಿಯರ್ ಆಗಿದೆ. ಸೊ ಒಂದು 17-18 ವರ್ಷದ ಹುಡುಗ, ಸುಮಾರು 1 ಇಯರ್ ಇಂದ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಬಟ್ ಅವ್ರಿಗೆ ಯಾವುದೇ ರೀತಿ ಚೇಂಜಸ್ ಬರಲಿಲ್ಲ. ಎಲ್ಲ ರೀತಿ ಮೆಡಿಸಿನ್ ಕೊಡ್ತಾ ಇದ್ರು, ಅವ್ರಿಗೆ ಏನು ಸಿಂಪ್ಟಮ್ಸ್ ಇತ್ತು ಅದನ್ನು ನೋಡಿಕೊಂಡು ಬಂದ್ರೆ, ಅಂದರೆ ಕೆಲವು ಡಾಕ್ಟರ್ಸ್ ಕೂಡ ಇದನ್ನೆಲ್ಲ ನಂಬ್ತಾರೆ. ಸೊ ಅವರು ನನ್ನ ಹತ್ರ ಆ ಒಂದು ವ್ಯಕ್ತಿನ ಕಳಿಸಿದ್ರು. ಆ್ಯಂಡ್ ಐ ಡಿಡ್ ಓನ್ಲಿ 1 ಸೆಷನ್ ಅವನಿಗೆ. ಅದಾದ್ಮೇಲೆ ಕೆಲವೊಂದು ಸೆಷನ್ ಮಾಡಿದೆ. ಫಸ್ಟ್ ಸೆಷನ್ ಮಾಡಿದಾಗ ಅವರ ಒಳಗಡೆ ಅವರ ಅಜ್ಜಿ, ಅಂದರೆ ಅವರ ಅಪ್ಪನ ತಾಯಿ, ಅಜ್ಜಿ ಅವ್ರ ಒಳಗಡೆ ಸೇರ್ಕೊಂಡಿತ್ತು. ಆ್ಯಂಡ್ ಇನಿಷಿಯಲಿ ನಾವು ಪೂರ್ತಿ ಪ್ರಾಸೆಸ್ ಅರೌಂಡ್ 2-2.5 ಅವರ್ಸ್ ಅಥವಾ 3 ಅವರ್ಸ್ ಆ ಪ್ರಾಸೆಸ್ ತಗೊಳ್ತು. ಫಸ್ಟ್ ಏನು ಗೊತ್ತಾಗ್ಲಿಲ್ಲ, ಅವನು ಅಷ್ಟು ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಕೆಲವೊಂದು ಪ್ರಾಸೆಸ್ಗಳನ್ನ ಮಾಡ್ತೀವಿ, ಕೆಲವೊಂದು ಕ್ಯಾಥರ್ಸಿಸ್ಗಳನ್ನ ಮಾಡಿದಾಗ ಸಡನ್ ಆಗಿ ಅದು ಇರಪ್ಟ್ ಆಗುತ್ತೆ. ಸಡನ್ ಆಗಿ ಇರಪ್ಟ್ ಆಗಿ ಕೆಲವೊಂದ್ಸಲ ಚೆನ್ನಾಗಿ ಬೈತಾರೆ ನಮಗೂ ಕೂಡ. ಸೊ ಅದು ಕೂಡ ಸುಮಾರು ಅರ್ಧ ಮುಕ್ಕಾಲು ಅವರ್ 1 ಅವರ್ ತನಕ ಅದು ಇದು ಅಂತ ಹಂಗೆ ಹಿಂಗೆ, ಇವನು ಹಿಂಗೆ ಮಾಡ್ತಾಳೆ, ಇವನು ಹಿಂಗೆ. ಅವಳ ತಾಯಿ ಪಕ್ಕದಲ್ಲಿ ಕೂತಿದ್ದಾಳೆ. ಹುಡುಗ, ಹುಡುಗನ ತಾಯಿ ಬಂದಿದ್ದಾಳೆ. ಆ್ಯಂಡ್ ಹುಡುಗನ ತಂದೆಯ ತಾಯಿ ಅಂದರೆ ಅಜ್ಜಿ ಇವನ್ ದೇಹಕ್ಕೆ ಬಂದು ತಾಯಿಗೆ ಬಾಯಿಗೆ ಬಂದಾಗೆಲ್ಲ ಬೈತಾ ಇದ್ದಾನೆ. 17 ವರ್ಷ ಹುಡುಗ ನೋಡಕ್ಕೆ, ಬಟ್ ಅವನ ದೇಹದಲ್ಲಿ ಅವಳ ಅಜ್ಜಿ ಬಾಯಿಗೆ ಬಂದಾಗ ಈ ಹಿಂಗ್ ಮಾಡ್ತಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಆಗಿದೆ, ಹಂಗಾಗಿದೆ, ಇವಳು ಹಿಂಗಾಗಿದ್ದಾಳೆ, ಇವಳು ಹಾಳು ಮಾಡಿದ್ದಾಳೆ, ಫ್ಯಾಮಿಲಿ ಹಾಳು ಮಾಡಿದ್ದಾಳೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು. ಎಲ್ಲ ಹೇಳಿದ ಮೇಲೆ ಇದೇನೋ ಆ ಪ್ರಾಸೆಸ್ ಪೂರ್ತಿ ಆಯಿತು. ಇಟ್ಸ್ ಲಾಂಗ್ ಟೈಮ್ ತಗೊಳ್ತು. ಪ್ರಾಸೆಸ್ ಆದಮೇಲೆ ಅದಕ್ಕೆ ಕನ್ವಿನ್ಸ್ ಮಾಡಿ ಅದಕ್ಕೆ ಮುಕ್ತಿ ಕೊಡಿಸ್ದೆ. ಮುಕ್ತಿ ಕೊಡಿಸಿ ಆದಮೇಲೆ ಆ ಮಗು, 17-18 ವರ್ಷದ ಮಗು, ತುಂಬ ನಾರ್ಮಲ್ ಆಗಿ ಕೂಲಾಗಿ ಕಾಮಾಗಿ ಆಯಿತು. ಆ್ಯಂಡ್ ಕಾಮಾಗಿ ಆದಮೇಲೆ ನಾನು ಅವ್ರಿಗೆ ಕಳಿಸ್ಕೊಟ್ಟೆ, ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟು ನೆಕ್ಸ್ಟ್ ವಾಪಸ್ ಬನ್ನಿ ಅಂತ. ಆ್ಯಂಡ್ ಅದಾದಮೇಲೆ ಅವ್ರು ಯಾವಾಗ ಡಾಕ್ಟರ್ ಹತ್ರ ಹೋದರು, ಡಾಕ್ಟರ್ ಆಶ್ಚರ್ಯಪಟ್ಟು ನನಗೆ ಫೋನ್ ಮಾಡಿ ಹೇಳಿದರು, ಸರ್ ನೀವು ಅಂಥದ್ದು ಏನು ಮಾಡಿದ್ರೆ ಗೊತ್ತಿಲ್ಲ ನನಗೆ, ಆದರೆ ಆ ಹುಡುಗನಿಗೆ 1 ವರ್ಷದಿಂದ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ, ಒಂದು ಚೂರು ಕೂಡ ಅವನ ಸಿಂಪ್ಟಮ್ಸಲ್ಲಿ ಕಡಿಮೆ ಆಗಿರಲಿಲ್ಲ. ಬಟ್ ಈ ಸತೆ ಬಂದಾಗ ನಾನು ಚೆಕ್ ಮಾಡಿದೆ, ಸುಮಾರು ಅವ್ನಿಗೆ ಏನು ಪ್ರಾಬ್ಲಮ್ಸ್ ಇತ್ತು ಅದರಲ್ಲಿ 80% ಪ್ರಾಬ್ಲಮ್ ಕಮ್ಮಿ ಆಗಿದೆ. 80% ಪ್ರಾಬ್ಲಮ್ಸ್ ಗಾಟ್ ಕ್ಯೂರ್ಡ್ ವಿದಿನ್ 1 ಸೆಷನ್ ಆಫ್ ದಿಸ್ ಸ್ಪಿರಿಟ್ ರಿಲೀಸ್ಮೆಂಟ್. ಸೊ ಇಷ್ಟು ಸತೆ ಈ ಥರ ಆಶ್ಚರ್ಯಕರವಾದಂಥ ಒಂದು ರಿಸಲ್ಟ್ ನಮಗೆ ಒಂದೇ ಸೆಷನ್ ಕೂಡ ಸಿಗುತ್ತೆ. ರೈಟ್. ಎರಡನೇ ಕೇಸ್ ಹೇಳ್ತೀನಿ ನಾನು ನಿಮಗೆ. ಒಂದು ಹುಡುಗಿ, ಅಗೇನ್ 25-26 ಇಯರ್ಸ್ ಹುಡುಗಿನ 4 ಜನ ಎತ್ಕೊಂಡು ಬಂದಿದ್ದಾಳೆ. ಮದುವೆ ಆಗಿತ್ತು, ಮದುವೆ ಆಗಿ 1-2 ಇಯರ್ಸ್ ಏನೋ ಆಗಿತ್ತು. ಬರೋವಾಗ ಅವಳಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಬಾಡಿ ಕಂಪ್ಲೀಟಾಗಿ ಶಿವರಿಂಗು, ಜೊತೆಗೆ ಬಾಡಿ ಕಂಟ್ರೋಲ್ ಇಲ್ಲ. 4 ಜನ ಎತ್ಕೊಂಡು ಬಂದಿದ್ದಾರೆ ನನ್ನ ಹತ್ರ. ಅವಳಿಗೂ ಕೂಡ ನಾನು ಒಂದು ಸೆಷನ್ ಮಾಡಿದೆ. ಆ್ಯಂಡ್ ಯು ವಿಲ್ ನಾಟ್ ಬಿಲೀವ್, ಸೆಷನ್ ಆದಮೇಲೆ ಕುಣಿತ ಕುಣಿತ ಹೋಗಿದ್ದಾಳೆ. ಕುಣಿತ ಕುಣಿತ ಡಾನ್ಸ್ ಮಾಡ್ತಾ, ಲಿಟ್ರಲಿ ಡಾನ್ಸ್ ಮಾಡ್ತಾ ಹೋಗಿದ್ದಾಳೆ. ಜಸ್ಟ್ 1 ಸೆಷನಲ್ಲಿ ಈ ಥರ ಕೆಲವೊಂದು ಸತೆ ಮಿರಕ್ಲಸ್ ರಿಸಲ್ಟ್ಸ್ ಬರುತ್ತೆ. ಈ ಹುಡುಗಿ ಕೇಸಲ್ಲಿ ಏನಾಗಿತ್ತು ಅಂದರೆ, ಫಸ್ಟ್ ಕೇಸಲ್ಲಿ ಅಜ್ಜಿ ಮೊಮ್ಮಗನಿಗೆ ಬಂದು, ಮೊಮ್ಮಗನ ಮುಖಾಂತರ, ಯಾಕಂದರೆ ಅಜ್ಜಿಗೆ ಫ್ಯಾಮಿಲಿ ಅಂದರೆ ಸ್ವಲ್ಪ ಗೌಡಾಸ್ ಫ್ಯಾಮಿಲಿ ಇರುತ್ತಲ್ಲ, ನಮ್ಮ ಮನೆತನ, ನಮ್ಮ ಅದು ಹೀಗೆ ಹಾಗೆ ಅಂತ. ಸೊ ಅಜ್ಜಿಗೆ ಜಾಸ್ತಿ ಅದು ಆ ಫ್ಯಾಮಿಲಿ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದ್ದು ಮೊಮ್ಮಗನ ದೇಹಕ್ಕೆ ಸೇರಿಕೊಂಡು ಅವನಿಗೆ ತೊಂದರೆ ಆಗ್ತಾ ಇತ್ತು. ಬಟ್ ಈ ತೊಂದರೆ ಕಾರಣ ಏನಂದರೆ, ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಮಿಲಿಯಲ್ಲಿ ಏನು ಇಶ್ಯೂಸ್ ನಡೀತಾ ಇದೆ. ಸೊ ಅವಾಗ ಅದಕ್ಕೆ ಕನ್ವಿನ್ಸ್ ಮಾಡಿ ರಿಲೀಸ್ ಮಾಡಿದ್ಮೇಲೆ ದಟ್ ಬಾಯ್ ಬಿಕೇಮ್ ನಾರ್ಮಲ್. ಅದೇ ಥರ ಈ ಕೇಸಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಕೆಲವೊಂದು ಸ್ಪಿರಿಟ್ಸ್ಗಳನ್ನು ಕಲಿಸಿದ್ರು. ಸುಮಾರು 3-4 ಬೇರೆ ಬೇರೆ ರೀತಿಯ ಸ್ಪಿರಿಟ್ಸ್ಗಳು ಈ ಒಂದು ಹುಡುಗಿಯ ದೇಹದಲ್ಲಿ ಇದ್ದು, ಅದನ್ನು ನಾವು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಬಂದಿರುವಂಥದ್ದು
ಇದು ಬ್ಲ್ಯಾಕ್ ಮ್ಯಾಜಿಕ್ ಯಾಕೆ ಮಾಡಿದ್ರು ಅಂದರೆ, ಅಗೇನ್ ಫ್ಯಾಮಿಲೀಸ್ಗಳಲ್ಲಿ ಕೆಲವೊಂದ್ಸತಿ ಇಶ್ಯೂಸ್ ಆಗುತ್ತಲ್ಲ, ಈ ಹುಡುಗಿನ ಯಾರೋ ಫ್ಯಾಮಿಲಿಯಲ್ಲಿ ಕೊಡಬೇಕಿತ್ತು, ಅವ್ರಿಗೆ ಫ್ಯಾಮಿಲಿ ಯಾರಿಗೆ ಕೊಡಬೇಕಿತ್ತು ಅವ್ರಿಗೆ ಕೊಡ್ದೇನೆ ಬೇರೆ ಯಾರ್ದೋ ಜೊತೆಗೆ ಮದುವೆ ಮಾಡಿದ್ದಾರೆ. ಆ್ಯಂಡ್ ಯಾರಿಗೆ ಕೊಡಬೇಕಿತ್ತು ಅವರು ಸ್ವಲ್ಪ ಅಂತ ಇಂಥದ್ದೆಲ್ಲ ಮಾಡೋರು. ಸೊ ಅವ್ರಿಗೇನಾಗಿದೆ, ಆ ಕೋಪ ಬಂದ್ಬಿಟ್ಟಿದೆ ಕಿ ನಮ್ಮ ಮನೆಯಲ್ಲಿ ಅಥವಾ ನನ್ನ ಮಗನಿಗೆ ಕೊಡಲಿಲ್ಲ ಈ ಹುಡುಗಿನ ಅಂತ ತಮ್ಮ ಸ್ವಂತದವರೇ, ಸಾಮಾನ್ಯವಾಗಿ ಈ ಥರ ಎಲ್ಲ ಸ್ವಂತದವರೇ ಮಾಡಿಸ್ತಾರೆ. ಹಾಗಂತ ಎಲ್ಲರ ಮೇಲೂ ಡೌಟ್ ಪಡೋದು ಬೇಡ. ನೀವು ಸೆಷನ್ ಆದಮೇಲೆ, ಓ ಹಾಗೆ ನನಗೆ ಈ ತೊಂದರೆ ಇವ್ರು ಮಾಡ್ತೀರಾ, ಅವ್ರು ಮಾಡ್ತೀರಾ, ನಾನು ಅತ್ತೆ ಮಾಡಿಸ್ತೀರಾ, ನನ್ನ ಸೊಸೆ ಮಾಡ್ತೀರಾ, ಎಲ್ಲರ ಮೇಲೆ ಡೌಟ್ ಪಡೋದು ಬೇಡ. ನಾನು ಆ ಉದ್ದೇಶದಿಂದ ಹೇಳ್ತಾ ಇಲ್ಲ. ದಯವಿಟ್ಟು ಯಾವುದನ್ನು ಕೂಡ ಅಪಾರ್ಥ ಮಾಡಿಕೊಂಡು ತಪ್ಪಾಗಿ ತಿಳ್ಕೊಂಡು ಇಲ್ಲಿಂದ ಹೋಗಬೇಡಿ. ಏನು ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಏನೇನು ಕಾರಣಗಳು ಇರ್ಬೋದು, ಅದೇ ಕಾರಣ ನಿಮಗೂ ಇರಬೇಕು ಅಂತ ಏನಿಲ್ಲ, ರೈಟ್? ಸೊ ಹಂಗಾಗಿ ಪರ್ಸ್ನಲ್ ಆಗಿ ತಗೋಬೇಡಿ, ಓ ನನಗೂ ಹಿಂಗೆ ಆಗ್ತಿದೆ ಹಂಗೆ ನನಗೂ ಹಂಗೆ ಇದೆ ಅಂತ ಆ ಥರ ಮಾಡಕ್ಕೆ ಹೋಗಬೇಡಿ. ನಾನು ಏನೇನು ಕೇಸಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ ಅದನ್ನು ನಿಮ್ಮ ಹತ್ರ ಇಡ್ತಾ ಇದ್ದೀನಿ ಅಷ್ಟೇ, ಅರ್ಥ ಮಾಡ್ಕೊಳ್ಳಿಕ್ಕೆ. ಸೊ ಇವ್ರಿಗೆ ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಒಂದು 3-4 ಸ್ಪಿರಿಟ್ಸ್ ಇತ್ತು. ಅದನ್ನು ಒಂದೇ ಸೆಷನ್ ರಿಲೀಸ್ ಮಾಡಿದ ಮೇಲೆ ಯಾವಾಗ ಆ ಕಂಪ್ಲೀಟ್ ಕಂಟ್ರೋಲ್ ಕಳೆದೋಗಿತ್ತು, ಅಥವಾ ಆ ಒಂದು ಬಾಡಿ ಕಂಟ್ರೋಲೇ ಇರಲಿಲ್ಲ, ಆ ಹುಡುಗಿ ಹಾಗೇ ಇರಲಿಲ್ಲ ಆ್ಯಕ್ಚುಲಿ. ಸೊ ಯಾವಾಗ ಇದೆಲ್ಲ ರಿಲೀಸ್ ಆದಮೇಲೆ ಶಿ ಬಿಕೇಮ್ ಕಂಪ್ಲೀಟ್ಲಿ ನಾರ್ಮಲ್ ಆದಮೇಲೆ ಅವಳು ಕುಣಿತ ಕುಣಿತ ಹೋದ. ಈ ಥರ ಸಾಕಷ್ಟು ಕೇಸಸ್ಗಳನ್ನು, ಒಂದು ಕೇಸಲ್ಲಿ ಬೆಳಿಗ್ಗೆ 9 ಗಂಟೆಗೆ ಸೆಷನ್ ಶುರು ಮಾಡಿದ್ದೀವಿ, ರಾತ್ರಿ 9 ಗಂಟೆ ತನಕ 12 ಅವರ್ಸ್ ತಗೊಂಡಿದೆ. ಎಲ್ಲಿಲ್ಲದ ರಂಪಾಟ ಮಾಡ್ತಿದ್ದಾಳೆ ಹುಡುಗಿ. ಅಗೇನ್ ವೆರಿ ಯಂಗ್ ಹುಡುಗಿ, 19-20 ವರ್ಷದ ಹುಡುಗಿ. ಎಲ್ಲಿಲ್ಲದ ರಂಪಾಟ, ಆ ಹ್ಞೂ ಆ ಈ ಅಂತ ಏನೇನೋ ಸರ್ಕಸ್ ಆಡಿಕೊಂಡು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿನೂ ಕೂಡ ಎನರ್ಜಿ ನೋಡಿ. ಸಾಮಾನ್ಯವಾಗಿ ನಾವು ಏನಾದರೂ ಬೆಳಗಿಂದ ಸಂಜೆ ತನಕ ಯಾವ್ದಾದ್ರು ಕೆಲಸ ಮಾಡ್ತೀವಿ ಅಂದರೆ ತುಂಬ ದಂಡ ಹೋಗ್ಬಿಡ್ತೀವಿ. ಬಟ್ ಆ ಹುಡುಗಿಲಿ ಎಷ್ಟು ಎನರ್ಜಿ ಅಂದರೆ, ಕಾನ್ಸ್ಟೆಂಟಾಗಿ ಆ ಒಂದು ಪ್ರಾಸೆಸ್ ನಡೀತಾನೆ ಇದೆ. ನಾನು ನಮ್ಮ ರೀತಿಯ ಹೀಲಿಂಗ್ ಮಾಡ್ತಾನೆ ಇದ್ದೀವಿ, ಬೇರೆ ರೀತಿ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಬಟ್ ಅದು ಕನ್ವಿನ್ಸು ಆಗ್ತಾ ಇಲ್ಲ. ಎಲ್ಲ ಅದೇ ಥರ ರಂಪಾಟ ಆಡಿ ಕೊನೆಯದಾಗಿ ಒಂದು 12 ಅವರ್ಸ್ ತೊಗೊಂಡ್ತು. ಆ್ಯಂಡ್ 12 ಅವರ್ಸ್ ಆದಮೇಲೆ ಅದು ಅಗೇನ್, ನಾವು ಕೂಡ ದೆವ್ವಗಳಿಗೆ ಎಷ್ಟು ಹಠ ಇರುತ್ತೋ ಥೆರಪಿಸ್ಟ್ಗಳಿಗೆ, ನಮ್ಮಂಥವ್ರಿಗೆ ಅದಕ್ಕಿಂತ ಜಾಸ್ತಿ ಹಠ ಇರುತ್ತೆ ಎಷ್ಟು ಸರಿ. ಹೋಗಲ್ಲ ಅಂತ ನೀನು ಹೇಳಿದರೆ ಕಳಿಸ್ದೆ, ನಾನು ಬಿಡಲ್ಲ ಅಂತ ನಾವು, ರೈಟ್? ಸೊ ಕೆಲವೊಂದು ಸತಿ, ನಾಟ್ ಇನ್ ಆಲ್ ದ ಕೇಸಸ್, ಕೆಲವೊಂದು ಎಕ್ಸ್ಟ್ರೀಮ್ ಕೇಸಸ್ ನಾನು ಹೇಳ್ತಾ ಇದ್ದೀನಿ. ಈ ಎಕ್ಸ್ಟ್ರೀಮ್ ಕೇಸಸಲ್ಲಿ ಈ ಥರ ಕೂಡ ನಡೆದಿದೆ. ಈ ಒಂದು ಸುಮಾರು 12 ಅವರ್ಸ್ ತನಕ, ಬೆಳಗ್ಗಿಂದ ರಾತ್ರಿ ತನಕನೂ ಕೂಡ ಆ ಒಂದು ಪ್ರಾಸೆಸ್ ನಡೀತಾನೆ ಇತ್ತು. ಆ್ಯಂಡ್ ಅದನ್ನು ಕೊನೆಯದಾಗಿ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದ್ಮೇಲೆ ಶಿ ಬಿಕೇಮ್ ನಾರ್ಮಲ್. ಆ್ಯಂಡ್ ಅವರು ಅದಾದಮೇಲೆ ಆ ಹುಡುಗಿ BMS ಡಾಕ್ಟರ್ ಆಗಿ ಇವಾಗ ಡಾಕ್ಟರ್ ಕೂಡ ಆಗಿದ್ದಾಳೆ. ಶಿ ಇಸ್ ಅ ಡಾಕ್ಟರ್ ನಾವು, ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದಾಳೆ. ಸೊ ಈ ಥರ ಸಾಕಷ್ಟು ಕೇಸಸ್ಗಳನ್ನು ನಾನು ಹ್ಯಾಂಡಲ್ ಮಾಡಿದ್ದೀನಿ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಹಿಪ್ನಾಸಿಸ್ ಮುಖಾಂತರ ಅದನ್ನು ಸರಿ ಮಾಡ್ತೀವಿ. ಥ್ರೂ ಹಿಪ್ನಾಸಿಸ್ all these things can be treated. Clear, friends? Are you with me so far? ಇನ್ನೊಂದು ಅದ್ಭುತವಾದಂಥ ಕೇಸ್ನ ನಾನು ನಿಮ್ಮ ಮುಂದೆ ಇಡಲೇಬೇಕು. ಕೆಲವೊಂದ್ಸಲ ಕೆಲವೊಂದು ಸ್ಪಿರಿಟ್ಸು, ಕೆಲವೊಂದು ಪ್ರೇತಾತ್ಮಗಳು ಹಿಂದಿನ ಜನ್ಮದ ಶಾಪದಿಂದ ಬಂದಿರ್ತವೆ. ಒಂದು ಕೇಸಲ್ಲಿ, ಇದು ಅದ್ಭುತವಾದಂಥ ಕೇಸ್ ಇದೆ, ನಾನು ಮರ್ತೋಗಿದ್ದು ಸಡನ್ ನೆನಪು ಬಂತು, ಬರ್ದಿಟ್ಟಿದೆ ಹೇಳಬೇಕು ಅಂತ. ಆ ಕೇಸಲ್ಲಿ ಏನಾಯ್ತು ಅಂದರೆ, 5 ಜನ ಅಣ್ಣ ತಮ್ಮಂದ್ರು, ದೊಡ್ಡವನ್ ಮದುವೆ ಆಗಿದೆ, ಚಿಕ್ಕವ್ರು 4 ಜನರಿಗೆ ಮದುವೆ ಆಗಿಲ್ಲ. ದೊಡ್ಡವನ್ ಮದುವೆ ಆಗಿ ಸುಮಾರು 15 ವರ್ಷ ಆಗಿತ್ತು. ಅದಾದ್ಮೇಲೆ ಸೆಕೆಂಡ್, ಥರ್ಡ್, ಫೋರ್ತ್ ಯಾರಿಗೂ ಮದುವೆ ಆಗ್ತಾ ಇಲ್ಲ. ಎಲ್ರಿಗೂ 38, 36, 34, 32, 2 ವರ್ಷದ ಗ್ಯಾಪು. ಸೊ 32 ಮೇಲ್ಪಟ್ಟವರು ಎಲ್ಲ. ನಂತರ ಬಂದಾಗ ಸೆಕೆಂಡ್ ಅವನಿಗೆ ಮದುವೆ ಅಂತ ಕರ್ಕೊಂಬಂದ್ರು, ಅಂದರೆ ಸೆಷನ್ ಮಾಡಿ ಕರ್ಕೊಂಬಂದ್ರು, ಮದುವೆ ಆಗ್ತಾ ಇಲ್ಲ ಅಂತ. ಅವನಿಗೆ ಥೆರಪಿ ಮಾಡ್ತಾ ಇದ್ದೀನಿ, ಅವನು ಟ್ರಾನ್ಸ್ ಹೋಗಲಿಲ್ಲ, ಅಥವಾ ಟ್ರಾನ್ಸ್ ಮಾಡೋಕ್ಕೆ ಆಗಲಿಲ್ಲ, ಅವನಿಗೆ ಅರ್ಥ ಆಗಲಿಲ್ಲ ಈ ಪ್ರಾಸೆಸ್ಸು. ಸೊ ಅವಾಗ ಥ್ರೂ ಸಂಬಡಿ ಎಲ್ಸ್ ವಿ ಡು ಇಟ್. ಮೀಡಿಯಾ ಹೀಲಿಂಗ್ ಅಂತ ನೀವು ಕೇಳಿರ್ತೀರಿ, ಅಥವಾ ರಿಮೋಟ್ ಹೀಲಿಂಗ್ ಅಂತ. ಅಂದರೆ ಕೆಲವೊಂದು ಕೇಸಸಲ್ಲಿ ಎಲ್ಲಿ ಡೈರೆಕ್ಟಾಗಿ ಅವ್ರ ಮೇಲೆ ನಾವು ಥೆರಪಿ ಮಾಡೋಕ್ಕಾಗೋದಿಲ್ಲ, ಅಂಥವ್ರು ನಾವು ಥ್ರೂ ಸಂಬಡಿ ಎಲ್ಸ್ ವಿ ಕ್ಯಾನ್ ಡೂ ದ ಥೆರಪಿ. ಸೊ ಅವರ ಅಣ್ಣನಿಗೆ ಸಮ್ಮನಿಗೆ ಒಳಪಡಿಸಿ ನಾವು ಚೆಕ್ ಮಾಡಿದಾಗ ಗೊತ್ತಾಗಿದೆ ಏನಂದರೆ, ಈ 4 ಜನರಿಗೆ ಮದುವೆ ಆಗ್ತಾ ಇಲ್ಲ. ಮದುವೆ ಆಗದಿರೋದಕ್ಕೆ ಕಾರಣ, ಇವರ ಹಿಂದಿನ ಜನ್ಮದಲ್ಲಿ ಈ ತಮ್ಮ ಆದವನು ಅಣ್ಣ ಆಗಿದ್ದಾನೆ. ಈ ಅಣ್ಣ ಯಾರು ಇದ್ದಾನೆ, ಯಾರಿಗೆ ಮದುವೆ ಆಗಿತ್ತು, ಅವನು ತಮ್ಮ ಆಗಿದ್ದ.
ಇಲ್ಲಿ ಏನಾಗಿದೆ ಅಂದ್ರೆ ಇವನಿಗೆ ಮದುವೆ ಆಗಿದೆ ಅಣ್ಣಂಗೆ, ಅಂದ್ರೆ ಇವಾಗ ತಮ್ಮ ಇರೋನು, ಅವಾಗ ಅಣ್ಣ ಮದುವೆ ಆಗಿದೆ. ಮದುವೆ ಆದ್ಮೇಲೆ ಆ ಹುಡುಗಿಗೆ ಇವ್ರು ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಇವನು, ಇವ್ರ ತಾಯಿ, ಮತ್ತೆ ತಂಗಿ, ಮೂರ್ ನಾಲ್ಕು ಜನ. ಈ ನಾಲ್ಕು ಜನ ಕೂಡ ಇವ್ರ ತಮ್ಮನಾಗಿ ಹುಟ್ಟಿದ್ದಾರೆ. ಇವನಲ್ಲಿ ತಮ್ಮ ಇದ್ನಲ್ಲ, ಈಗ ಆ ಹುಡುಗಿಗೆ ತುಂಬಾ ಕಿರುಕುಳ, ತುಂಬಾ ಹಿಂಸೆ ಕೊಡ್ತಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಈ ಹಿಂಸೆ ಕೊಡ್ತಾ ಇರುವಾಗ ಇವನ್ ತಮ್ಮ ಆಗಿದ್ದಾನೆ, ಈ ಹಿಂಸೆ ನೋಡಕ್ ಆಗ್ತಾ ಇಲ್ಲ. ಇವನಿಗೆ ಸ್ಟಾಪ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾನೆ, ಬಟ್ ಇವನ್ ಚಿಕ್ಕವನಿರೋದ್ರಿಂದ ಇವನ್ ಮಾತು ಯಾರು ಕೇಳ್ತಾ ಇಲ್ಲ. ಸೊ ಅಸಹಾಯಕನಾಗಿ ಅವನು ಇದೆಲ್ಲ ನೋಡ್ತಾ ಇದ್ದ. ಇವರೆಲ್ಲ ಹಿಂಸೆ ಕೊಡ್ತಾನೆ ಇದ್ರು. ಕೊನೆಯದಾಗಿ ಒಂದಿನ ಏನಾಗುತ್ತೆ ಅಂದ್ರೆ ಆ ಹುಡುಗಿನ ಜುಟ್ ಹಿಡ್ದು ಇವನು ಎಳಿತಾನೆ. ಅಂದ್ರೆ ಈ ಜನ್ಮದಲ್ಲಿ ತಮ್ಮ ಇರೋನು, ಆ ಜನ್ಮದಲ್ಲಿ ಅಣ್ಣ. ಅವನು ಎಳ್ದು ಹೊರಗಡೆ ಬಿಸಾಕ, ಅಂದ್ರೆ ಹೊರಗಡೆ ತಳ್ತಾನೆ ಮನೆಯಿಂದ. ತಳ್ಳಿ ಬಾಗಿಲು ಕ್ಲೋಸ್ ಮಾಡ್ಬಿಡ್ತಾನೆ. ಬಾಗಿಲು ಕ್ಲೋಸ್ ಮಾಡಿದಾಗ ನಿಮ್ಗೆ ಗೊತ್ತಿದೆ, ಆ ಕಾಲದಲ್ಲಿ ಯಾವುದೋ ಒಂದು ಮದುವೆ ಆದ ಹುಡುಗಿನ ಮನೆಯಿಂದ ಹೊರಗಡೆ ತಳ್ಳಿಬಿಟ್ಟಿದ್ದಾರೆ ಅಂದ್ರೆ ಅವ್ರ ತವ್ರ ಮನೆ ಕೂಡ ಹೋಗ್ತಾ ಇರಲಿಲ್ಲ. ಈ ಹುಡುಗಿ ಏನ್ ಮಾಡಿದಾಳೆ ಅಂದ್ರೆ, ಅಲ್ಲೇ ಬಾವಿ ಇತ್ತು ದೂರದಲ್ಲಿ ಸ್ವಲ್ಪ, ಆ ಬಾವಿಗೆ ಬಿದ್ದು ಸತ್ತೋಗಿದ್ದಾಳೆ. ಅಂಡ್ ಅವಳ ಆತ್ಮ ಇವರ ಜೊತೆಗೆ ಅಟ್ಯಾಚ್ ಆಗಿ ಈ ಜನ್ಮದಲ್ಲಿ ಅವ್ರಿಗೆ ಯಾರಿಗೂ ಮದುವೆ ಆಗದೆ ಇರೋ ತರ ಮಾಡ್ತಾ ಇದೆ. ಸೊ ಹಿಂದಿನ ಜನ್ಮದ ಈ ಒಂದು ಪೂರ್ತಿ ಕೃತ್ಯದ ಶಾಪ, ಅದರ ಜೊತೆಗೆ ಆ ಆತ್ಮದ ಒಂದು ಅಟ್ಯಾಚ್ಮೆಂಟು ಅವ್ರಿಗೆ ಇವಾಗ ಮದುವೆ ಆಗದೆ ಇರೋ ತರ ಮಾಡ್ತಾ ಇದೆ. ಎಲ್ಲ ಸಂಬಂಧಗಳು ಬರ್ತವೆ. ಎಷ್ಟೋ ಸತಿ ನೋಡಿ ಸಂಬಂಧಗಳು ಬರುತ್ತೆ, ಇನ್ನೇನು ಫೈನಲ್ ಆಗ್ಬೇಕು ಅಂತಂದಾಗ ಏನೋ ಒಂದು ತೊಂದರೆ ಆಗತ್ತೆ, ಕಟ್ ಆಗತ್ತೆ. ಇನ್ನೇನು ಫೈನಲ್ ಆಗ್ಬೇಕು, ಏನೋ ತೊಂದರೆ ಆಗುತ್ತೆ, ಕಟ್ ಆಗತ್ತೆ. ಸೊ ಈ ತರ ಆಗಿ ಆಗಿ ಸುಮಾರು ಸಂಬಂಧಗಳು ಬಂತು, ಬಟ್ ಎಲ್ಲೂ ಮದುವೆ ಆಗಲಿಲ್ಲ. ಕಾರಣ ಯಾಕಂದ್ರೆ ಇದೆಲ್ಲ ಆಯ್ತು. ಅಂಡ್ ವಿಲ್ ನಾಟ್ ಬಿಲೀವ್, ಯಾವಾಗ ನಾವು ಇದಕ್ಕೆ ಕನ್ವಿನ್ಸ್ ಮಾಡಿ ಇದರ ಹತ್ರ ಮಾತಾಡಿ ಫರ್ಗಿನೆಸ್ ಥೆರಪಿ ಇದೆಲ್ಲ ಸಾಕಷ್ಟು ಪ್ರಾಸೆಸ್ಗಳನ್ನು ಮಾಡ್ತೀವಿ. ಸೊ ಫರ್ಗಿನೆಸ್ ಎಲ್ಲ ಮಾಡಿ ಇದೆಲ್ಲ ಆದಮೇಲೆ ಅದಕ್ಕೇನು ಪರಿಹಾರ ಮಾಡ್ಬೇಕು, ಆ ಪರಿಹಾರ ಆದಮೇಲೆ ಆ ಸೆಷನ್ ಮುಗೀತಾ ಇದ್ದಂಗೆನೆ ಅವ್ರಿಗೊಂದು ಕಾಲ್ ಬರುತ್ತೆ. ಸೆಷನ್ ಮುಗಿತಾ ಇದ್ದಂಗೆ ಕಾಲ್ ಬಂತು. ಅವ್ರು ಹೊರಗಡೆ ಹೋಗಿ ಮಾತಾಡ್ಕೊಂಡು ಸರ್ ಯಾರೋ ಬ್ರೋಕರ್ ಕಾಲ್ ಮಾಡಿದ್ರು, ಯಾರೋ ಹುಡುಗಿ ಕಡೆಯವ್ರು ನೋಡಕ್ ಬರ್ತಾರೆ, ಈ ತರ ಟೈಮ್ ಫಿಕ್ಸ್ ಆಗಿದೆ ಅಂತಂದ್ರು. ಆಲ್ ದ ಬೆಸ್ಟ್, ಮಾಡಿ ಏನಾಗುತ್ತೆ ಅಂತ. ಐ ಥಿಂಕ್ ವಿದಿನ್ 4 to 6 months ಒಳಗಡೆ ಆ ಹುಡುಗನ ಮದುವೆ ಆಗೋಯ್ತು. ಇಷ್ಟು ವರ್ಷಗಳ ತನಕ ಮದುವೆ ಆಗದೆ ಇದ್ದಿದ್ದು ಕಾರಣ ಇದೆಲ್ಲ ಇತ್ತು. ಎಷ್ಟೋ ಸತಿ ನಾವು ಹೊರ ಜಗತ್ತಿನಲ್ಲಿ ಏನೇನು ಕಾರಣ ಇದೆ ಅದನ್ನೆಲ್ಲ ಹುಡುಕ್ತಾ ಇರ್ತೀವಿ, ಬಟ್ ಎಷ್ಟೋ ಸತಿ ಇದರ ಕಾರಣ ನಮ್ಮ ಒಳಗಡೆನೆ ಎಲ್ಲೋ ಒಂದ್ ಕಡೆ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಲೈವ್ ಎಕ್ಸಾಂಪಲ್. ಸೊ ಅದಾದ್ಮೇಲೆ ವಿದಿನ್ 4 to 6 months ಆ ಹುಡುಗನ ಮದುವೆ ಆಯಿತು. ಅದಾದ್ಮೇಲೆ ಅವ್ರ ತಮ್ಮಂದ್ರು ಕೂಡ ಮದುವೆ ಆಯಿತು. ಸೊ ಈ ತರ ಕೆಲವೊಂದ್ಸತಿ ಮ್ಯಾರೇಜ್ ಇಶ್ಯೂಸ್ ಕೂಡ ಆಗುವಂತ ಸಾಧ್ಯತೆ ಇದೆ. ಸೊ ಈ ತರ ಎಷ್ಟೋ ಸತಿ ಏನೇನು ತೊಂದರೆಗಳು ಆಗ್ಬೋದು, ಫಿಸಿಕಲ್ ದೇಹಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಇರ್ಬೋದು, ಎಷ್ಟೋ ಸತಿ ಕಾಯಿಲೆಗಳು ಇರ್ಬೋದು, ಮನಸ್ಸಿನ ವೇದನೆಗಳು ಇರ್ಬೋದು, ಇಮೋಷನಲ್ ಪ್ರಾಬ್ಲಮ್ಸ್ ಇರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿರ್ಬೋದು, ಕರಿಯರಲ್ಲಿ ತೊಂದರೆಗಳಾಗ್ಬೋದು, ಫೈನಾನ್ಷಿಯಲ್ ಮ್ಯಾಟರಲ್ಲಿ ತೊಂದರೆಗಳಾಗ್ಬೋದು, ಎಲ್ಲ ರೀತಿಯ ಬ್ಲಾಕೇಜಸ್ಗಳಿರ್ಬೋದು. ಇದೆಷ್ಟೋ ಸತಿ ಇವೆಲ್ಲದಕ್ಕೂ ಕಾರಣ ಈ ಥರ ಬೇರೆ ಎನರ್ಜೀಸ್ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವತ್ತಿನ ಟಾಪಿಕ್ ಇನ್ವಿಸಿಬಲ್ ರೀಸನ್ಸ್ ಫಾರ್ ದ ವಿಸಿಬಲ್ ಪ್ರಾಬ್ಲಮ್ಸ್ ಅಂತ ನಾನು ಕೊಟ್ಟಿದ್ದೆ. ಸೊ ಕೆಲವೊಂದ್ಸತಿ ನಮ್ಮ ಒಳಗಡೆ ಇನ್ವಿಸಿಬಲ್ ರೀಸನ್ಸ್ ಇರ್ತವೆ. ಸೊ ಥ್ರೂ ಹಿಪ್ನಾಸಿಸ್ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಸರಿ ಮಾಡ್ಬೋದು. ಎಷ್ಟೋ ಸತಿ ಈ ಥರದ ಕೇಸಸ್ಗಳಲ್ಲಿ ನೀವು ಏನಾದರೂ ಪೂಜೆ ಮಾಡಿ, ದೇವಸ್ಥಾನಗಳಿಗೆ ಹೋಗಿ ಅಥವಾ ಮಸೀದಿಗಳಿಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ನೀವು ಸುತ್ತಾಡೋದಾದ್ರೆ ಎಷ್ಟೋ ಸತಿ ಅದರಲ್ಲಿ ಪರಿಹಾರ ಕೂಡ ಸಿಗೋದಿಲ್ಲ. ಹಿಪ್ನಾಸಿಸ್ ಅಲ್ಲಿ ಇದಕ್ಕೆ 100% ಪರಿಹಾರ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂತ ಹೇಳ್ತೀನಿ ಅಂದ್ರೆ, ಹಿಪ್ನಾಸಿಸ್ ಅಲ್ಲಿ ವಾಟ್ ವಿ ಡೂ ಇಸ್ ವಿ ಡೈರೆಕ್ಟ್ಲಿ ಡೀಲ್ ವಿತ್ ದ ಮೈಂಡ್. ಮನಸ್ಸಿನ ಜೊತೆಗೆ ಡೀಲ್ ಮಾಡ್ತೀವಲ್ವಾ, ಮನಸ್ಸಿನ ಜೊತೆಗೆ ಡೀಲ್ ಮಾಡೋದ್ರ ಜೊತೆಗೆ ನಾವು ಆ ಸಿಚುವೇಶನ್ನ ಅರ್ಥ ಮಾಡ್ಕೋತೀವಿ, ಆ ವ್ಯಕ್ತಿನ ಅರ್ಥ ಮಾಡ್ಕೋತೀವಿ, ಅವರ ಬ್ಯಾಕ್ಗ್ರೌಂಡ್ಸ್ನ ಅರ್ಥ ಮಾಡ್ಕೊಳ್ತೀವಿ. ಅವ್ರ ಬ್ಯಾಕ್ಗ್ರೌಂಡ್ಸ್ನ ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಇದು ಪ್ರೇತಾತ್ಮ ಇದೆಯಾ ಅಥವಾ ಬೇರೆ ಏನೋ ಕಾರಣ ಇದೆಯಾ ಅದನ್ನು ಕೂಡ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ನೀವು ಈ ತರ ಎಷ್ಟೋ ಸತಿ ಸಿಂಪ್ಟಮ್ಸ್ಗಳು ಕಾಣ್ತಾ ಇದೆ, ನಿಮ್ಗೆ ಅನ್ಸ್ಬೋದು ಸಿಂಪ್ಟಮ್ಸ್ ಇದೆ ಅಂದ್ರೆ ಪ್ರೇತಾತ್ಮನೇ ಇರಬೇಕು ಅಂತ. ನೀವು ದೇವಸ್ಥಾನಕ್ಕೆ ಯಾವುದೋ ಒಂದು ದೇವಸ್ಥಾನಕ್ಕೋ ಯಾವುದೋ ಒಂದು ಮಸೀದಿಗೆ ಹೋಗಿ ಅದನ್ನ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬರ್ತೀರಿ, ಸ್ವಲ್ಪ ದಿನ ಸರಿ ಹೋಗ್ಬೋದು, ಆಮೇಲೆ ಮತ್ತೆ ರಿಪೀಟ್ ಆಗುತ್ತೆ. ಮತ್ತೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಮತ್ತೆ ಸ್ವಲ್ಪ ದಿನ ಸರಿ ಹೋಗ್ತಾರೆ, ಮತ್ತೆ ಈ ತರ ಎಷ್ಟೋ ಕೇಸಸ್ಗಳನ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ. ವೇರ್ ಪೀಪಲ್ ಹ್ಯಾವ್ ಲಾಸ್ಟ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ರುಪೀಸ್, ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಪರ್ಮನೆಂಟ್ ಪರಿಹಾರ ಸಿಗಲಿಲ್ಲ. ನಮ್ಮ ಹತ್ರ ಬಂದಾಗ ಈ ಕೆಲವೊಂದು ಥೆರಪೀಸ್ಗಳನ್ನು ಮಾಡಿ ನಾವು ಅವ್ರಿಗೆ ಪರ್ಮನೆಂಟ್ ಪರಿಹಾರಗಳನ್ನು ಕೊಟ್ಟಿದ್ದೀವಿ. ಪರ್ಮನೆಂಟ್ ಪರಿಹಾರ ಯಾಕೆ ಸಿಗುತ್ತೆ ಇದ್ರಲ್ಲಿ ಅಂದರೆ, ಆ್ಯಸ್ ಐ ಟೋಲ್ಡ್ ಯು, ಈ ಥರ ನೆಗೆಟಿವ್ ಎನರ್ಜೀಸ್ ಏನಿದೆ ಅದನ್ನು ರಿಲೀಸ್ ಮಾಡೋದ್ರ ಜೊತೆಗೆ ಇವ್ರ ಹಿಂದೆ ಬೇರೆ ಕಾರಣಗಳೇನಿದ್ದಾವೆ, ಮಾನಸಿಕ ಕಾರಣಗಳೇನಿದ್ದಾವೆ, ಅದನ್ನು ಕೂಡ ನಾವು ಇದರಲ್ಲಿ ಸರಿ ಮಾಡ್ತೀವಿ. ಹಾಗಾಗಿ ಇದರಲ್ಲಿ 100% ರಿಸಲ್ಟ್ ಸಿಗುತ್ತೆ. ಕ್ಲಿಯರ್? ಸೊ ಹಿಪ್ನಾಸಿಸ್ ಅಲ್ಲಿ ಇದನ್ನೆಲ್ಲ ಸರಿ ಮಾಡ್ಬೋದು. ಆ್ಯಂಡ್ ನೀವು ಈಗ ಏನಾದರೂ ಈ ಥರ ಆಗಬಾರ್ದು, ನಿಮಗೆ ಅಟ್ಯಾಚ್ ಅಂದರೆ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಸ್ಪಿರಿಚುವಲ್ ಸಾಧನೆ ಮಾಡಿ.
ಯಾವ್ದಾದ್ರು ಒಂದು ಜಸ್ಟ್ ಓಂಕಾರ ಜಪ ರೆಗ್ಯುಲರ್ ಆಗಿ ಒಂದು 10-15 ನಿಮಿಷ ರೆಗ್ಯುಲರ್ ಆಗಿ ಓಂಕಾರ ಜಪ ಮಾಡ್ತಾ ಇದ್ರು ಕೂಡ ಯು ವಿಲ್ ಬಿ ಸೇಫ್. ಚಕ್ರ ಸಾಧನೆ ನಂತರ ಏನಾದ್ರು ಚಕ್ರ ಸಾಧನೆ ಕಲ್ತಿದ್ದೀರಿ, ನೀವು ಚಕ್ರ ಸಾಧನೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೀರಿ ಅಂದ್ರೂ ಕೂಡ ನಿಮ್ಮ ವೈಬ್ರೇಷನ್ ಅಲ್ಟಿಮೇಟ್ಲಿ ನಮ್ಮ ವೈಬ್ರೇಷನ್ಸ್ಗಳನ್ನು ಹೈಯರ್ ಲೆವೆಲಲ್ಲಿ ಇಟ್ಕೊಂಡ್ರೆ ಇವೆಲ್ಲ ಲೋವರ್ ಎನರ್ಜಿ, ಈ ನೆಗೆಟಿವ್ ಎನರ್ಜೀಸ್ ಅಥವಾ ಪ್ರೇತಾತ್ಮಗಳು ಏನಿದಾವೆ ದೇ ಆರ್ ವೈಬ್ರೇಟಿಂಗ್ ಎಟ್ ಲೋಯರ್ ಲೆವೆಲ್. ನೀವೇನಾದರೂ ಆ ಲೋವರ್ ಲೆವೆಲ್ ಹೋದಾಗ ಮಾತ್ರ ಅದು ನಿಮ್ಗೆ ಅಟ್ಯಾಚ್ ಆಗುತ್ತೆ. ನೀವು ಹೈಯರ್ ವೈಬ್ರೇಷನ್ ಇದ್ರೆ ನಿಮ್ಗೆ ಅದು ತೊಂದರೆ ಮಾಡೋಕ್ಕಾಗೋದಿಲ್ಲ. ರೈಟ್. ಸೊ ನಮ್ಮ ವೈಬ್ರೇಷನ್ಸ್ಗಳನ್ನು ನೀವು ರೈಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈ ಥರದ ಯಾವುದೇ ತೊಂದರೆಗಳು ಬರುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ರೈಟ್. ಜೊತೆಗೆ ಆಟೋಮೆಟಿಕ್ ಆಗಿ ಸೆಲ್ಫ್ಲೆಸ್ ಸೆಲ್ಫ್ ಆಗಿ ಹೀಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹೈಯರ್ ವೈಬ್ರೇಷನ್ಗೆ ನಾವು ಅಥವಾ ಹೈಯರ್ ವೈಬ್ರೇಷನ್ ನೀವು ಇರಬೇಕು ಅಂದ್ರೆ ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಸಂಪೂರ್ಣ ಶ್ರದ್ಧೆಯಿಂದ ಯಾವುದೇ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ನೀವು ಮಾಡ್ಬೋದು. ಓಂಕಾರ ಚಾಂಟಿಂಗ್ ಇರ್ಬೋದು, ರೆಗ್ಯುಲರ್ ಮೆಡಿಟೇಷನ್ ಇರ್ಬೋದು, ಚಕ್ರ ಸಾಧನೆ ಇರ್ಬೋದು, ಅಥವಾ ಈ ಥರ ಯಾವುದಾದ್ರೂ ಒಂದು ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು ಕೂಡ ನೀವು ಸೇಫ್ ಆಗಿರ್ತೀವಿ. ಅದರ ಜೊತೆಗೆ ಈ ಥರ ಏನಾದರೂ ಇಶ್ಯೂಸ್ ಆಯಿತು ಅಂದರೆ ನೀವು ಈ ಒಂದು ಸಂಮೋಹಿನಿ ಚಿಕಿತ್ಸೆಯಿಂದ ಅದನ್ನು ಹೀಲಿಂಗ್ ಮಾಡಿಸ್ಬೋದು. ಕ್ಲಿಯರ್. ಸೊ ಐ ಟೇಕ್ ಯುವರ್ ಕ್ವಶನ್ಸ್. ನಾವು ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಅದನ್ನು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಿಮಗೆ, ನಿಮ್ಮಲ್ಲಿ ಯಾರಾದರೂ ಈಗಾಗಲೇ ಕೆಲವರು ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಿ. ಇಲ್ಲೆಲ್ಲ ಇವಾಗ ನಾನು ಏನು ಡಿಸ್ಕಸ್ ಮಾಡಿದೆ ಇದೆಲ್ಲನೂ ನಾನು ಹೇಳ್ಕೊಡ್ತೀನಿ ಆ ಟ್ರೈನಿಂಗಲ್ಲಿ. ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ ಏನಿದೆ 27ನೇ ತಾರೀಕು 27ನೇ ಜುಲೈಯಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಈ ಪಾಸ್ಟ್ ಲೈಫ್ ಬಗ್ಗೆ ಹಿಂದಿನ ವಾರ ಅಥವಾ 2 ವೀಕ್ಸ್ ಬ್ಯಾಕು ಒಂದೆರಡು ಸೆಷನ್ ಕೂಡ ನಾವು ಮಾಡಿದ್ವಿ. ನಿಮ್ಮಲ್ಲಿ ಕೆಲವರು ಅಟೆಂಡ್ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಜೊತೆಗೆ ಈ ಟಾಪಿಕ್ ಕೂಡ ಅದರಲ್ಲಿ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಸೊ ಕಂಪ್ಲೀಟ್ ಹಿಪ್ನಾಸಿಸ್ ಕಲಿತೀವಿ. ಸೊ ಇದನ್ನೆಲ್ಲ ಹೇಗೆ ರಿಲೀಸ್ ಮಾಡ್ತೀವಿ, ಇದನ್ನ ಹೇಗೆ ರಿಯಲೈಸ್ ಮಾಡ್ತೀವಿ, ಹೇಗೆ ಇದನ್ನು ಅಡ್ರೆಸ್ ಮಾಡ್ತೀವಿ, ಇವೆಲ್ಲವೂ ಕೂಡ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಯು ಕ್ಯಾನ್ ಲರ್ನ್ ದಿಸ್. ನೀವು ಇದನ್ನೆಲ್ಲ ಕಲಿತು ನಿಮಗೇನಾದ್ರು ತೊಂದರೆ ಇದ್ದರೆ ಅದನ್ನು ಕೂಡ ಹೀಲ್ ಮಾಡ್ಬೋದು. ಜೊತೆಗೆ ಬೇರೆಯವರು ಕೂಡ ಈ ಥರ ತೊಂದರೆಗಳಲ್ಲಿ ಇದ್ದರೆ ಅವ್ರಿಗೆ ನೀವು ಹೆಲ್ಪ್ ಮಾಡ್ಬೋದು ಈ ಥೆರಪಿಯಿಂದ. ಸೊ ನಿಮ್ಗೆ ಯಾರಿಗಾದ್ರೂ ಆಸಕ್ತಿ ಇದೆ ಇದನ್ನು ಕಲಿಬೇಕು ಅಂತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ಫಾರ್ ದಟ್ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ. ನಿಮ್ಮಲ್ಲಿ ಯಾರಿಗಾದ್ರೂ ಆಸಕ್ತಿ ಇತ್ತು ಅಂತಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. 27ನೇ ಜುಲೈಯಿಂದ ಶುರು ಮಾಡ್ತಾ ಇದ್ದೀವಿ. ಅದಲ್ಲದೆ 9th ಆಗಸ್ಟ್ಗೆ ಒಂದು ದಿನದ ಯೋಗ ನಿದ್ರಾ ಆ್ಯಂಡ್ ಹಿಪ್ನೋ ಹೀಲಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಅ 1 ಡೇ ಪ್ರೋಗ್ರಾಮ್. ಮಾರ್ನಿಂಗ್ 9 o'clock ಇಂದ ಈವ್ನಿಂಗ್ 6 o'clock ತನಕ ಇರುತ್ತೆ. ಸೊ ಇದರಲ್ಲಿ ಸಾಕಷ್ಟು ಹಿಪ್ನಾಸಿಸ್ ಟೆಕ್ನಿಕ್ಗಳು, ಸಾಕಷ್ಟು NLP ಟೆಕ್ನಿಕ್ಗಳು ಮತ್ತು ಯೋಗ ನಿದ್ರಾದ ಟೆಕ್ನಿಕ್ಗಳಿಂದ ನಿಮಗೆ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅದನ್ನು ಹೀಲ್ ಮಾಡಲಿಕ್ಕೆ ಆ ಒಂದು ಪೂರ್ತಿ ಪ್ರಾಸೆಸ್ನ ನಿಮಗೆ ಮಾಡಿಸ್ತೀನಿ. ಸೊ ಇದು ಮಾಸಲ್ಲಿ ಇರುತ್ತೆ. ಮಾಸಲ್ಲಿ ಅಂದರೆ ಒಂದು 10, 15, 20 ಜನ, ಎಷ್ಟು ಜನ ಆಗ್ತಾರೆ ಅದು ನೋಡಿಕೊಂಡು ಐ ವಿಲ್ ಡಿಸೈಡ್. ಇದು ಬೆಂಗಳೂರಲ್ಲಿ ಆಫ್ಲೈನ್ ಇರುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಇದರಲ್ಲಿ ನಿಮಗೆ ಲಂಚು, ಹೈ ಟೀ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಅದೆಲ್ಲ ಇನ್ಕ್ಲೂಡ್ ಆಗಿ 999 ಮಾತ್ರ ಫೀಸ್ ಇಟ್ಕೊಂಡಿದ್ದೀನಿ. ಮಿನಿಮಮ್ ಪ್ರೈಸಲ್ಲಿ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ಉದ್ದೇಶದಿಂದ. ಸೊ ನಿಮ್ಗೆ ಏನಾದರೂ ಈ ಆಫ್ಲೈನ್ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬೋದು. ರೈಟ್. ಸೊ ಇದು 2 ಅನೌನ್ಸ್ಮೆಂಟ್ ನಿಮಗಿತ್ತು. ಇನ್ನು ನಿಮ್ಗೆ ಏನಾದ್ರು ಪ್ರಶ್ನೆ ಇತ್ತು ಅಂತಿದೆ ನೀವು ನನಗೆ ಕೇಳ್ಬೋದು. ಸರ್ ರೆಕಾರ್ಡಿಂಗ್ ಇವತ್ತಿಂದು ಕೊಡ್ತೀರಾ? ಮಲ್ಲಿಕ ಇವತ್ತಿನ ರೆಕಾರ್ಡಿಂಗ್ ಏನು ಮಾಡ್ತೀವಿ ತಗೊಂಡು? ಏನೇನು ಹೇಳ್ಬೇಕಿದ್ದೆಲ್ಲ ಹೇಳ್ಬಿಟ್ಟಿದ್ದೀನಿ, ಎಲ್ಲ ಕೇಳಿಸ್ಕೊಂಡಿದ್ದೀರಿ. ಮತ್ತೆ ಮತ್ತೆ ಯಾಕೆ ಕೇಳಿಸ್ಕೋಬೇಕು? ಮತ್ತೆ ಮತ್ತೆ ರಾರಾ ಈ ಹಾಡು ಕೇಳೋಕ್ಕೇನೋ ಇಷ್ಟನಾ? ತಂಗಾಳಿ ಆಗಿ ನಾನು ತೇಲಿ ಒಂದು ಭಯ ಆಗತ್ತೆ. ನೋಡೋಣ, ಇದೇನಾದರೂ ಸಾಧ್ಯವಾದ ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ. ಯುಲ್ ಗೆಟ್ ಇಟ್, ನೋ ವರೀಸ್. ಹಾಂ ಮೇಡಮ್. ಶೈಲಾಶ್ರೀ, ನಿಮ್ಗೇನು ಪ್ರಶ್ನೆ ಇದೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿದ್ದೀನಿ ಇಲ್ಲಿಂದ. ಸರ್, ಈಗ ಅದು ಆತ್ಮ ದೇಹದಿಂದ ಬೇರ್ಪಡುತ್ತಲ್ಲ, ಹ್ಮ್ ಅದು ಪ್ರಾಸೆಸ್ ದೇವ್ರು ಮಾಡೋದ ಅಥವಾ ಅದು ಸೃಷ್ಟಿನ ಯಾವ ತರ? ಅದು ನಂಗೆ ಮೊದ್ಲಿಂದ ಅದೇ ಡೌಟ್ ಇತ್ತು. ಈ ಆತ್ಮ ದೇಹದಿಂದ ಬೇರ್ಪಡುತ್ತೆ ಅಂದ್ರೆ ಅದು ಯಾವ ಮುಖಾಂತರ ಹೋಗುತ್ತೆ ಅಂತ ಸ್ವಲ್ಪ ತಿಳ್ಕೊಂಡಿದೀನಿ. ಆ ಅದು ಪ್ರಾಸೆಸ್ ದೇವ್ರು ಮಾಡೋದ. ಆಮೇಲೆ ಈ ಆತ್ಮ ಈಗ ಒಂದ್ಸತಿ ಮನುಷ್ಯನ ಜನ್ಮ ಬಂದ್ಮೇಲೆ ಇನ್ ಮುಂದಿನ ಪೂರ್ತಿ ಮೋಕ್ಷ ಸಿಗೋವರೆಗೂ ಮನುಷ್ಯನ ಜನ್ಮನೇ ಇರ್ತಾನ ಅಥವಾ ಹುಳ ಉಪ್ಪಟೆ ಆಗುತ್ತಾ ಅಂತ 2-3 ಕ್ವಶನ್ಸ್ ಡೌಟ್ ಇದೆ. ಎಸ್ ಎಸ್ ಮೇಡಮ್, ಎಸ್. ಸೊ 2 ಪ್ರಶ್ನೆಗಳು ಆಯ್ತು. ಒಂದು, ಈ ಆತ್ಮ ಯಾರು ಬೇರೆ ಪಡಿಸ್ತಾರೆ ಅಂತ, ದೇವರ ಅಥವಾ ಬೇರೆ ಏನು ಅಂತ.
ಸೊ ಇವೆಲ್ಲ ಆಟೋಮೇಟೆಡ್ ಸಿಸ್ಟಮ್. ಅಂದರೆ ನಿಮ್ಮ ಪ್ರಶ್ನೆಗೆ ನಾನು ಸೂಕ್ಷ್ಮವಾಗಿ 1 or 2 ಲೈನ್ಸಲ್ಲಿ ಉತ್ತರ ಕೊಟ್ಟರೆ ಇದು ಇನ್ಕಂಪ್ಲೀಟ್ ಆಗುತ್ತೆ ಅನ್ಕೋತೀನಿ. ಯಾಕಂದರೆ ದೇವ್ರಂದ್ರೆ ಯಾರು ಅನ್ನೋದು ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ. ರೈಟ್? ದೇವ್ರು ಅನ್ನೋದು ನಮ್ಮ ಬೇರೆ ಬೇರೆ ನಂಬಿಕೆಗಳಿದಾವೆ ಅಷ್ಟೇ. ಬಟ್ ನಿಜವಾದ ದೇವರು ಅಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಇವೆಲ್ಲವೂ ನಮ್ಮ ಒಳಗಡೆ, ನನ್ನ ಎಷ್ಟೋ ಸತಿ ಎಷ್ಟೋ ಕ್ಲಾಸಸ್ಗಳಲ್ಲಿ ಹೇಳಿದ್ದೀನಿ ಕಿ ದೇವರು ನಮ್ಮ ಒಳಗಡೆನೇ ಇದ್ದಾನೆ, ದೇವರು ನಮ್ಮ ಭಾವನೆಗಳಲ್ಲಿದೆ ಅಂತ. ಸೊ ದಿಸ್ ಹೋಲ್ ಸಿಸ್ಟಮ್ ಈಸ್ ಆಟೋಮೇಟೆಡ್ ಸಿಸ್ಟಮ್. ಅಂದರೆ ಇವಾಗ ಏನು ಎ ಐ ಬಂದಿದೆ, ನಮ್ಮ ಭಗವಂತನಿಗೆ ಎ ಐ ಎಷ್ಟೋ ವರ್ಷಗಳ ಹಿಂದೆ ಗೊತ್ತಿತ್ತು. ಅಂದರೆ ಈ ಪ್ರಕೃತಿ ಅನ್ನೋದೇ ಒಂದು ಎ ಐ ಥರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ. ಆರ್ಟಿಫಿಷಿಯಲ್ ಅಲ್ಲ, ಇದು ನ್ಯಾಚುರಲ್ ಇಂಟೆಲಿಜೆನ್ಸು. ಸೊ ಇದು ಆಟೋಮೇಟೆಡ್ ಸಿಸ್ಟಮ್ ಇರುತ್ತೆ. ಆ್ಯಂಡ್ ಆಟೋಮೆಟಿಕ್ ಆಗಿ ಯಾವಾಗ ಯಾವ ಸಮಯದಲ್ಲಿ ಏನು ಆಗಬೇಕು ಅದೆಲ್ಲ ಆಗ್ತಾ ಇರುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್, ನೀವು ಏನು ಕೇಳಿದ್ರಿ ಅಂದರೆ ಆತ್ಮ ಒಂದ್ಸತೆ ಮನುಷ್ಯ ಜನ್ಮ ಪಡೆದ್ಮೇಲೆ ಮೋಕ್ಷ ಪಡೆಯೋ ತನಕ ಕೂಡ ಮನುಷ್ಯ ಜನ್ಮನೇ ಪಡಿತಾ ಇರುತ್ತಾ ಅಂತ. ಇಲ್ಲ, ಹಾಗೆ ಇರಬೇಕು ಅಂತ ಏನಿಲ್ಲ. ಸಾಮಾನ್ಯವಾಗಿ ನಿಮ್ಮೇನಾದ್ರು ಏಳಿಗೆ ಆಗ್ತಾ ಇದೆ, ನೀವು ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಿ ಅಂದರೆ ಮನುಷ್ಯನಿಂದ ಮನುಷ್ಯ ಜನ್ಮನೇ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಕೆಲವೊಂದು ಕೇಸಸಲ್ಲಿ ವಿ ಹ್ಯಾವ್ ಸೀನ್ ಕಿ ಮನುಷ್ಯ ಆಗಿ ಮತ್ತೆ ಪ್ರಾಣಿ ಪಕ್ಷಿಗಳ ಜನ್ಮದಲ್ಲೂ ಕೂಡ ಹೋಗುತ್ತೆ, ಕ್ರಿಮಿಕೀಟಗಳ ಜನ್ಮದಲ್ಲೂ ಕೂಡ ಕೆಲವೊಂದ್ಸತಿ ಹೋಗುತ್ತೆ ಕೆಲವೊಂದು ಆತ್ಮಗಳು. ಸೊ ಇಟ್ ಡಿಪೆಂಡ್ಸ್ ಕಿ ನಾವು ಯಾವ ಥರದ ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ಯಾವ ಥರದ ಮೈಂಡ್ ಸೆಟ್ಗಳನ್ನು ನಾವು ಇಟ್ಕೊಂಡಿದ್ದೀವಿ, ಯಾವ ಥರದ ಜೀವನವನ್ನು ನಾವು ಜೀವಿಸ್ಕೊಂಡು ಹೋಗ್ತಾ ಇದ್ದೀವಿ. ಡಿಪೆಂಡಿಂಗ್ ಆನ್ ದಟ್ ನಮ್ಮ ಮುಂದಿನ ಜನ್ಮದ ಒಂದು ರಚನೆ ಅಥವಾ ಒಂದು ಸೃಷ್ಟಿ ಏನಿದೆ ಅದು ಆಗುತ್ತೆ. ಬಟ್ ಸಾಮಾನ್ಯವಾಗಿ ಮನುಷ್ಯನಾದ್ಮೇಲೆ ಮನುಷ್ಯನ ಮುಂದಿನ ಏಳಿಗೆ ಆಗ್ತಾ ಹೋಗುತ್ತೆ. ಮನುಷ್ಯರಲ್ಲೂ ಕೂಡ ನಾನು ಎಷ್ಟೋ ಸಲ ಹೇಳಿದ್ದೀನಿ ಕಿ ಮನುಷ್ಯರಲ್ಲೂ ಕೂಡ ಬೇರೆ ಬೇರೆ ರೀತಿ ಇರ್ತೀವಿ, ಎವಲ್ಯೂಷನ್ ಆಗ್ತಾ ಇರುತ್ತೆ. ಒಬ್ಬ ಮನುಷ್ಯ ತುಂಬಾ ದಡ್ಡ, ತುಂಬಾ ಮೊಬ್ಬನಾಗಿದೆ, ಇನ್ನೊಬ್ಬ ಮನುಷ್ಯ ತುಂಬಾ ಇಂಟೆಲಿಜೆಂಟ್ ಆಗಿರ್ತಾನೆ. ಸೊ ದೇಹದಲ್ಲಿ ಇವನು ಮನುಷ್ಯ ಇದ್ರೂ ಕೂಡ ಆ ಆತ್ಮದ ಲೆವೆಲಲ್ಲಿ ಇವನು ಪಶು ಯೋನಿಯಿಂದ ಮನುಷ್ಯಕ್ಕೆ ಬಂದಿದ್ದಾನೆ, ಇವನು ಮನುಷ್ಯನಿಂದ ಎಷ್ಟೋ ಮನುಷ್ಯ ಜನ್ಮಗಳನ್ನು ಪಡೆದು ಮೇಲೆ ಬಂದಿದ್ದಾನೆ. ಸೊ ಆ ರೀತಿ ಡಿಫ್ರೆನ್ಸ್ ಇರುತ್ತೆ. ಸೊ ಸಾಮಾನ್ಯವಾಗಿ ಆ ಒಂದು ಇವ್ಲ್ಯೂಷನ್ ನಡೀತಾ ಇರುತ್ತೆ. ಬಟ್ ಕೆಲವೊಂದ್ಸತಿ ಹೇಗೆ ಪ್ರಮೋಷನ್ ಆಗುತ್ತೆ ಹಾಗೆ ತಪ್ಪು ಮಾಡಿದರೆ ಡಿಮೋಷನ್ ಕೂಡ ಆಗುವಂಥ ಸಾಧ್ಯತೆ ಖಂಡಿತ ಇದೆ. ಕ್ಲಿಯರ್ ಮೇಡಮ್? ವಾಟ್ ಅಬೌಟ್ ಮ್ಯುನಿಸೆನ್ ಹಾರ? ಶೈಲಜ, ಏನಿತ್ತು ಮ್ಯುನಿಸೆನ್ ಹಾರ ಅಂದ್ರೆ? ಗೊತ್ತಾಗ್ಲಿಲ್ಲ. ಎಲ್ಲಿದ್ದೀರಿ ನೀವು? ಅನ್ಮ್ಯೂಟ್ ಮಾಡ್ತೀನಿ, ಇಫ್ ಯು ಕ್ಯಾನ್ ಆಸ್ಕ್. ವಿಡಿಯೋ ಆನ್ ಮಾಡಿದ್ರೆ ಐ ಕ್ಯಾನ್ ಸಿ ಯು. ಈ ಪ್ರಶ್ನೆ ಗೊತ್ತಾಗ್ಲಿಲ್ಲ. ಎಸ್ ಸರ್, ಹಾ ಅನ್ಮ್ಯೂಟ್ ಸರಿ, ಮಾಡಿರ್ಲಿಲ್ಲ. ಓಕೆ ಹಾ ಹೇಳಿ. ಸರ್. ಆಮೇಲೆ ಇನ್ನೊಂದೇನಂದ್ರೆ ಈ ಆತ್ಮ ಬಾಡಿಯಿಂದ ಹೋಗದೆ ಇರೋಂಗೆ ಕಂಟ್ರೋಲ್ ಮಾಡ್ಬೋದಾ, ತಡಿಬೋದಾ ಆತರ? ಔಟ್ ಆಫ್ ಅಲ್ಲ, ಸಿಲೆಬಸ್ ಕ್ವಶನ್. ಕೆಲವು ನೀವು ಏನ್ ಮಾಡಿ ಅಂದ್ರೆ ಸನ್ಯಾಸಿಗಳು. ಪಾಸ್ಟ್ ಲೈಫ್ ಎಕ್ಸ್ಟೆನ್ಷನ್ ಥೆರಪಿ ಟ್ರೈನಿಂಗ್ ಕೋರ್ಸಿಗೆ ಬನ್ನಿ. ಆ ಕೋರ್ಸಲ್ಲಿ ಇದನ್ನೆಲ್ಲ ಡಿಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಷಯನ ಕುರಿತು ಸುಮಾರು 3 ಸೆಷನ್ಗಳನ್ನು ಮಾಡ್ತೀವಿ. ಸೊ 3 ಅಂದರೆ ಅರೌಂಡ್ 6 to 8 hours ತನಕ ಈ ವಿಷಯವನ್ನು ಅರ್ಥ ಮಾಡ್ಕೋತೀವಿ ಡಿಟೇಲ್ ಆಗಿ. ಯಾಕಂದ್ರೆ ಇಲ್ಲಿ ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಇದಕ್ಕೆ ನಾನು ಉತ್ತರ ಕೊಟ್ಟರೆ ಅರ್ಧಂಬರ್ಧ ಆಗತ್ತೆ, ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕಾಗ. ಯಾಕಂದ್ರೆ ಈಗ ನೀವೇನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಅಂದರೆ ಅಟ್ಲೀಸ್ಟ್ 30 to 40 minutes ನಾನು ಮಾತಾಡ್ಬೇಕು. ಯಾಕಂದ್ರೆ ದೇಹದಲ್ಲಿ ಆತ್ಮನ ಇಟ್ಕೊಳಕ್ ಆಗತ್ತಾ ಅಂತ ಕೇಳಿದ್ರಿ. ಈಗ ಬರೀ ಹ್ಞೂ ಆಗತ್ತೆ ಅಂತಂದ್ರೆ ಮತ್ತೆ ಮುಂದೆ ಪ್ರಶ್ನೆ ಬರುತ್ತೆ, ಹೇಗೆ ಹಾಗಾದ್ರೆ? ದೆನ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಪ್ರಾಣಸ್. 10 ಪ್ರಾಣಗಳು, 10 ಪ್ರಾಣಗಳು ಇರ್ತವೆ. ಯಾವ ಪ್ರಾಣ ಯಾವ ಥರ ಹೋಗುತ್ತೆ, ಯಾವ ಪ್ರಾಣ ಯಾವ ಸಮಯದಲ್ಲಿ ಹೋಗುತ್ತೆ, ಕೊನೆಯ ಪ್ರಾಣ ಹೋಗೋದಕ್ಕೂ ಫಸ್ಟ್ ಪ್ರಾಣ ಹೋಗೋದಕ್ಕೂ ಎಷ್ಟು ಟೈಮ್ ಗ್ಯಾಪ್ ಇರುತ್ತೆ, ಅದೆಲ್ಲ ಇನ್ ಡಿಟೇಲ್ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಅರ್ಧಂಬರ್ಧ ಆಗತ್ತೆ ಉತ್ತರ. ರೈಟ್? ಸರಿ ಸರ್, ಓಕೆ. ಮುನಿಸನ್ ಮುನಿ ಸಂಚಾರ, ವಾಟ್ ಆರ್ ಡೈಮೆನ್ಷನ್ಸು? ನೋಡಿ, ಬೇರೆ ಬೇರೆ ಡೈಮೆನ್ಷನ್ಸ್ಗಳು ಅಂತಂದಾಗ ಬೇರೆ ಬೇರೆ ವೈಬ್ರೇಟರಿ ಲೆವೆಲ್ಸ್. ಇವಾಗ ಯಾರು ಕರೆಕ್ಟಾಗಿ ಪ್ರಶ್ನೆ ಕೇಳಿದ್ದೀರಿ. ವಾಟ್ ಈಸ್ ದ ಫೀ ಸ್ಟ್ರಕ್ಚರ್ ಆಫ್ PLRT ಥೆರಪಿ ಸರ್ ಆ್ಯಂಡ್ ದ ಡ್ಯೂರೇಷನ್ ಆಫ್ ದ ಕೋರ್ಸ್?
ಈ ಪ್ರಶ್ನೆ ಕರೆಕ್ಟಾಗಿ ಈ ಪ್ರಶ್ನೆ ಯಾರು ಕೇಳ್ತಾ ಇಲ್ಲ ನೋಡಿ. ಸರ್ ನಾನು ಕೋರ್ಸ್ ಬರಬೇಕು ಅಂತೀನಿ. ತಮಾಷೆಗಷ್ಟೇ. ಎಲ್ಲರೂ ಕೋರ್ಸ್ ಮಾಡಬೇಕು ಅಂತ ಕಂಪಲ್ಸರಿ ಇಲ್ಲ, ಬಟ್ ನನ್ನ ಒತ್ತಾಯ ಇರುತ್ತೆ ಕಿ ನೀವೆಲ್ಲರೂ ಈ ಕೋರ್ಸಿಗೆ ಬರಬೇಕು ಅಂತ. ಯಾಕಂದ್ರೆ ಈ ಪಾಸ್ಟರ್ ವೆರಿಫಿಕೇಶನ್ ಥೆರಪಿ ಅನ್ನೋವಂಥ ಕೋರ್ಸ್ ಏನಿದೆ ನಂದು ಅರೌಂಡ್ 1.5 to 2 months ನೀಡುತ್ತೆ. ಇದರಲ್ಲಿ 18 ಆನ್ಲೈನ್ ಕ್ಲಾಸ್ ಇರೋದರ ಜೊತೆಗೆ 3 ದಿನ ಆಫ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀನಿ. ಮುಂಚೆ ಇದು ಕಂಪ್ಲೀಟಾಗಿ ಆನ್ಲೈನ್ ಮಾತ್ರ ಇತ್ತು, ಇವಾಗ ಆನ್ಲೈನ್ ಪ್ಲಸ್ ಆಫ್ಲೈನ್ ಎರಡೂ ಮಾಡ್ತಾ ಇದ್ದೀನಿ. ಸೊ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡು ಡ್ಯುಯಲ್ ಇರುತ್ತೆ. ಆ್ಯಂಡ್ ಈ ಒಂದು ಕ್ಲಾಸಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಟಿವ್ ಕ್ಲಾಸ್ ಇದಿರುತ್ತೆ. ಅದರಿಂದ ಮುಂಚೆ ಆ, ಇವಾಗ ನಮ್ಮ ರಶ್ಮಿ ಮೇಡಮ್ ಸೇರಿದ್ದಾರೆ. ರಶ್ಮಿ, ಇವರು ನನ್ನ ಹತ್ರ ಲಾಸ್ಟ್ ಟೈಮ್ ಪಾಸ್ಟ್ ಲೈಫ್ ರಿಲೇಷನ್ ಥೆರಪಿ ಮಾಡಿದ್ದಾರೆ, ಜೊತೆಗೆ ಸಾಕಷ್ಟು ಸತಿ ರಿಪೀಟ್ ಕೂಡ ಮಾಡ್ತಾರೆ. ನಮ್ಮ ಕೋರ್ಸ್ ಬಗ್ಗೆ ನೀವು ಏನು ಹೇಳ್ತೀರಿ ಮೇಡಮ್? ಇದು ಎಲ್ಲರೂ ಕಲಿಬೇಕು ಸರ್. ಕಲ್ತ್ರೆ ತುಂಬಾ ಒಳ್ಳೇದು. ಲೈಫಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ, ಹೆದರಿಕೆ ಹೋಗುತ್ತೆ, ಮುಂದೆ ಏನೋ ಹಿಂದೆ ಏನಿತ್ತು ಅಂತ ಅದು ಹೋಗುತ್ತೆ. ನಾನು ತುಂಬಾ ನೆಗೆಟಿವ್ ಅಲ್ಲಿ ಇದ್ದಿದ್ದ ಮೈಂಡ್ ಪೂರ್ತಿ ಈಗ ಪಾಸಿಟಿವ್ ಅಲ್ಲಿ ಇದ್ದೀನಿ ಸರ್. ಹೆದರಿಕೆ ಅನ್ನೋದೇ ಹೊಟ್ಟೋಗುತ್ತೆ ಸರ್. ಮತ್ತೆ ಇದು ಇನ್ನೊಂದು ಏನಂದ್ರೆ ಎಲ್ಲ ನೀವು ಹೇಳಿದೆಲ್ಲ ಟ್ರೂ ಸರ್. ಸ್ಪಿರಿಟ್ದು ಅದೆಲ್ಲ ಟ್ರೂ ಸರ್. ಯಾಕಂದ್ರೆ ನಾವು ಇಲ್ಲೆಲ್ಲ ಸೆಷನ್ಸ್ ನಮಗೂ ಬರ್ತಾರೆ ಜನ ಅಲ್ವಾ, ಅವಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅವಾಗ ನಾವು ನೀವು ಹೇಳಿದ್ದೆಲ್ಲ ನನ್ಗೂ ಈಗ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇದೆ ಸರ್. ಗ್ರೇಟ್ ಗ್ರೇಟ್ ಗ್ರೇಟ್. ಎಲ್ಲ ನಾನು ಹೇಳ್ಕೊಡೋ ರೀತಿ ರೀತಿ ಹೇಗಿದೆ, ನಿಮ್ಗೆ ಹೇಗೆ ಇಷ್ಟ ಆಯ್ತು? ತುಂಬಾ ರೀತಿ ಬಕ್ವಾಸ್ ಹೇಳ್ಕೊಡ್ತೀನಾ, ಚೆನ್ನಾಗಿ ಹೇಳ್ಕೊಡ್ತೀನಾ? ಅದನ್ನ ಇಲ್ಲ ನನಗೆ ಸರ್, ಹೇಳಿ. ಇಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಾ. ಮತ್ತೆ ಎಲ್ಲಾರು 10 ದಿನ 3 ದಿನದಲ್ಲಿ ಹೇಳ್ಕೊಡ್ತಾರೆ. ಇದು ನೀವು 2 months ತಗೊಂಡ್ರಿ, ಮತ್ತೆ ನಮ್ಗೆ ರಿಪೀಟೆಡ್ ಕ್ಲಾಸ್ ಫ್ರೀ ಇರುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ನಾವು ಒಂದ್ ಪೀರಿಯಡ್ ಅಲ್ಲಿ ಕಲ್ತಿರ್ತೀವಲ್ಲ ಸರ್, ಅದು ನಾವು ರಿಪೀಟ್ ಅಲ್ಲಿ ಇನ್ನು ತುಂಬಾ 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 ಇನ್ನು ಒಂದೊಂದ್ ಪೀರಿಯಡ್ ಅಲ್ಲಿ ಒಂದೊಂದ್ ಹೇಳ್ತಾನೆ ಇರ್ತೀರಾ ಸರ್. ಕಲಿಯೋದಿದ್ದೇ ಇರುತ್ತೆ. ಅದು ನಮ್ಗೆ ರಿಪೀಟ್ ಮಾಡಿ ಎಷ್ಟ್ ಕಲ್ತು ಸಾಲದೇ ಇಲ್ಲ ಅನ್ಸುತ್ತೆ ಸರ್. ಸೊ ಪ್ರತಿ ಅದು ಸತಿ ಹೊಸದೇನೋ ಒಂದು ಕಲೀಲಿಕ್ಕೆ ಸಿಗತ್ತೆ ನಿಮ್ಗೆ. ಸಿಗುತ್ತೆ ಸರ್, ಅದು ಗ್ರೇಟ್ ಸಿಗುತ್ತೆ. ಗ್ರೇಟ್ ಗ್ರೇಟ್. ಥ್ಯಾಂಕ್ ಯು ಇಲ್ಲ ಥ್ಯಾಂಕ್ ಯು ರಶ್ಮಿ. ಕಲಿಬೇಕು ಸರ್. ಇದೆಲ್ಲರೂ ಮನೆಯಲ್ಲಿ ಎಲ್ಲಾರು ಒಬ್ರಾದ್ರೂ ಒಬ್ರು ಕಲಿಬೇಕು ಸರ್. ಎಸ್. ಯಾಕಂದ್ರೆ ಅದು ಒಬ್ರು ಕಲ್ತ್ರೆ ಅವ್ರ ಫುಲ್ ಫ್ಯಾಮಿಲಿ ಅವ್ರ ಏರಿಯಾ ಪೂರ್ತಿ ಉದ್ಧಾರ ಮಾಡ್ಬೋದು, ಟ್ರೂ ಒಬ್ರು ಟ್ರೂ. ಕಲ್ತ್ರೆ. ಎಸ್ ಮೇಡಮ್, ಇದು ಎಸ್. ತುಂಬಾ ಒಳ್ಳೇದಿದೆ ಸರ್, ಎಲ್ಲಾರು ಕಲಿಬೇಕು, ಜಾಯಿನ್ ಆಗ್ಬೇಕು ಇದಕ್ಕೆ. ದುಡ್ಡಂದು ನೋಡ್ಬಾರ್ದು ಸರ್. ದುಡ್ಡದು ನೋಡ್ತಾರೆ ಅಂದ್ರೆ ಇವಾಗ ನಾವ್ ಏನ್ ದುಡ್ಡು ನಿಮ್ಮ ಹತ್ರ ಕೊಟ್ಟು ನಾವು ಕಲಿತೀವೋ ಅದು ನಾವು ಅದ್ರದ್ದು 10ರಷ್ಟು ನಾವು ವಿ ಕ್ಯಾನ್ ಅರ್ನ್ ಸರ್. ದಟ್ಸ್ ಟ್ರೂ, ಅದು ದಟ್ಸ್ ಏನಿಲ್ಲ, ಟ್ರೂ. ಎಸ್ ಎಸ್. ಏನಿಲ್ಲ ಸರ್. ಅದು ಎಸ್. ಅದೊಂದು ವಿದ್ಯೆ ಸರ್. ಅದು ನಮ್ಗೆ ಏನ್ ಗೊತ್ತಾ, ಇದು ವಿದ್ಯೆ ಏನಂದ್ರೆ ನಮ್ಗೆ ನೆಕ್ಸ್ಟ್ ಲೈಫ್ಗೂ ಇದು ಬರುತ್ತೆ ಸರ್. ನಮ್ಗೆ ಎಸ್ ಎಸ್ ಎಸ್. ತುಂಬಾ ಇದು ಹೈ ಸ್ಪಿರಿಚುವಲ್ ಸರ್. ಇದು ಸುಮ್ನೆ ಸಾಮಾನ್ಯ ಅಲ್ಲ. ದೇವ್ರದ್ದು ನಾವೆಲ್ಲ ಎಲ್ಲ ಮಂತ್ರ ಜಪ ಅದೆಲ್ಲ ಮಾಡ್ತೀವಿ ಅಂದ್ರೆ ಅದಕ್ಕಿಂತ ಎಂಟೈರ್ಲಿ ಇದು ಡಿಫ್ರೆಂಟ್. ನಮ್ಗೆ ಇದೆಲ್ಲ ಇದ್ರಲ್ಲೂ ಗೊತ್ತಾಗುತ್ತೆ ಸರ್. ದೇವ್ರನ್ನ ನಾವು ನೋಡ್ಬೋದು ಸರ್, ಇದ್ರಲ್ಲಿ ದೇವ್ರನ್ನ ನೋಡ್ಬೋದು. ಎಸ್ 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 ಎಸ್. ಥ್ಯಾಂಕ್ ಯು ರಶ್ಮಿ ಅವರು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಸೊ ರಶ್ಮಿ ಅವರು ನನ್ನ ಹತ್ರ ಲಾಸ್ಟ್ ಟೈಮ್ ಸೆಷನ್ ಇದು ಕ್ಲಾಸ್ನ ಅಟೆಂಡ್ ಮಾಡಿದ್ದಾರೆ. ಅದಾದಮೇಲೆ ರಿಪೀಟೆಡ್ ಐ ಥಿಂಕ್ 2-3 ಸತಿ ಅಟೆಂಡ್ ಮಾಡಿದ್ದಾರೆ. ಅವರು ಹಿಂದಿಯಲ್ಲೂ ಕೂಡ ಅವಾಗ ಹಿಂದಿಯಲ್ಲೂ ಮಾಡ್ತಾ ಇದ್ರು, ಹಿಂದಿಯಲ್ಲೂ ಕೂಡ ರಿಪೀಟ್ ಮಾಡಿದರು. ಆ್ಯಂಡ್ ರಿಪೀಟೆಡ್ ಆಗಿ ನೀವು ಅಟೆಂಡ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ನಾಲೆಜ್ ಬೆಳೀತಾ ಹೋಗುತ್ತೆ, ಜೊತೆಗೆ ಸಾಕಷ್ಟು ಹೊಸ ಹೊಸ ವಿಷಯಗಳನ್ನು ಕಲಿತಾ ಹೋಗ್ತೀರಿ. ಪ್ಲಸ್ ರಶ್ಮಿ ಅವ್ರು ಹೇಳಿದ ಥರ ನೀವೇನಾದರೂ ಇದನ್ನು ಆ್ಯಸ್ ಅ ಥೆರಪಿಸ್ಟ್ ಅಥವಾ ಆ್ಯಸ್ ಅ ಪ್ರೊಫೆಷನ್ ನೀವೇನಾದ್ರು ತಗೋತೀರಂದರೆ ನೀವೇನು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಿ ವಿದಿನ್ ಮೇ ಬಿ ಮಂತ್ 2 ಮಂತ್ಸಲ್ಲಿ ಮಿನಿಮಮ್ ಸೆಷನ್ಸ್ಗಳನ್ನು ಕೂಡ ಮಾಡಿದ್ರು ಕೂಡ ಒಂದು 2 ಮಂತ್ಸ್ 3 ಮಂತ್ಸ್ ಒಳಗಡೆ ಅದನ್ನು ಕಂಪ್ಲೀಟಾಗಿ ರಿಕವರ್ ಮಾಡ್ಬೋದು. ಸೊ ಇಟ್ ಈಸ್ ಲೈಕ್ ಅ ಇನ್ವೆಸ್ಟ್ಮೆಂಟ್. ನೀವೇನು ದುಡ್ಡು ಕೊಟ್ಟಿರ್ತೀರಿ ನನಗೆ, ಅದು ಇನ್ವೆಸ್ಟ್ಮೆಂಟ್ ಥರ ಇರುತ್ತೆ. ಪ್ಲಸ್ ನನ್ನ ಹತ್ರ ನೀವು ಏನಾದರೂ ಒಂದ್ಸತಿ ಕಲ್ತ್ರೆ, ನನ್ನ ಹತ್ರ ಯಾರ್ಯಾರು ಈಗಾಗಲೇ ಕಲ್ತಿದ್ದಾರೆ ಅವ್ರಿಗೆ ಗೊತ್ತಿದೆ, 100% ರಿಪಿಟೇಷನ್ ಫ್ರೀ ಇರುತ್ತೆ. ಆನ್ಲೈನ್ ರಿಪಿಟೇಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆಫ್ಲೈನ್ ಇದ್ದಾಗ ಆ ಆಫ್ಲೈನ್ದು ಅಲ್ಲಿ ಏನು ಖರ್ಚು ವೆಚ್ಚ ಆಗುತ್ತೆ ಅದನ್ನು ಮಾತ್ರ ಕಲೆಕ್ಟ್ ಮಾಡ್ತೀವಿ, ಮಿಕ್ಕಿರೋದೆಲ್ಲ ಫ್ರೀ ಇರುತ್ತೆ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ರೆಕಾರ್ಡಿಂಗ್ ಸಿಗುತ್ತೆ. ಅದರದ್ದು 1 ಇಯರ್ ತನಕ ಎಕ್ಸೆಸ್ ಇರುತ್ತೆ. ರೆಕಾರ್ಡಿಂಗ್ನ ನೀವು ಪದೇ ಪದೇ ನೋಡ್ಬೋದು. ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ನನ್ನ ಹತ್ರ ನೀವು ಕಲ್ತ್ರೆ ಏನಿದೆ ಅಂದರೆ, ನನ್ನ ಕಡೆಯಿಂದ ಡೈರೆಕ್ಟ್ ಗೈಡೆನ್ಸ್ ನಿಮ್ಗೆ ಸಿಗುತ್ತೆ ರೆಗ್ಯುಲರ್ ಥೆರಪಿಗೆ. ಅಂದರೆ ಒಂದು ಸತಿ ಕೋರ್ಸ್ ಮುಗಿದ ಮೇಲೆ ನೀವು ಇವಾಗ ಥೆರಪೀಸ್ಗಳನ್ನು ಮಾಡ್ತೀರಿ, ಆ ಥೆರಪೀಸ್ ಮಾಡುವಾಗ ಸಾಕಷ್ಟು ಡೌಟ್ಸ್ಗಳು ಬರ್ತವೆ. ಆ ಡೌಟ್ಸ್ ಬಂದಾಗ ಯಾರಿಗೆ ಕೇಳ್ತೀರಿ? ಸೊ ನನ್ನ ಹತ್ರ ಕಲ್ತ್ರೆ ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್.
ಸೊ ನೀವು ಯಾವತ್ತೇ ನನಗೆ ಥ್ರೂ ವಾಟ್ಸಪ್ಪು ಅಥವಾ ಥ್ರೂ ಕಾಲ್ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಸೆಷನ್ ಆದ್ಮೇಲೆ ಸರ್ ಈ ಥರ ಸೆಷನ್ ಆಯಿತು, ಈಗ ಮುಂದೆ ಹೇಗೆ ಮಾಡಬೇಕು, ನಿಮಗೆ ಮಾಡೋಕ್ಕಾಯ್ತು, ವೆಲ್ ಆ್ಯಂಡ್ ಗುಡ್. ಎಷ್ಟೋ ಸತಿ ಕನ್ಫ್ಯೂಷನ್ ಆದಾಗ ಗೈಡೆನ್ಸ್ ಬೇಕು ಅಂದರೆ ಐ ಡೈರೆಕ್ಟ್ಲಿ ಗೈಡ್. ಸೊ ನನ್ನ ಕಡೆಯಿಂದ ಗೈಡೆನ್ಸ್ ಸಿಗುತ್ತೆ, ನನ್ನ ಹತ್ರ ಬೇರೆ ಯಾರಿಗೂ ಕಾಲ್ ಮಾಡಿ ಆಮೇಲೆ ಆಫೀಸಿಂದ ಅವ್ರು ನನಗೆ ಹೇಳೋದು, ಆಮೇಲೆ ನಾನು ನಿಮ್ಗೆ ಉತ್ತರ ಕೊಡೋದು, ಆ ಥರ ಇರೋದಿಲ್ಲ. ಡೈರೆಕ್ಟ್ ಯು ವಿಲ್ ಗೆಟ್ ದ ಗೈಡೆನ್ಸ್ ಫ್ರಮ್ ಮೀ. ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಟೇಕ್ ದಿಸ್, ಈಗಾಗಲೇ ಬೇರೆ ಯಾವುದೋ ಆಲ್ಟರ್ನೇಟಿವ್ ಥೆರಪೀಸಲ್ಲಿ ಇದ್ದೀರಿ ಅಥವಾ ಫಸ್ಟ್ ಟೈಮೇ ಈ ಥೆರಪಿ ಮಾಡಬೇಕು ಅಂತಿದ್ರು ಕೂಡ ಯು ಕ್ಯಾನ್ ಜಾಯಿನ್ ದಿಸ್ ಥೆರಪಿ ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್. ನೀವು ಕಲಿತಾನೆ ಎಷ್ಟೋ ಜನ ನನ್ನ ಕ್ಲಾಸಸ್ಗಳಲ್ಲಿ ಕಲಿತಾನೆ ಥೆರಪೀಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆ್ಯಂಡ್ ಥೆರಪೀಸ್ ಮಾಡಿ ಸಾಕಷ್ಟು ಜನರಿಗೆ ಒಂದು ಪಾಸಿಟಿವ್ ಚೇಂಜಸ್ಗಳನ್ನು ತರಲಿಕ್ಕೆ ಈಗಾಗಲೇ ಎಷ್ಟೋ ಜನ ನಮ್ಮ ಸ್ಟೂಡೆಂಟ್ಸ್ಗಳು ಮಾಡ್ತಿದ್ದಾರೆ. ಈಗಾಗಲೇ ಇನ್ನು ಕೆಲವರು ಹಳೆಯೊಬ್ಬರು ಇದ್ದಾರೆ, ಚಂದ್ರಶೇಖರ್, ಜಯಪ್ರಭಾ, ನೀವೇನಾದರೂ ನಿಮ್ಮ ವಿಡಿಯೋಸ್ ಆನ್ ಮಾಡಿ ಏನಾದರೂ ಇಫ್ ಯು ವಾಂಟ್ ಟು ಗಿವ್ ಎನಿ ಫೀಡ್ಬ್ಯಾಕ್, ಎನಿಬಡಿ, ನೀವು ವಿಡಿಯೋ ಆನ್ ಮಾಡಿ. ಎಸ್ ಚಂದ್ರಶೇಖರ್ ಸರ್. ಸರ್ ನಮಸ್ತೆ. ನಿಮ್ಮ ಹತ್ರ ಕಲ್ತ ಮೇಲೆ ಇವಾಗ ಸುಮಾರಷ್ಟು ಜನಕ್ಕೆ ಸೆಷನ್ ಮಾಡಿದ್ದೀನಿ. ಆಮೇಲೆ ಏನ್ ಡೌಟ್ ಬಂದಾಗ ನಿಮ್ಮ ಹತ್ರ ಕಾಲ್ ಮಾಡಿ, ನಿಮ್ಮ ಹತ್ರನು ಕೆಲವೊಂದು ಕೇಸ್ ತಗೊಂಡ್ಬಂದಿದೆ ನನ್ನ ಹತ್ರ ಆಗದೆ ಇರೋದು. ಸೊ ಅದನ್ನ ರಿಸಾಲ್ವ್ ಮಾಡಿ ನೀವು ಉಳಿದಿರೋ ಸೆಷನ್ ನೀವೇ ಮಾಡಿ ಅಂತ ನನಗೆ ಗೈಡ್ ಮಾಡಿ ಕೊಟ್ಟಿದ್ದೀರಾ. ಆ ಸೆಷನ್ ಮಾಡ್ತಾ ಇದ್ದೀನಿ. ಸೊ ಬಹಳಷ್ಟು ನನಗೂ ನನ್ನ ಫ್ಯಾಮಿಲಿಗೂ ಹೆಲ್ಪ್ ಆಗಿದೆ, ಬಹಳಷ್ಟು ಜನರಿಗೆ ಇದರಿಂದ ಹೆಲ್ಪ್ ಆಗಿದೆ. ಸೊ ಆಸ್ ನಾನು ಇದನ್ನ ಫುಲ್ ಟೈಮ್ ಏನು ಮಾಡ್ತಾ ಇಲ್ಲ, ನಾನು ಪ್ರೊಫೆಷನಲಿ ಬೇರೆ ವರ್ಕ್ ಮಾಡ್ತಾ ನಂದು ಏನ್ ಫ್ರೀ ಟೈಮ್ ಇದೆಯೋ, ಏನ್ ರೆಫರೆನ್ಸ್ ಅಲ್ಲಿ ಬರ್ತಾರೆ ಒಂದ್ಸಲ ಮಾಡ್ದವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಮೌತ್ ಟು ಮೌತ್ ಆ ತರ. ಸೊ ಅವಾಗ ಬರ್ತಾ ಇರ್ತಾರೆ. ಸೊ ಬಹಳಷ್ಟು ಕೇಸ್ಗಳನ್ನ ಮಾಡಿದೀನಿ. ನನ್ಗೆ ಇನಿಷಿಯಲಿ ತುಂಬಾ ಭಯ ಇತ್ತು, ಈ ಸ್ಪಿರಿಟ್ಗಳಂದ್ರೆ ಇದೆಲ್ಲ ಏನು ನಿಜ ಹೌದಾ ಅಲ್ವಾ, ಸೊ ಬಂದಾಗ ಏನ್ ಮಾಡೋದು ಅಂತ. ಸೊ ನಾನು ಅದೇ ನಿಮ್ಮ ಫಸ್ಟ್ ಟೈಮ್ ಮಾಡಿದಾಗನು ನಿಮ್ಮ ಹತ್ರ ನಾನು ಒಂದು ಗೈಡೆನ್ಸ್ ತಗೊಂಡೆ. ಅದಾದ್ಮೇಲೆ ಆ ಧೈರ್ಯ ನನಗೆ ಮೋಟಿವೇಶನ್ ಹೇಳಿದ್ದು, ಅದನ್ನ ಫಾಲೋ ಮಾಡಿ ಇವಾಗ ಧೈರ್ಯ ಈಗ ಏನ್ ಬಂದ್ರು ನಾನು ಆರಾಮಾಗಿ ಕೇಸ್ಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಗ್ರೇಟ್. ತುಂಬಷ್ಟು ಪಾಸಿಟಿವ್ ಆಗಿ. ಇಲ್ಲಿ ತನಕ ಎಷ್ಟು ಸೆಷನ್ಸ್ ಮಾಡಿದಿರಿ ಚಂದ್ರಶೇಖರ್? ಕೌಂಟ್ ಏನಿಲ್ಲ, ಒಂದು 50+ ಮಾಡಿದ್ದೀನಿ ಸರ್. 50+ ಸೆಷನ್ಸ್ ಮಾಡಿದಿರಿ, ಅಷ್ಟು ಮಾಡಿರ್ಬೋದು. ಸೊ ಎರಡನೇ ಕ್ವಶನ್ ಏನಂದ್ರೆ, ನೀವ್ ಎಷ್ಟು ನನಗೆ ಕೊಟ್ಟಿದ್ರಿ ಇನ್ವೆಸ್ಟ್ಮೆಂಟ್, ಅದು ರಿಟರ್ನ್ ಬಂತ? ಬಂದಿದೆ ಸರ್, ಬರ್ಬೋದು. ಅಂದ್ರೆ ನಾನು ಕೆಲವೊಂದು ಇನಿಷಿಯಲ್ ನಾನು ಅಷ್ಟು ಚಾರ್ಜ್ ಮಾಡ್ತಾ ಇರ್ಲಿಲ್ಲ. ಮಾಡಿದ್ರಿ? ಓಕೆ. ಸೊ ಫ್ರೀ ಆಗಿ ಮಾಡಿದ್ದೇನೆ ತುಂಬಾ ಸೆಷನ್. ಸೊ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ನನ್ಗೆ ಇವಾಗ ಚಾರ್ಜ್ ಮಾಡ್ತಾ ಇದೀನಿ. 100% ಏನ್ ಇನ್ವೆಸ್ಟ್ ಮಾಡ್ತೀರಾ ಅದು ಖಂಡಿತ ಬರುತ್ತೆ. ಜೊತೆಗೆ ಬೇರೆ ಪ್ರೊಫೆಷನ್ ಮಾಡಿ ಇದನ್ನ ಆಸ್ ಅ ಸೈಡ್ ಪಾರ್ಟ್ ಟೈಮ್ ತರ ಮಾಡ್ತಾ ಇದ್ದು ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ತೆಗ್ದಿದ್ದೀರಿ. ಜೊತೆಗೆ ಅದರಿಂದ ಏನ್ ಖುಷಿ ಸಿಗ್ತಾ ಇದೆ ಥೆರಪೀಸ್ ಗಳನ್ನ ಮಾಡಿ, ಹೌದು, ಅದು ಇಂಪಾರ್ಟೆಂಟ್ ಅಲ್ವಾ? ಸೊ ಅವರು ಏನು ಅದ್ ನಮ್ಮಿಂದ ಏನ್ ಅವರು ಕ್ಯೂರ್ ಆಗಿರ್ತಾರೆ, ನಮ್ಮ ಮೂಲಕ ಏನ್ ಕ್ಯೂರ್ ಆಗಿರ್ತಾರೋ, ಸೊ ಅವರು ಆ ಹ್ಯಾಪಿನೆಸ್ ನಮ್ಗೆ ಇನ್ನೊಂದು ಎನರ್ಜಿ, ನಮ್ಗೆ ಇನ್ನೊಂದು ಬ್ಲೆಸ್ಸಿಂಗ್ ತರ ಅದು. ಸೊ ಅದು ನಮ್ಮನ್ನ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ. ಸೊ ಯಾರಾದ್ರೂ ಕಲಿಬೇಕು ಅಂತಿದ್ರೆ ಖಂಡಿತ ರೆಕಮೆಂಡೆಡ್, ಕಲಿಬಹುದು. ಸೊ ಅಷ್ಟೇ ಹೇಳ್ಬಲ್ಲೆ. ತುಂಬಾ ಬೆನಿಫಿಟ್ ಇದೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಸೊ ಇವರು ನಮ್ಮ ಲಾಸ್ಟ್ ಬ್ಯಾಚ್ ಪಾರ್ಟಿಸಿಪೆಂಟು ಆ್ಯಂಡ್ ಸಾಕಷ್ಟು ಜನರಿಗೆ ಇವರಿಂದ ಹೆಲ್ಪ್ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈ ಥೆರಪಿ ಮಾಡೋದ್ರಿಂದ ನಿಮ್ಗಷ್ಟೇ ಅಲ್ಲ, ನಿಮ್ಮಿಂದ ಸಾವಿರಾರು ಜನರಿಗೆ ಬೆನಿಫಿಟ್ಸ್ ಆಗುತ್ತೆ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಕಿ ವಿಮಲ್, ನೀನು ನಿನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನಾದರೂ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ತಂದರೂ ಕೂಡ ನಿನ್ನ ಜೀವನ ಸಾರ್ಥಕ ಆಯಿತು. ಆ್ಯಂಡ್ ಈ ಥೆರಪಿಯಲ್ಲಿ ನಾವು ನಮ್ಮ ಒಬ್ಬರ ಜೀವನದಲ್ಲ, ನೂರಾರು ಜನರ ಜೀವನದಲ್ಲಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ಗಳನ್ನು ತರ್ತಾ ಇದ್ದೀವಿ. ಸೊ ಒನ್ ಆಫ್ ದ ನೋಬಲ್ ವರ್ಕ್ ಏನಾಗಿದೆ, ಜೊತೆಗೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದರೆ ಐ ಆಲ್ವೇಸ್ ಸೇ ಕಿ ಮನಿ ಈಸ್ ದ ಲಾಸ್ಟ್, ಮನಿ ಇಸ್ ದ ಬೈ ಪ್ರಾಡಕ್ಟ್ ಆಫ್ ವಾಟ್ ಸರ್ವಿಸ್ ವಿ ಗಿವ್. ನಾವು ಏನು ಸರ್ವಿಸ್ ಕೊಡ್ತಾ ಇದ್ದೀವಿ ಅದರ ಬೈ ಪ್ರಾಡಕ್ಟ್ ಆಗಿ ಮನಿ ನಮ್ಮ ಹತ್ರ ಬರುತ್ತೆ, ದುಡ್ಡು ಬಂದೇ ಬರುತ್ತೆ. ಬಟ್ ನಾವು ಏನು ಸರ್ವಿಸ್ ಕೊಡ್ತೀವಿ ಆ್ಯಂಡ್ ಇನ್ನೊಬ್ಬರಿಗೆ ನಮ್ಮಿಂದ ಏನಾದ್ರು ಒಳ್ಳೇದಾಯಿತು ಅಂತಂದರೆ ಅದರಿಂದ ನಮ್ಗೆ ಏನೊಂದು ಆತ್ಮಿಕ ತೃಪ್ತಿ ಸಿಗುತ್ತೋ ಅದಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ಬೆಲೆ ಕಟ್ಟಿದ್ರು ಕೂಡ ಕೊಡೋಕ್ಕಾಗೋದಿಲ್ಲ, ರೈಟ್? ಸೊ ಆ ಆತ್ಮಿಕ ತೃಪ್ತಿ ಈ ಥೆರಪಿ ಮಾಡುವಾಗ ನನಗೆ ಸಿಕ್ತು. ಆ್ಯಂಡ್ ನಾನು ಐ ಥಿಂಕ್ ನನ್ನ ಸ್ಟೋರಿ ಕೂಡ ನಾನು ಹೇಳಿರ್ತೀನಿ. ಈ ಒಂದು ಫೀಲ್ಡಿಗೆ ಬರೋಕ್ಕೆ ಮುಂಚೆ ನಾನು ನಾನಾ ರೀತಿಯ ಆಟಗಳನ್ನು ಆಡಿದ್ದೀನಿ. ಬಟ್ ಯಾವುದು ಕೂಡ ನನಗೆ ತೃಪ್ತಿ ಕೊಡ್ತಾ ಇರಲಿಲ್ಲ.
ಐ ಮೈಟ್ ಹ್ಯಾವ್ ಅರ್ನ್ ಮನಿ ಇನ್ ಬಿಸ್ನೆಸ್ ಅರ್ನ್ ಮಾಡಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಮಾಡಿರ್ಬೋದು. ಬಟ್ ನನಗೆ ಏನು ಆತ್ಮಿಕ ತೃಪ್ತಿ ಎಲ್ಲಿ ಎಲ್ಲೂ ಸಿಗಲಿಲ್ಲ. ಯಾವಾಗ ನಾನು ಈ ಥರ ಹೀಲಿಂಗ್ ಫೀಲ್ಡಿಗೆ ಬಂದ ಮೇಲೆ ಬೇರೆಯವ್ರಿಗೆ ಹೀಲಿಂಗ್ ಮಾಡಿ ಎಷ್ಟೋ ಜನ ನಮ್ಗೆ ಬಂದು ಹೇಳ್ತಾರೆ, ಸರ್ ನಮ್ಮ ಪಾಲಿಗೆ ನೀವು ದೇವ್ರ ಥರ ಬಂದಿದ್ದೀರಿ ಅಂತ. ನಮ್ಗೆ ಅನ್ಸುತ್ತೆ, ನಾನು ಎಷ್ಟೋ ಸಲ ಹೇಳ್ತೀನಿ, ಇಲ್ಲಪ್ಪ ನಾನು ಸಾಮಾನ್ಯ ಮನುಷ್ಯ, ನಾನು ಏನು ಕಲ್ತಿದ್ದೀನಿ ಆ ವಿದ್ಯೆನ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಆ ಏನು ಆತ್ಮಿಕ ತೃಪ್ತಿಗೆ ನನ್ನಿಂದ ಇನ್ನೊಂದು ಜೀವಕ್ಕೆ ಅಷ್ಟೊಂದು ಒಂದು ಬದಲಾವಣೆ ಅವ್ರ ಜೀವನದಲ್ಲಿ ಬರ್ತಾ ಇದ್ದಿಲ್ಲ. ಆ್ಯಂಡ್ ದಟ್ ಅದು ಒಂಥರ ನಿಜವಾದ ಪುಣ್ಯ ಅಂದರೆ ಅದು ನನಗನ್ಸುತ್ತೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ನೀವು ದೇವಸ್ಥಾನಗಳಿಗೆ ಹೋಗ್ಬೇಡಿ, ನೀವು ಪೂಜೆ ಮಾಡಬೇಕು. ನಾನು ಮಾಡಲ್ಲ, ನಾನು ಯಾವುದೇ ದೇವಸ್ಥಾನಗಳಿಗೆ ಅಂದರೆ ಹೋಗಲ್ಲ, ಅಂದರೆ ಹೋಗಲೇಬೇಕು ಅಂತ ಹೋಗಲ್ಲ. ಎಲ್ಲೂ ಸೇಲ ಏನಾದ್ರು ಹೋಗ್ತಾ ಇದ್ದೀನಿ, ಹೋಗ್ತೀವಿ, ಕೈ ಮುಗಿದ್ರೆ ಕೈ ಮುಗಿತೀನಿ. ಬಟ್ ನನ್ನ ಪಾಲಿಗೆ ದೇವರು ಅಲ್ಲಿ ದೇವ್ರ ಗುಡಿಯಲ್ಲಿಲ್ಲ. ನನ್ನ ಪಾಲಿಗೆ ದೇವರು ನನ್ನ ಹತ್ರ ಯಾರು ಕ್ಲೈಂಟ್ಸ್ ಬರ್ತಾ ಇದ್ದಾರೆ, ಆ ಕ್ಲೈಂಟ್ಸ್ಗೆ ಏನಾದ್ರು ಒಳ್ಳೇದಾಗ್ತಾ ಇದೆ ಅಂದರೆ ಅವ್ರ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಏನೋ ಒಂದು ತೃಪ್ತಿ ಸಿಗ್ತಾ ಇದೆ. ಆ ತೃಪ್ತಿಲಿ ನಾನು ದೇವರನ್ನು ಕಾಣ್ತೀನಿ. ರೈಟ್. ಸೊ ಹಾಗಾಗಿ ನೀವು ಕೂಡ ನಿಮ್ಮಿಂದ ಸಾವಿರಾರು ಜನರಿಗೆ ಹೆಲ್ಪ್ ಆಗಲಿ, ಸಹಾಯ ಆಗಲಿ. ಆ್ಯಂಡ್ ಆ ಸಹಾಯದಲ್ಲಿ ನೀವೇನು ನರಸೇವಾಯನೇ ನಾರಾಯಣ ಸೇವಾ ಅಂತ ನಾವೇನು ಹೇಳ್ತೀವಿ, ಜನರ ಸೇವೆ ಮಾಡೋಣ. ಸೇವೆ ಅಂತಂದಾಗ ನಿಮ್ಮೆಲ್ಲ ಎಲ್ಲ ಚೆನ್ನಾಗಿದ್ದ ಭಗವಂತ ಏನಾದ್ರು ಚೆನ್ನಾಗಿ ಇಟ್ಕೊಂಡಿದ್ದಾನೆ ಅಂದರೆ ಚಾರಿಟೇಬಲ್ ಆಗು ನೀವು ಮಾಡ್ಬೋದು, ನಿಮ್ಮ ಇಷ್ಟ. ಆದರೆ ನೀವೇನಾದ್ರೂ ಇದನ್ನು ಪ್ರೊಫೆಷನಾಗಿ ತೊಗೋಬೇಕು ಅಂದರೆ ಪ್ರೊಫೆಷನಲ್ ಆಗು ಕೂಡ ತಗೋಬೋದು. ಜೊತೆಗೆ ಪ್ರೊಫೆಷನಲ್ ಆಗಿ ತೊಗೊಂಡಾಗ ತುಂಬ ಬೇಗನೆ ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ ಆ ಇನ್ವೆಸ್ಟ್ಮೆಂಟ್ ನಿಮ್ಮದು ಬಂದುಬಿಡತ್ತೆ. ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಅದನ್ನು ಹೇಳ್ಬಿಡ್ತೀನಿ. ಈಗಾಗಲೇ ಲಾಸ್ಟ್ ಟೈಮ್ ನೀವೇನಾದ್ರು ಅಟೆಂಡ್ ಮಾಡಿದ್ರೆ, ಸರ್ ಡಸ್ ಇಟ್ ಟೈರಿಂಗ್ ಪ್ರಾಸೆಸ್ ಡೂಯಿಂಗ್ ಹೀಲಿಂಗ್ ಆ್ಯಂಡ್ ಹೆಲ್ಪಿಂಗ್ ಅದರ್ಸ್? ಸಿ, ಇಟ್ ಡಿಪೆಂಡ್ಸ್ ಆನ್ ಯು ಅನಂತ. ನೀವು ಇದನ್ನು ಇಫ್ ಯು ಎಂಜಾಯ್ ಇಟ್, ನೀವು ಅದನ್ನು ಎಂಜಾಯ್ ಮಾಡ್ತೀರಂದ್ರೆ ಇಟ್ ಈಸ್ ನಾಟ್ ಟೈರಿಂಗ್. ಸಿ, ದ ವರ್ಕ್ ವಿಚ್ ಯು ಲವ್, ಇಟ್ ವಿಲ್ ನಾಟ್ ಬಿ ಟೈರಿಂಗ್. ಯಾವ ಕೆಲಸ ನೀವು ಇಷ್ಟಪಡದೆ ಮಾಡ್ತೀರೋ ಅದು ಕೆಲಸ ಸ್ವಲ್ಪ ಮಾಡ್ತೀರಿ, ಟೈರ್ಡ್ನೆಸ್ ಜಾಸ್ತಿ ಬರುತ್ತೆ. ಯಾವ ಕೆಲಸ ನೀವು ಇಷ್ಟಪಟ್ಟು ಮಾಡ್ತೀರೋ ಆ ಕೆಲಸ ಜಾಸ್ತಿ ಮಾಡ್ತೀರಿ, ನಿಮಗೆ ದಣಿವು ಕೂಡ ಆಗೋದಿಲ್ಲ. ಕ್ಲಾಸಸ್ ಮಾಡೋದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ನೀವು ನೋಡಿರ್ತೀರಿ, ಈಗ ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಕ್ಲಾಸು ಸಾಮಾನ್ಯವಾಗಿ 2 hours ಕ್ಲಾಸ್ ಇರುತ್ತೆ. ಮುಂಚೆ ನಾನು 8 ಗಂಟೆಗೆ ಶುರು ಮಾಡಿ 10 ಗಂಟೆಗೆ ಎಂಡ್ ಮಾಡಬೇಕು. ಬಟ್ ನಾವು ಶುರು ಮಾಡ್ತಾ ಇದ್ದಿದ್ದು 8 ಗಂಟೆಗೇನೆ, ಎಂಡ್ ಮಾಡ್ತಾ ಇದ್ದೀರಿ ಎಷ್ಟೋ ಸತೆ ಹಳೆ ಪಾರ್ಟಿಸಿಪೆಂಟ್ಸ್ಗಳಿಗೆ ಕೇಳಿ 10:30, 11, 11:30, ಎಷ್ಟೋ ಸತೆ 12 ಗಂಟೆನೂ ಕೂಡ ಆಗಿದೆ. ಸೊ 4 hours ತನಕ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ. ಜೊತೆಗೆ ಪ್ರತಿಯೊಬ್ಬರ ಡೌಟ್ಸ್ ಏನೇ ಇದ್ರೂ ಕೂಡ 11 ಗಂಟೆ ತನಕ ಎಷ್ಟೋ ಸತೆ ನಾವು ಕ್ಲೋಸ್ ಮಾಡ್ತೀವಿ. ಪ್ರತಿಯೊಬ್ಬರ ಡೌಟ್ಸ್ಗಳನ್ನು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡೇ ಹೋಗೋದು. ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ನಿಮ್ಗೆ ಯಾವುದೇ ಡೌಟ್ ಇದ್ರೂ ಕೂಡ ನಾನೇ ಎಂಕರೇಜ್ ಮಾಡ್ತೀನಿ, ಏನೇ ಪ್ರಶ್ನೆ ಇದ್ರೂ ಕೂಡ ಕೇಳಿ. ಯಾಕಂದರೆ ಪ್ರಶ್ನೆಗಳನ್ನು ಇಟ್ಕೊಂಡು ನೀವು ಮನೆಗೆ ಹೋಗಬಾರ್ದು, ಡೌಟ್ಸ್ ಯಾವುದೇ ಇಟ್ಕೊಂಡು ಮನೆಗೆ ಹೋಗಬಾರ್ದು. ನನ್ನ ಕ್ಲಾಸಿಗೆ ಬಂದರೆ ಯು ಶುಡ್ ನಾಟ್ ಹ್ಯಾವ್ ಎನಿ ಡೌಟ್ಸ್ ಒನ್ಸ್ ಯು ಕಂಪ್ಲೀಟ್ ಮೈ ಕ್ಲಾಸ್. ಏನೇ ಡೌಟ್ ಇದ್ರೂ ಕೂಡ, ಈವನ್ ಕ್ಲಾಸ್ ಆದಮೇಲೆ ಕೂಡ ಎಷ್ಟೋ ಜನ ನಿಮ್ಮಲ್ಲಿ ಈವನ್ ಬೇರೆ ಕ್ಲಾಸಲ್ಲಿ ಕೂಡ ರೇಖೆಯಲ್ಲಿ ಇರ್ಬೋದು, ಚಕ್ರ ಸಾಧನೆಯಲ್ಲಿ ಇರ್ಬೋದು, ಈ PLRT NLPಯಲ್ಲಿ ಕ್ಲಾಸ್ ಆದಮೇಲೂ ಕೂಡ ಏನೇ ಡೌಟ್ ಬಂದರೂ ಕೂಡ ಯು ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ಯು ಕ್ಯಾನ್ ಕ್ಲಾರಿಫೈ ಆಲ್ ಯೋರ್ ಡೌಟ್ಸ್. ರೈಟ್. ಸೊ ಈ ಒಂದು ಕೋರ್ಸಲ್ಲಿ ನಾವು ಏನೇನು ಕಲಿತೀವಿ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಿ. ಈಗಾಗಲೇ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಫೌಂಡೇಶನ್ ಕೋರ್ಸ್ ಏನಿದೆ ನಿಮ್ಮಲ್ಲಿ ಸಾಕಷ್ಟು ಜನ ಅಟೆಂಡ್ ಮಾಡಿದ್ರಿ. ನಾನು ಅದರ ಡೀಟೇಲಿಗೆ ಹೋಗೋದಿಲ್ಲ. ಈಗ ಏನೇನು ಕಲಿತೀರಿ ಇದು ಕೂಡ ಇದೆ. ನೀವು ಏನಾದ್ರು ಕಲಿಬೇಕು ಅಂತಿದ್ರೆ ನೀವು ರಿಜಿಸ್ಟರ್ ಮಾಡ್ಕೊಳ್ತೀರ ಅಂದರೆ ಫೌಂಡೇಶನ್ ಕೋರ್ಸ್ ಏನೊಂದು ರೆಕಾರ್ಡಿಂಗ್ ಇದೆ 2 days, ಆ ರೆಕಾರ್ಡಿಂಗ್ ಕೂಡ ನೀವು ಬೈ ಚಾನ್ಸ್ ನೋಡಿಲ್ಲ ಅಂದರೆ ಆ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ. ಜಸ್ಟ್ ಗೋ ಥ್ರೂ ಇಟ್. ಅಲ್ಲಿ ಏನೇನು ಕಲಿತೀರಿ, ಏನೇನು ಕಲಿಯೋದು ಅದು ಕೂಡ ಅರ್ಥ ಆಗುತ್ತೆ. ಜೊತೆಗೆ ಇವತ್ತು ನಾವು ಏನು ಟಾಪಿಕ್ ಕವರ್ ಮಾಡಿದ್ವಿ ಈ ಟಾಪಿಕ್ ಕೂಡ ಆ ಒಂದು ಕೋರ್ಸಲ್ಲಿ ಕಲಿತೀರಿ. ಸೊ ಆ ಎಲ್ಲ ಕೋರ್ಸ್ ಡೀಟೇಲ್ಸ್ ಹೋಗ್ತಾ ಇಲ್ಲ. ಇದು ಕ್ಲಾಸ್ ಬಂದು 27th ಜುಲೈಯಿಂದ ನಾವು ಶುರು ಮಾಡ್ತಾ ಇದ್ದೀವಿ. ಆಸ್ ಐ ಟೋಲ್ಡ್ ಯು 1.5 to 2 months ಒಳಗಡೆ ಇದು ಕವರ್ ಮಾಡ್ತೀವಿ. 18 ಕ್ಲಾಸಸ್ ಆನ್ಲೈನ್ ಇರುತ್ತೆ, ಆಮೇಲೆ 3 ದಿನ ಆಫ್ಲೈನ್ ಇರುತ್ತೆ. ಐದರ್ 3 days ಕಂಟಿನ್ಯೂಸ್, ಫ್ರೈಡೇ ಸ್ಯಾಟರ್ಡೆ ಸಂಡೇ ಇರುತ್ತೆ, ಅಥವಾ 1 day ಡೇ ಲಾಂಗ್ ಬೆಳಗಿಂದ ಸಂಜೆ ತನಕ ಮಾಡಿ ಇನ್ನೂ 2 ದಿನ ಸ್ಯಾಟರ್ಡೆ ಮತ್ತು ಸಂಡೇ, ಸ್ಯಾಟರ್ಡೆ ಮಾರ್ನಿಂಗಿಂದ ಸಂಡೇ ಈವ್ನಿಂಗ್ ತನಕ ಹೊರಗಡೆ, ಬೆಂಗಳೂರಿನ ಹೊರಗಡೆ ಯಾವುದೋ ಒಂದು ಪ್ಲೇಸ್ನ ಬುಕ್ ಮಾಡ್ಕೊಂಡು ಅಲ್ಲಿ ಹೋಗಿ ಒಂದು ನೇಚರ್ ಮಧ್ಯದಲ್ಲಿ ಕೆಲವೊಂದು ಕ್ಲಾಸಸ್ಗಳನ್ನು, ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗಳನ್ನು ಕೊಡ್ತೀನಿ. ಅವೆಲ್ಲವೂ ಸೇರಿ ಆ್ಯಕ್ಚುಲಿ ಈ ಕೋರ್ಸ್ ಫೀಸ್ ಬಂದು 1,25,000 ಇದೆ. ಅದರ ಜೊತೆಗೆ ಕೆಲವೊಂದು ಬೋನಸಸ್ಗಳನ್ನು ಕೊಡ್ತೀನಿ. ಆ ಬೋನಸ್ ಈಸ್ ವರ್ತ್ ಆಫ್ ₹21,000. ಸೊ ಟೋಟಲ್ ಕಾಸ್ಟ್ ಆಫ್ ದಿಸ್ ಥೆರಪಿ ಈಸ್ 1,46,000 ಇದೆ. ಬಟ್ ಐ ಆಮ್ ಗಿವಿಂಗ್ ಇಟ್ ವೆರಿ ಲೆಸ್, ತುಂಬ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ, ಓನ್ಲಿ 51,000. ಸೊ 1,46,000 rupees ಇರುವಂಥ ಈ ಒಂದು ಏನಿದೆ
ನನಗೆ ಹೆಚ್ಚಾಗಿ ಮಾರ್ಕೆಟಿಂಗ್ ಮಾಡಕ್ ಬರಲ್ಲ. ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಮಾಡೋರು ಫಸ್ಟ್ 125 ಲ್ಯಾಕ್ಸ್ ಹೇಳ್ತಾರೆ, ಆಮೇಲೆ ಈ ಬೋನಸ್ ಕೊಡ್ತೀನಿ ಅಂತ ಹೇಳ್ತಾರೆ, ಆಮೇಲೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಆಮೇಲೆ ನಿಮ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಇವೆಲ್ಲ ನನ್ಗೆ ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಬಿಸ್ನೆಸ್ ನಾನು ಮಾಡ್ತಾ ಇದ್ದೆ ಸುಮಾರು 12-14 ವರ್ಷಗಳ ಹಿಂದೆ ಬಿಸ್ನೆಸ್ ಬಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಬಿಸ್ನೆಸ್ ಮಾಡಕ್ ಬರ್ತಾ ಇಲ್ಲ. ಸೊ ಹಂಗಾಗಿ ಡೈರೆಕ್ಟಾಗಿ ಈ ಫೀಸ್ ಇದೆ ಅಂತ ಹೇಳ್ತೀನಿ. 51,000 rupees ಈಸ್ ಯುವರ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ದಿಸ್ ಇಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಅದಾದ್ಮೇಲೆ ರಿಪೀಟೆಡ್ ಆಸ್ ಐ ಟೋಲ್ಡ್ ಯು 10 ಸತಿ ನೀವು ಅಟೆಂಡ್ ಮಾಡ್ತೀರಾ ಅಂದರೆ ಇಟ್ ವಿಲ್ ಬಿ ಫ್ರೀ ಫಾರ್ ಯು, ದೇರ್ ಇಸ್ ನೋ ಕಾಸ್ಟ್ ಫಾರ್ ದ್ಯಾಟ್. ಸೊ 51,000 ಇದಕ್ಕೆ ಫೀಸ್ ಇದೆ. ನಿಮ್ಮಲ್ಲಿ ಯಾರ್ಯಾರು ಮಾಡಬೇಕು ಅಂತಿದ್ದೀರಿ, ಇದರಲ್ಲಿ ಬೋನಸ್ ಏನು ಸಿಗುತ್ತೆ, ಒಂದು 5 ಸ್ಕಿಲ್ಸ್ ಆಫ್ ಹೀಲಿಂಗು, ಪೆಂಡ್ಲಮ್ ಡೌಸಿಂಗು, ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ಕು, ಹೋಪೋನೋಪೋನೋ, ಮುದ್ರಾ ಥೆರಪಿ, ಸುಜೋಗ್ ಥೆರಪಿ. ಇದು 2 ಅವರ್ಸ್ದು ಒಂದೊಂದು ವಿಡಿಯೋ ಇದೆ, ರೆಕಾರ್ಡಿಂಗ್ ನಿಮ್ಗೆ ಕೊಡ್ತೀನಿ. ಅದರ ಜೊತೆಗೆ 3 ಡೇಸ್ದು ಗೋಲ್ ಮಾಸ್ಟರಿಂಗ್. ನಿಮ್ಮ ಗೋಲ್ಸ್ ಏನಿದ್ದಾವೆ ಆ ಗೋಲ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ಏನೇನು ಮಾಡಬೇಕು, ಕೆಲವೊಂದು ಹಿಪ್ನೋಸಿಸ್ ಮತ್ತು NLP ಟೆಕ್ನಿಕ್ಗಳ 3 ದಿನದ ಒಂದು ಕ್ಲಾಸ್ ಮಾಡಿದೆ. ಅರೌಂಡ್ 6 to 8 ಅವರ್ಸ್ ಇದು ಕ್ಲಾಸ್ ಇದೆ. ಸೊ ಇದರದ್ದು ಕೂಡ ರೆಕಾರ್ಡಿಂಗ್ ನಿಮ್ಗೆ ಕೊಡ್ತೀನಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್ ಆ್ಯಂಡ್ ಯು ಕ್ಯಾನ್ ಅಚೀವ್ ಆಲ್ ಯೋರ್ ಗೋಲ್ಸ್ ಎಟ್ ದ ಸೇಮ್ ಟೈಮ್. ಈ ಕೆಲವೊಂದು ವಿದ್ಯೆಗಳನ್ನು ಕಲಿತು ಇದನ್ನು ಕೂಡ ನೀವು ಹೀಲಿಂಗ್ ಫೀಲ್ಡಲ್ಲಿ, ನಿಮ್ಮ ಹೀಲಿಂಗಲ್ಲಿ ನೀವು ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಮೋಷನಲ್ ಫ್ರೀಡಮ್ ಟೆಕ್ನಿಕ್, ಸೆಲ್ಫ್ ಹೀಲಿಂಗ್ ಮಾಡಲಿಕ್ಕೆ ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ಸ್ಟೆಂಟ್ ರಿಸಲ್ಟ್ಗಳು ಬರುತ್ತೆ. ಹೋಪೋನೋಪೋನೋ ಎಷ್ಟೋ ಸತೆ ಎಷ್ಟೋ ಅನ್ಸೀನ್ ಆ್ಯಂಡ್ ಅನ್ವಾಂಟೆಡ್ ಏನೊಂದು ನೆಗೆಟಿವಿಟಿ ನಮ್ಮಲ್ಲಿ ಇರುತ್ತೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೋಪೋನೋಪೋನೋ ಹೆಲ್ಪ್ ಮಾಡುತ್ತೆ. ಸೊ ಈ ಎಲ್ಲ ಕ್ಲಾಸಸ್ಗಳು ಆ್ಯಸ್ ಅ ಬೋನಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಯಾರ್ಯಾರು ನೀವು ಪೇಮೆಂಟ್ ಮಾಡಬೇಕು ಅಂತಿದ್ದೀರಿ, ರಿಜಿಸ್ಟರ್ ಮಾಡ್ಕೋಬೇಕಂತಿದ್ದೀರಿ, ಜಸ್ಟ್ ರೈಟ್ ನಾವು ನೀವು ಏನು ಮಾಡಬೇಕು ಅಂದರೆ ಗೂಗಲ್ ಪೇ, ಫೋನ್ಪೇ ಅಥವಾ ಪೇಟಿಎಮ್ಮಿಂದ ನನ್ನ ನಂಬರ್ಗೆ ಜಸ್ಟ್ 1,000 rupees ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ಮಿಕ್ಕಿರೋ ಅಮೌಂಟ್ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ನಾನು ಫೋನಲ್ಲಿ ನಿಮ್ಮ ಹತ್ರ ನಾಳೆ ಮಾತಾಡ್ತೀನಿ. ನಾಳೆ ಮಾತಾಡಿ ಆದಮೇಲೆ ಯು ಕ್ಯಾನ್ ಮೇಕ್ ದ ಪೇಮೆಂಟ್. ಸೊ ಯಾರ್ಯಾರು ಈ ಒಂದು ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಿದ್ದೀರಿ, ಟೋಟಲ್ ಕೋರ್ಸ್ ಫೀಸ್ ಬಂದು 51,000 ಇದೆ. ರೈಟ್ ನೌ ಯು ಕ್ಯಾನ್ ಪೇ 1,000 rupees, 1,000 ರೂಪಾಯಿ ಕೊಟ್ಟು ನೀವು ಸ್ಕ್ರೀನ್ಶಾಟ್ ನನ್ನ ನಂಬರ್ಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ನಿಮ್ಮ ಹತ್ರ ನಾಳೆ ನಾನು ಫೋನಲ್ಲಿ ಮಾತಾಡ್ತೀನಿ. ಫೋನಲ್ಲಿ ಮಾತಾಡಿ ಆದಮೇಲೆ ಮಿಕ್ಕಿರೋ ಪೇಮೆಂಟ್ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅದೆಲ್ಲ ಫೋನಲ್ಲಿ ಡಿಸ್ಕಸ್ ಮಾಡಿದ್ಮೇಲೆ ನಾವು ಮುಂದೆ ವರ್ಸೋಣ. ಓಕೆ. ಸೊ ಇದರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಡಿ ಆ್ಯಂಡ್ ಇದರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ನನ್ನ 2 ಮೊಬೈಲ್ ನಂಬರ್ಸ್ ಇದ್ದಾವೆ. ಗೂಗಲ್ ಪೇ, ಫೋನ್ಪೇ ಈ ನಂಬರಲ್ಲಿದೆ 9886922501. ನನ್ನ ಇಮೇಲ್ ಐ ಡಿನೂ ಇದೆ, ವೆಬ್ಸೈಟ್ ಇದೆ. ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬುದ್ಧತ್ವ ಕನ್ನಡ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಬುದ್ಧತ್ವ _ ಹೆಸರಲ್ಲಿ ನಮ್ಮ ಪೇಜ್ ಇದೆ, ಮತ್ತು ಫೇಸ್ಬುಕ್ಕಲ್ಲಿ ಬುದ್ಧತ್ವ ಹೆಸರಲ್ಲಿ ಫೇಸ್ಬುಕ್ ಪೇಜ್ ಇದೆ. ಸೊ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ಬೋದು. ಬುದ್ಧತ್ವ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ 2 ಮೊಬೈಲ್ ನಂಬರ್ಸ್ ಇದ್ದಾವೆ, ಅದರ ಮೇಲೆ ನೀವು ಏನಾದರೂ ಡೌಟ್ ಇತ್ತು, ನಿಮ್ಗೆ ಏನಾದರೂ ಸೆಲ್ಫ್ ಹೀಲಿಂಗ್ ಬೇಕು ಅಂತಿದ್ರು ಕೂಡ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನಿಮ್ಮ ಡೀಟೇಲ್ಸ್. ಸೊ ಯಾರ್ಯಾರು ರಿಜಿಸ್ಟರ್ ಮಾಡ್ಕೋಬೇಕು ಅಂತಿದ್ದೀರಿ, ಜಸ್ಟ್ ಮೇಕ್ ದ ಪೇಮೆಂಟ್ ಆಫ್ 1,000 rupees ಆ್ಯಂಡ್ ಸೆಂಡ್ ದ ಸ್ಕ್ರೀನ್ಶಾಟ್ ಆನ್ ದ ಸೇಮ್ ನಂಬರ್. ಐ ಹೋಪ್ 2 ಸ್ಕ್ರೀನ್ಶಾಟ್ ನೀವು ತೊಗೊಂಡಿದ್ದೀರಿ. ಸೊ ನಿಮಗೆ ಏನೇನು ಬೇಕು ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾವು ಅಗೇನ್ ಈ ಒಂದು ಟಾಪಿಕ್ ನಾವು ಇವತ್ತೇನು ಕವರ್ ಮಾಡಿದ್ವಿ, ಇದಕ್ಕೆ ಸಂಬಂಧಪಟ್ಟಂಗೆ ಇನ್ಯಾರಿಗಾದ್ರೂ ಏನಾದರೂ ಪ್ರಶ್ನೆ, ಡೌಟ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮಿ. ಐದರ್ ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು ಅಥವಾ ನೀವು ವಿಡಿಯೋ ಆನ್ ಮಾಡಿ ಹ್ಯಾಂಡ್ ವೇವ್ ಮಾಡಿದರೆ ನಿಮಗೆ ಅನ್ಮ್ಯೂಟ್ ಮಾಡ್ತೀನಿ, ನೀವು ಮಾತಾಡ್ಬೋದು. ಏನೇ ಡೌಟ್ ಇದೆಯಾ ಯಾರಿಗಾದ್ರೂ? ಬಟ್ ಐ ವುಡ್ ಅಗೇನ್ ಆ್ಯಂಡ್ ಅಗೇನ್ ಸೇ ಕಿ ದಿಸ್ 51,000 ನೀವೇನು ಕೊಡ್ತೀರಿ, ಇಟ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಎರಡನೇದು, ದಿಸ್ ಇನ್ವೆಸ್ಟ್ಮೆಂಟ್ ಈಸ್ ಟೂ ವೇ ಇನ್ವೆಸ್ಟ್ಮೆಂಟ್. ಅಂದರೆ ಒಂದು, ನಿಮ್ಮ ನಾಲೆಜಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಿ. ಈ ಕೋರ್ಸ್ ಮಾಡಿದ ಮೇಲೆ ನೀವು ಆ್ಯಸ್ ಅ ಥೆರಪಿಸ್ಟ್ ಮಾಡಬೇಕು ಅಂತೇನಿಲ್ಲ. ನೀವು ಸೆಲ್ಫ್ ನಾಲೆಜ್ ಬೇಕು ಅಂದರೂ ಕೂಡ, ಈಗ ರಶ್ಮಿ ಅವ್ರು ಹೇಳಿರೋ ಥರ ದಿಸ್ ಈಸ್ ಅ ಕಂಪ್ಲೀಟ್ ಸ್ಪಿರಿಚುವಲ್ ಕ್ಲಾಸ್ ಥರ ಇರುತ್ತೆ. ಸೊ ನಿಮ್ಮ ಆಧ್ಯಾತ್ಮಿಕ ಉನ್ನತಿ ಕೂಡ ಇಲ್ಲಿ ಆಗ್ತಾ ಹೋಗುತ್ತೆ, ಜೊತೆಗೆ ಸಾಕಷ್ಟು ನಾಲೆಜ್ ಸಿಗುತ್ತೆ. 4 ಯೋಗಗಳಲ್ಲಿ ಒಂದು ಯೋಗ ಜ್ಞಾನ ಯೋಗ ಅಲ್ವಾ, ಧ್ಯಾನ ಯೋಗ. ಸೊ ಜ್ಞಾನ ಯೋಗದಲ್ಲಿ ಏನು ಮಾಡ್ತೀವಿ, ನಾಲೆಜ್ ಬೆಳೆಸೋದು, ನಾಲೆಜ್ ಮುಖಾಂತರ ದೇವರನ್ನ ಪಡೆಯುವಂಥದ್ದು, ರೈಟ್. ಸೊ ಇದರಲ್ಲಿ ಸಾಕಷ್ಟು ನಿಮ್ಮ ಆಧ್ಯಾತ್ಮಿಕ ನಾಲೆಜ್, ಜೀವನದ ನಾಲೆಜ್ ಬೆಳೆಯುತ್ತೆ, ದೇಹ, ಮನಸ್ಸು, ಆತ್ಮ, ಇಂದ್ರಿಯಗಳ ನಾಲೆಜ್ ಬೆಳೆಯುತ್ತೆ, ಜನ್ಮಾಂತರಗಳ ನಾಲೆಜ್ ಬೆಳೆಯುತ್ತೆ, ಜೊತೆಗೆ ಸಾಕಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಗಳ ಹಿಂದೆ ಇರುವಂಥ ಸೀಕ್ರೆಟ್ಗಳು ಕೂಡ ಈ ಒಂದು ಕೋರ್ಸಲ್ಲಿ ನಿಮಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಲಾಟ್ ಆಫ್ ನಾಲೆಜ್ ಯು ಆರ್ ಗೋಯಿಂಗ್ ಟು ಗೆಟ್. ಬರೀ ನಾಲೆಜ್ ಪಡಿಬೇಕಂದ್ರೂ ಕೂಡ ಈ ಕೋರ್ಸ್ ನಿಮಗೆ ತುಂಬ ಚೀಪಾಗಿ ಸಿಗ್ತಾ ಇದೆ ಅನ್ಕೋತೀನಿ. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಜಾಯಿನ್. ಅದಲ್ಲದೆ ಎಸ್, ಆ್ಯಸ್ ಅ ಥೆರಪಿಸ್ಟ್ ಆಗಬೇಕು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂದರೂ ಕೂಡ ಯು ಶುಡ್ ಜಾಯಿನ್ ದಿಸ್ ಕೋರ್ಸ್. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ನೀವೇನು ಇನ್ವೆಸ್ಟ್ ಮಾಡಿರ್ತೀರಿ ಆ ಇನ್ವೆಸ್ಟ್ಮೆಂಟ್ನ ನೀವೇನಾದರೂ ಪ್ರೊಫೆಷನಾಗಿ ತಗೋತೀರಂದರೆ
ಮ್ಯಾಕ್ಸಿಮಮ್ 1 ಮಂತ್ 2 ಮಂತ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಮ ಹತ್ರ ತುಂಬ ಕಡಿಮೆ ಕ್ಲೈಂಟ್ಸ್ ಬರ್ತಾ ಇದ್ರು ಕೂಡ 2 to 3 ಮಂತ್ಸ್ ಒಳಗಡೆ ಈ ಇನ್ವೆಸ್ಟ್ಮೆಂಟ್ನ ತೆಗಿಬಹುದು. ಇಮಿಡಿಯೇಟ್ ಆಗಿ ನೀವು ಏನು ಈಗಾಗಲೇ ಮಾಡ್ತಾ ಇದ್ದೀರಿ ಅದನ್ನು ಬಿಟ್ಟು ಫೀಲ್ಡ್ ಬರ್ರಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಬಟ್ ಏನಾದರೂ ಈ ಫೀಲ್ಡಲ್ಲಿ ನೀವು ಜಾಸ್ತಿ ಇಂಪ್ರೂವ್ ಆಗಿಬಿಟ್ರೆ ಆಮೇಲೆ ಬೇರೆ ಏನು ಕೆಲಸ ಮಾಡ್ತಾ ಇದ್ದೀರಿ ಅದನ್ನು ಬಿಟ್ಟು ಕೂಡ ನೀವು ಫುಲ್ ಟೈಮ್ ಈ ಒಂದು ಕೋರ್ಸ್ನ ಮಾಡಿ, ರೈಟ್. ಸೊ ಜೊತೆಗೆ ಈ ಕ್ಲಾಸ್ ಮುಗಿತಾ ಇದ್ದಂಗೆ ಕೆಲವೊಂದು ಐಡಿಯಾಸ್ಗಳನ್ನು ಹೇಗೆ ನೀವು ಕ್ಲೈಂಟ್ಸ್ಗಳನ್ನ ಅಟ್ರಾಕ್ಟ್ ಮಾಡ್ಬೋದು ಅದಕ್ಕೆ ಕೆಲವೊಂದು ಐಡಿಯಾಸ್ಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಆ್ಯಂಡ್ ದಟ್ ಆಲ್ಸೋ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಮೋರ್ ಕ್ಲೈಂಟ್ಸ್ ಆ್ಯಂಡ್ ಯು ಕ್ಯಾನ್ ಗೆಟ್ ಬ್ಯಾಕ್ ಯುವರ್ ಇನ್ವೆಸ್ಟ್ಮೆಂಟ್ ವಾಪಸ್ ಬರುತ್ತೆ, ಜೊತೆಗೆ ನಾಲೆಜ್ ಏನು ಸಿಗುತ್ತೆ ಅದು ಪರ್ಮನೆಂಟ್ ನಿಮ್ಮ ಜೊತೆಗಿರುತ್ತೆ. ಕ್ಲಿಯರ್ ಫ್ರೆಂಡ್ಸ್? ಇನ್ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. ನೆಕ್ಸ್ಟ್ I think it's already 9:20. Another 5 minutes I am with you. ಇನ್ನೇನಾದ್ರೂ ನಿಮಗೆ ಡೌಟ್ ಪ್ರಶ್ನೆ ಇದ್ರೆ ನೀವು ನನಗೆ ಕೇಳಿ. ನೋ ಡೌಟ್ಸ್? ಏನು ಡೌಟ್ಸ್ ಇಲ್ಲ? ಎಲ್ಲರೂ ವಿಡಿಯೋಸ್ ಆಫ್ ಇದೆ, ಮಲ್ಕೊಂಡ್ಬಿಟ್ಟಿದ್ದೀರಾ? ಅರೆ ಆರ್ ಸ್ಲೀಪಿಂಗ್? ಎಲ್ಲರೂ ಒಂದ್ಸತಿ ವಿಡಿಯೋ ಆನ್ ಮಾಡ್ಬೋದಾ? ಎಸ್ ಅನಂತ ಅವರೇ, ಯು ಕ್ಯಾನ್ ಮೆಸೇಜ್ ಮಿ ಪರ್ಸ್ನಲ್. ಯಾರ್ಯಾರು ಜಾಯ್ನ್ ಆಗಬೇಕು ಅಂತ ಇದ್ದೀರಿ ಜಸ್ಟ್ 1000 rupees ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸ್ಬಿಡಿ, ನಾನೇ ನಿಮ್ಗೆ ಕಾಲ್ ಮಾಡಿ ಮಾತಾಡ್ತೀನಿ. ಓಕೆ, ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ಯು ಕ್ಯಾನ್ ಕಾಲ್ ಮಿ. ನನ್ನ ಹತ್ರ ಮಾತಾಡಿ ಆದಮೇಲೆ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಆದಮೇಲೆ ನೀವು ಜಾಯ್ನ್ ಆಗ್ಬೋದು. ಬಟ್ ಆದಷ್ಟು ಬೇಗ ಜಾಯ್ನ್ ಆಗಿ, ಬಿಕಾಸ್ 27th ಅಂದರೆ ನೆಕ್ಸ್ಟ್ ವೀಕಿಂದಾನೇ ಈ ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ಸೊ ಡೋಂಟ್ ಡಿಲೇ ಇಟ್ ಆ್ಯಂಡ್ ಡೋಂಟ್ ಮಿಸ್ ದಿಸ್ ಚಾನ್ಸ್ ಆಲ್ಸೋ. ಯಾಕಂದರೆ ಈ ಕೋರ್ಸ್ನ ನಾನು ಸಾಮಾನ್ಯವಾಗಿ ಇಯರ್ಲಿ ಒನ್ಸೇ ಆಗ್ತಾ ಇದೆ. ದೋ ಇಯರ್ಲಿ ಟ್ವೈಸ್ ನಾನು ಮಾಡಬೇಕು ಅಂತ ಇರ್ತೀನಿ, ಬಟ್ ಇಯರ್ಲಿ ಟ್ವೈಸ್ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ ಡಿಸೆಂಬರ್ ಜನವರಿಲಿ ಆಯಿತು, ಇವಾಗ ಮತ್ತೆ ಜುಲೈ ಎಂಡಲ್ಲಿ ಶುರು ಮಾಡ್ತಾ ಇದ್ದೀನಿ. ಸೊ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಮುಗಿಯುತ್ತೆ. ಸೊ ಆಲ್ಮೋಸ್ಟ್ ಒಂದು 8 to 10 monthsಲಿ ಇದು ರಿಪೀಟ್ ಆಗ್ತಾ ಇದೆ. ದೋ ಐ ವಾಂಟ್ ಟು ರಿಪೀಟ್ ದಿಸ್, ಬಟ್ ಬಿಕಾಸ್ ದಿಸ್ ಇಸ್ ಅ ಬಿಗ್ ಕೋರ್ಸ್, ಪದೇ ಪದೇ ರಿಪೀಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಸ್, ಡೋಂಟ್ ಮಿಸ್ ದಿಸ್ ಚಾನ್ಸ್ ಆ್ಯಂಡ್ ಡೂ ಜಾಯಿನ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಎಸ್ ಅನಂತ ಅವರೇ, ಯು ಕ್ಯಾನ್ ಕಾಲ್ ಮೀ. ಡಸ್ ಆನ್ಲೈನ್ ಕ್ಲಾಸಸ್ ಹ್ಯಾಪನ್ ವೀಕೆಂಡ್ ಆರ್ ವೀಕ್ಡೇಸ್? ವೀಕ್ಡೇಸ್ ಅಲ್ಲಿ ಇರುತ್ತೆ ಅನಂತವ್ರೆ. ಸಾಮಾನ್ಯವಾಗಿ 18 ಕ್ಲಾಸಸ್ ವಿಲ್ ಕಂಪ್ಲೀಟ್ ಇನ್ 45 days. ಸೊ ವೀಕ್ಲಿ 3 or 5 ಕ್ಲಾಸಸ್ ಇರುತ್ತೆ ಆ್ಯಂಡ್ ಕ್ಲಾಸಸ್ ವಿಲ್ ಬಿ ಬಿಟ್ವೀನ್ ಮಂಡೇ ಟು ಫ್ರೈಡೆ. ಆ್ಯಂಡ್ ಈವ್ನಿಂಗ್ ಸಾಮಾನ್ಯವಾಗಿ ಮುಂಚೆ 8 ಇಂದ 10 ಮಾಡ್ತಾ ಇದೆ, ಇವಾಗ 7 to 9 ಮಾಡ್ತಾ ಇದ್ದೀನಿ. ಸೊ ಕೆಲವರು ಸ್ವಲ್ಪ ಬೇಗ ಮಾಡಿ ಸರ್, ರಾತ್ರಿ ತುಂಬ ಲೇಟ್ ಆಗಿಬಿಡುತ್ತೆ ಅನ್ನೋ ಉದ್ದೇಶದಿಂದ 7 to 9, 9:30ಗೆ ಈ ಕ್ಲಾಸ್ ಮುಗಿಯುತ್ತೆ. 7 o'clock ಶುರು ಮಾಡಿ 9:30 ತನಕ ನಡೀತಾ ಇದೆ. ಹೀಲಿಂಗ್ ಚಾರ್ಜಸ್ ಎಕ್ಸ್ಪ್ಲೇನ್ ಮಾಡ್ತೀರಾ? ಅನುಶ್ರೀ, ನನಗೆ ಪರ್ಸ್ನಲಿ ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಆ್ಯಂಡ್ ವಿಲ್ ಡಿಸ್ಕಸ್. ಜೊತೆ ಡೇಸ್ ಆ್ಯಂಡ್ ಟೈಮ್ ಹೇಳಿದ್ದೀನಿ. 7 to 9:30 ಕ್ಲಾಸಸ್ ಇದೆ. 7 to 9 ಆ್ಯಕ್ಚುಲಿ, ಬಟ್ 9:30, 10 o'clock ಮುಗಿಯುತ್ತೆ. 7 o'clock ಶುರು ಮಾಡ್ತೀವಿ ಆ್ಯಂಡ್ ಬಿಟ್ವೀನ್ ಮಂಡೇ ಟು ಫ್ರೈಡೆ, ಮಂಡೆಯಿಂದ ಫ್ರೈಡೆ ಮಧ್ಯದಲ್ಲಿ ವಾರಕ್ಕೆ ಮಿನಿಮಮ್ 3 ಕ್ಲಾಸಸ್ ಇದ್ದೇ ಇರುತ್ತೆ, ಮ್ಯಾಕ್ಸಿಮಮ್ 5 ಕ್ಲಾಸಸ್ ಇರುತ್ತೆ. ಓಕೆ, ಕೆಲವೊಂದ್ಸತಿ ಬರೀ 2 ಕ್ಲಾಸ್ ಇರುತ್ತೆ. ಆಮೇಲೆ ಹಬ್ಬ ಹುಣ್ಣಿಮೆಗಳು ಏನಾದ್ರು ಮಧ್ಯದಲ್ಲಿ ಬಂತು ಅಂದರೆ ಆ ಸಮಯದಲ್ಲಿ ಕ್ಲಾಸಸ್ ಇರೋದಿಲ್ಲ. ಸೊ ಒಟ್ಟಿನಲ್ಲಿ ಅರೌಂಡ್ 40 to 45 days ಒಳಗಡೆ 18 ಕ್ಲಾಸಸ್ಗಳನ್ನು ಮುಗಿಸ್ತೀವಿ. ಹೀಲಿಂಗ್ ನನ್ನ ಹತ್ರ ಹೀಲಿಂಗ್ ಮಾಡಿಸ್ಬೇಕು ಅಂದರೆ ಅದರದ್ದು ಪ್ರಾಸೆಸ್ ಹೇಗಿರುತ್ತೆ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಸೆಷನ್ ವಿಲ್ ಬಿ ಕೌನ್ಸಿಲಿಂಗ್ ಆ್ಯಂಡ್ ಕನ್ಸಲ್ಟೇಷನ್. ಫಸ್ಟ್ ಸೆಷನ್ ಒಂದು ಅರ್ಧ ಅವರ್ ಫಸ್ಟ್ ನಿಮ್ಮ ಜೊತೆ ಕೂತ್ಕೊಂಡು ಇನ್ ಡಿಟೇಲ್ ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ಡಿಸ್ಕಸ್ ಮಾಡ್ತೀವಿ. ನಿಮ್ಮ ಬ್ಯಾಕ್ಗ್ರೌಂಡ್ನ ಅರ್ಥ ಮಾಡ್ಕೋತೀವಿ, ನಿಮ್ಮ ಚೈಲ್ಡ್ಹುಡ್ನ ಅರ್ಥ ಮಾಡ್ಕೋತೀವಿ, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅಂತ ಅದೆಲ್ಲ ಡಿಸ್ಕಸ್ ಮಾಡಿ ಆದಮೇಲೆ ಸ್ವಲ್ಪ ಅನಲೈಸ್ ಮಾಡ್ತೀವಿ ಕಿ ನಿಮ್ಗೆ ಇವಾಗಿರೋಂಥ ಪ್ರಾಬ್ಲಮ್ಗೆ ಪ್ರಾಬ್ಲಮ್ ರೂಟ್ ಕಾಸ್ ಏನು ಇರ್ಬೋದು. ಅದನ್ನು ಅನಲೈಸ್ ಮಾಡಿದ ಮೇಲೆ ನಾವು ಈ ಥೆರಪಿ ಏನು ಮಾಡ್ತಾ ಈ ಥೆರಪಿ ನಿಮ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ, ನೀವೇನು ಮಾಡಬೇಕಾಗತ್ತೆ, ಅದೆಲ್ಲ ಡಿಸ್ಕಷನ್ ಆದಮೇಲೆ ಈ ಥೆರಪಿಯಿಂದ ನಿಮಗೆ ಹೆಲ್ಪ್ ಮಾಡೋಕ್ಕೆ ಆಗತ್ತೆ ಅಂತ ನನಗೂ ಅನಿಸ್ಬೇಕು, ನಿಮಗೆ ಈ ಥೆರಪಿಯಿಂದ ಹೆಲ್ಪ್ ಆಗತ್ತೆ ಅಂತ ನಿಮಗೂ ಅನಿಸ್ಬೇಕು. ಆವಾಗ ಮಾತ್ರ ನಾವು ಥೆರಪಿ ಸೆಷನ್ನ ಶುರು ಮಾಡ್ತೀವಿ. ಸೊ ಕನ್ಸಲ್ಟೇಷನ್ ಚಾರ್ಜಸ್ ಏನಿದೆ ಅದು 500 rupees ಇದೆ. ಅದು ಆದಮೇಲೆ ಥೆರಪಿ ತಗೋತೀರಾ, ಅದಕ್ಕೆ ಬೇರೆ ಬೇರೆ ಪ್ಯಾಕೇಜ್ ಇರುತ್ತೆ, ಎಷ್ಟು ಸೆಷನ್ ಬೇಕಾಗತ್ತೆ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ಚಾರ್ಜಸ್ ಇರುತ್ತೆ. ಸೊ ಕನ್ಸಲ್ಟೇಷನ್ ಫೀಸ್ ಇಸ್ 500 rupees. ಅದಾದಮೇಲೆ ಅದನ್ನು ಮುಂದಕ್ಕೆ ಬರ್ಸೋಣ. ಕ್ಲಿಯರ್ ಫ್ರೆಂಡ್ಸ್? ಎನಿ ಅದರ್ ಡೌಟ್? ಇನ್ನೇನಾದ್ರು ಪ್ರಶ್ನೆ ಇದೆಯಾ?
ಯಾರ್ಯಾರು ಕೋರ್ಸ್ ಮಾಡಬೇಕು ಅಂತಿದ್ದೀರಿ? ಅನಂತ್ ಅವರೊಬ್ರು ಹೇಳಿದರು ಎಸ್ ಐ ವಾಂಟ್ ಟು ಜಾಯಿನ್ ಅಂತ. ಕೆಲವರು ಈಗಾಗಲೇ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ, ಕೆಲವರು ಓಲ್ಡ್ ಪಾರ್ಟಿಸಿಪೆಂಟ್ಸ್ ಇದ್ದೀರಿ. ಸೊ ನಿಮಗೆಲ್ಲ ಫ್ರೀ ಇರುತ್ತೆ. ಇನ್ನು ಹೊಸದಾಗಿ ಯಾರು ಜಾಯಿನ್ ಆಗಬೇಕು ಅಂತಿದ್ದೀರಿ? ಎನಿಬಡಿ ವಾಂಟ್ಸ್ ಟು ಜಾಯಿನ್? ಎಸ್ ಶೈಲಜಾ ಮೇಡಮ್, ಯು ವಾಂಟ್ ಟು ಜಾಯಿನ್? ಡೂ ಜಾಯಿನ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನನಗೆ ಇಲ್ಲೇ ಕೇಳ್ಬೋದು, ಅಥವಾ ಯು ಕ್ಯಾನ್ ಕಾಲ್ ಮೀ ಟುಮಾರೋ ಆ್ಯಂಡ್ ಆಸ್ಕ್, ಆರ್ ಜಸ್ಟ್ ಮೆಸೇಜ್ ಮೀ ಆನ್ ದ ವಾಟ್ಸಪ್. ಅಥವಾ ಇವಾಗ ಕನ್ವಿನ್ಸ್ಡ್ ಅಂದರೆ ₹1000 ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ಆ್ಯಂಡ್ ನಾಳೆ, ಮೋಸ್ಟ್ ಪ್ರಾಬ್ಲಿ ನಾಳೆನೇ ಮಾತಾಡ್ತೀನಿ, ಅಥವಾ ನಾಡಿದೆ 1 or 2 ಡೇಸಲ್ಲಿ ನಿಮ್ಮ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ. ಆ್ಯಂಡ್ ಮುಂದಿನ ವಿಷಯಗಳೆಲ್ಲ ಮಾತಾಡೋಣ. Ananta, it is teaching course, not only on you. You will be able to conduct this therapy on others. ನೀವು ಬೇರೆಯವ್ರಿಗೆ ಈ ಥೆರಪಿನ ಮಾಡ್ಬೋದು. ಅಂದರೆ ದಿಸ್ ಇಸ್ ಕಂಪ್ಲೀಟ್ಲಿ ಟ್ರೈನಿಂಗ್ ಕೋರ್ಸ್. ಈ ಕೋರ್ಸಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹೀಲಿಂಗ್ ಕೂಡ ಆಗುತ್ತೆ. ಆಲ್ಮೋಸ್ಟ್ ಕಂಪ್ಲೀಟ್ ಕೋರ್ಸ್ ವಿಲ್ ಬಿ ಪ್ರಾಕ್ಟಿಕಲ್ ಕೋರ್ಸ್, ವೇರ್ ನಿಮ್ಮ ಪ್ರಾಬ್ಲಮ್ಗಳನ್ನು ಕೂಡ ಈ ಒಂದು ಕೋರ್ಸ್ ಆಗ್ತಾ ಇದ್ದಂಗೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬೋದು. ಅದರ ಜೊತೆಗೆ ಮುಖ್ಯವಾಗಿ ಬೇರೆಯವ್ರಿಗೆ ಹೇಗೆ ಈ ಥೆರಪಿ ಮಾಡೋದು ಅದನ್ನು ಕಲಿತೀರಿ. ಸೊ ಸೆಲ್ಫ್ ಮಾಡೋದಕ್ಕೆ ಕೆಲವೊಂದು ಬೇರೆ ಬೇರೆ ಟೆಕ್ನಿಕ್ಗಳಿರ್ತವೆ, ಅದನ್ನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಬೇರೆಯವ್ರಿಗೆ ಮಾಡೋ ಟೆಕ್ನಿಕ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ಸೊ ನಿಮಗೆ ನೀವು ಕೂಡ ಮಾಡ್ಬೋದು, ಬೇರೆಯವ್ರು ಕೂಡ ಮಾಡ್ಬೋದು ಈ ಕ್ಲಾಸ್ ಕಲ್ತ ಮೇಲೆ. ಇಟ್ಸ್ ಅ ಕಂಪ್ಲೀಟ್ ಟ್ರೈನಿಂಗ್ ಕೋರ್ಸ್, ಸರ್ಟಿಫೈಡ್ ಕೋರ್ಸ್. ಕೋರ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಡೆಮಾನ್ಸ್ಟ್ರೇಷನ್ ಬೇಕಾಗುತ್ತೆ. ನೀವು ಡೆಮಾನ್ಸ್ಟ್ರೇಷನ್ ಕೊಟ್ಟಾದ್ಮೇಲೆ ನಿಮಗೆ ಸರ್ಟಿಫಿಕೇಶನ್ ಕೂಡ ಆಗುತ್ತೆ. ಸೊ ವಿಲ್ ಗೆಟ್ ದ ಸರ್ಟಿಫಿಕೇಟ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್. ಬೇರೆಯವ್ರಿಗೆ ಕೂಡ ಇದರಿಂದ ಹೆಲ್ಪ್ ಮಾಡ್ಬೋದು. ಹಾಂ ಕಿರಣ್, ಇವತ್ತಿನ ರೆಕಾರ್ಡಿಂಗು ನಾನು ಐ ವಿಲ್ ಪುಟ್ ಇಟ್ ಆನ್ ಯೂಟ್ಯೂಬ್ ಹಾಕಿ ನಿಮಗೆ ಲಿಂಕ್ ಕಳಿಸ್ತೀನಿ. ಯು ಕ್ಯಾನ್ ಗೋ ಥ್ರೂ ಇಟ್. ಆಲ್ರೈಟ್ ಗೈಸ್, ಸೊ ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಆಲ್ ಯೋರ್ ಕ್ವಶನ್ಸ್. ಇನ್ನೂ ಯಾರಾದರೂ ನಿಮ್ಗೆ ಏನೇ ಪ್ರಶ್ನೆ, ಏನೇ ಡೌಟ್ ಇದ್ರೂ ಕೂಡ ನಿಮ್ಮ ಹತ್ರ ನನ್ನ ನಂಬರ್ ಇದೆ, ನಂಬರ್ ಶೇರ್ ಮಾಡಿದ್ದೀನಿ. ಯು ಕ್ಯಾನ್ ಕಾಲ್ ಮೀ ಆರ್ ಯು ಕ್ಯಾನ್ ಜಸ್ಟ್ ಡ್ರಾಪ್ ಅ ಮೆಸೇಜ್. ನೀವು ಮೆಸೇಜ್ ಡ್ರಾಪ್ ಮಾಡಿ ಆ್ಯಂಡ್ ವಿಲ್ ಕನೆಕ್ಟ್. ಆ್ಯಂಡ್ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಎಲ್ಲ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ಮೇಲೆ ನೀವು ಮಾಡ್ಬೋದು. ಅಗೇನ್ ಹೇಳ್ತಾ ಇದ್ದೀನಿ, 27th ಜುಲೈಯಿಂದ, ನೆಕ್ಸ್ಟ್ ಕಮಿಂಗ್ ಮಂಡೆಯಿಂದ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಟ್ರೈನಿಂಗ್ ಕೋರ್ಸ್ನ ಶುರು ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇತ್ತು ಅಂತಿದ್ರೆ ಐ ವುಡ್ ಸೇ ಕಿ ಡೋಂಟ್ ಮಿಸ್ ದಿಸ್ ಚಾನ್ಸ್, ಬಿಕಾಸ್ ದಿಸ್ ಇಸ್ ಲೈಕ್ ಅ ಇನ್ವೆಸ್ಟ್ಮೆಂಟ್. ಆ್ಯಂಡ್ ತುಂಬ ಬೇಗ ಇನ್ವೆಸ್ಟ್ಮೆಂಟು ತೆಗಿಬೋದು, ಜೊತೆಗೆ ಸಾಕಷ್ಟು ನಾಲೆಜ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ನಾಲೆಜ್ ಪಡೆಯೋದಕ್ಕೆ ಯಾವತ್ತೂ ಡಿಲೇ ಮಾಡಬಾರ್ದು. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಸೆಕೆಂಡ್ ಈಸ್ 1 ಡೇ ಲಾಂಗ್ ಕೋರ್ಸ್, ಯೋಗ ನಿದ್ರಾ ಆ್ಯಂಡ್ ಸೆಲ್ಫ್ ಹಿಪ್ನೋಸಿಸ್. ಅಲ್ಲಿ ನಿಮಗೆ ಹೀಲಿಂಗ್ ಮಾತ್ರ, ಅಲ್ಲಿ ಲರ್ನಿಂಗ್ ಜಾಸ್ತಿ ಇರೋದಿಲ್ಲ, ಹೀಲಿಂಗ್ ಜಾಸ್ತಿ ಇರುತ್ತೆ. ದೇರ್ ವಿಲ್ ಫೋಕಸ್ ಆನ್ ಯುವರ್ ಹೀಲಿಂಗ್. ಸೊ ನಿಮ್ಮ ದೈಹಿಕ, ಮಾನಸಿಕ, ಇಮೋಷನಲ್ ಬೇರೆ ಯಾವುದೇ ರೀತಿ ಇಶ್ಯೂಸ್ ಇತ್ತು ಅಂತಂದರೆ ಅದನ್ನು ಹೀಲ್ ಮಾಡಲಿಕ್ಕೆ ಕೆಲವೊಂದು ಹಿಪ್ನೋಸಿಸ್ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತೀವಿ. ಜೊತೆಗೆ ಯೋಗ ನಿದ್ರಾ ಟೆಕ್ನಿಕ್ ಯೂಸ್ ಮಾಡಿ ನಿಮಗೆ ಹೀಲ್ ಮಾಡ್ತೀನಿ. ಆ ಕ್ಲಾಸು ಮಾರ್ನಿಂಗ್ 9 to ಈವ್ನಿಂಗ್ 6 o'clock ತನಕ ಡೇ ಲಾಂಗ್ ಇರುತ್ತೆ. ಆಫ್ಲೈನ್ ಇದೆ. ಸೊ ಅದಕ್ಕೆ ಫೀಸ್ ಬಂದು ಬರೀ 999 ಮಾತ್ರ, ₹999 ಮಾತ್ರ ಫೀಸ್ ಇದೆ. ಯಾರ್ಯಾರು ನಿಮಗೆ ಆಸಕ್ತಿ ಇದೆ ಇದನ್ನು ಜಾಯ್ನ್ ಆಗಬೇಕು, ಆ ಕ್ಲಾಸ್ನ ಅಟೆಂಡ್ ಮಾಡಬೇಕು, ಲೈವ್ ಎಕ್ಸ್ಪೀರಿಯನ್ಸ್ಗಳನ್ನು ಪಡಿಬೇಕು. ಅಲ್ಲೂ ಕೂಡ ಹಿಪ್ನೋಸಿಸ್ದು ಕೆಲವೊಂದು ಪ್ರಯೋಗಗಳನ್ನು ಮಾಡೋಣ. ಹಿಪ್ನೋಸಿಸ್ ಅಂದರೆ ಏನು, ಹಿಪ್ನೋಸಿಸ್ ಯಾವ ಥರ ಕೆಲಸ ಮಾಡುತ್ತೆ, ಹಿಪ್ನೋಸಿಸ್ ಕೆಲವೊಂದು ಒಂದು ಮಿಸ್ಟಿಕಲ್ ಪವರ್ಸ್ ಆಫ್ ಹಿಪ್ನೋಸಿಸ್ ಏನಿದೆ ಅದನ್ನು ಕೂಡ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಅದು ಒಂದಿನದ ಕ್ಲಾಸು 9th of August ಇರುತ್ತೆ. ಸೊ ಅದು ಕೂಡ ನೀವು ಏನಾದ್ರು ಜಾಯ್ನ್ ಆಗಬೇಕು ಅಂದರೆ ಲೊಕೇಶನ್ ವಿಲ್ ಬಿ ಬೆಂಗಳೂರಲ್ಲಿ ಎಷ್ಟು ಜನ ಆಗ್ತಾರೆ ಅದನ್ನು ನೋಡಿಕೊಂಡು ಒಂದು 10, 12, 15 ಜನ ಆದರೆ ನಮ್ಮ ಆಫೀಸಲ್ಲೇ ಇರುತ್ತೆ. ನಮ್ಮ ಆಫೀಸ್ ಬಂದು ಚಂದ್ರ ಲೇಔಟಲ್ಲಿ ಇದೆ. ಇನ್ನೂ ಜಾಸ್ತಿ ಜನ ಆದರೆ ಮತ್ತೆ ಸುತ್ತಮುತ್ತ ಯಾವುದಾದ್ರು ಒಂದು ಒಳ್ಳೆ ಜಾಗ ನೋಡ್ಕೊಂಡು ಆ ಜಾಗದಲ್ಲಿ ಇಟ್ಕೊಳ್ತೀನಿ. ಮಧ್ಯಾಹ್ನದ ಲಂಚ್ ಮತ್ತು ಹೈ ಟೀ ವ್ಯವಸ್ಥೆ ನಾವು ಮಾಡಿರ್ತೀವಿ, ಅದ್ರದ್ದು ಏನು ಚಿಂತೆ ಮಾಡೋದು ಬೇಡ. 9 ಗಂಟೆಗೆ ಬೆಳಗ್ಗೆ ನೀವು ಬರಬೇಕು, ಸಂಜೆ 6 ಗಂಟೆಗೆ ನಿಮಗೆ ಬಿಟ್ಬಿಡ್ತೀನಿ, ರೈಟ್. ಆ್ಯಂಡ್ ಇದು ಬೆಂಗಳೂರಲ್ಲಿ ಇರುತ್ತೆ, ಯಾವುದೋ ಒಂದು ಸೆಂಟ್ರ್ ಪ್ಲೇಸಲ್ಲಿ ಇರುತ್ತೆ. ನಮ್ಮ ಸೆಂಟ್ರು ಚಂದ್ರ ಲೇಔಟ್ ವಿಜಯನಗರ ಹತ್ರ ಇದೆ, ಇಲ್ಲಿದೆ. ಸೊ ಕಡಿಮೆ ಜನ ಆದರೆ ಇಲ್ಲೇ ಮಾಡ್ಬೋದು, ಜಾಸ್ತಿ ಜನ ಆದರೆ ನಾನು ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡಿ ಎಲ್ಲಿ ಮಾಡ್ತೀವಿ ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಒಂದು ವಾರದ ಮುಂಚೆನೆ ನಿಮಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ, ರೈಟ್. ಸೊ ಎಸ್,
ಆಲ್ರೈಟ್ ಗೈಸ್, ಸೊ ಐ ಥಿಂಕ್ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೀನಿ. ಇನ್ನೇನಾದ್ರು ಡೌಟ್ ಇದ್ರೆ ನನ್ನ ನಂಬರ್ ಮಾತ್ರ ಇದೆ, ಡೂ ಕಾಲ್ ಮೀ ಆರ್ ಮೆಸೇಜ್ ಮೀ ಆ್ಯಂಡ್ ವಿಲ್ ಡಿಸ್ಕಸ್. ಇವತ್ತಿನ ಕ್ಲಾಸ್ನ ಒಂದು ಓಂಕಾರ ಮೂರು ಶಾಂತಿಯಿಂದ ಎಂಡ್ ಮಾಡೋಣ. ಸೊ ಹ್ಯಾಂಡ್ಸ್ ಇನ್ ನಮಸ್ಕಾರ ಮುದ್ರ, ಐಸ್ ಕ್ಲೋಸ್ಡ್, ಇನ್ಹೇಲ್. ಓಂ ಶಾಂತಿ ಶಾಂತಿ ಶಾಂತಿ. Gently rub your palm. Use your palms on your eyes. Gently give a facial massage, neck massage. Slowly open your eyes, looking at your palms. ಹಸ್ತಗಳಲ್ಲಿ ನೋಡ್ತಾ ನಿಮ್ಮ ಕಣ್ಣುಗಳನ್ನು ತೆಗೀರಿ. Thank you so much. Have a great night and a great life ahead. I wish you all the very best. ಯಾವಾಗಲೂ ಖುಷಿಯಾಗಿರಿ, ನಗ್ತಾ ಇರಿ, ಆ್ಯಂಡ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ದ ಹ್ಯಾಪಿನೆಸ್ ಆಲ್ ಅರೌಂಡ್ ಯು ಅಂತ ಹೇಳ್ತಾ ನಾನು ನಿಮ್ಮ ಅಪ್ಪಣೆ ತಗೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಲೈಫ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಎವ್ರಿಬಡಿ. ಟೇಕ್ ಕೇರ್. ಬಾಯ್. ಗಾಡ್ ಬ್ಲೆಸ್ ಯು ಆಲ್.